ದೇವರ ವಾಕ್ಯಕ್ಕೆ ಹೋಗೋಣ. ಇವತ್ತಿನ ವಾಕ್ಯದ ಸಂದೇಶ ನಂಬಿಕೆ. ಹಲ್ಲೆಲೂಯಾ. ಯಾಕಂದ್ರೆ ಈಗಿನ ದಿವಸಗಳಲ್ಲಿ ಸೈತಾನನು ಏನ್ ಮಾಡಿದಾನಂದ್ರೆ, ಲೌಕಿಕವಾದ ಜನರಿಗೆ, ಕ್ರೈಸ್ತರಾಗ್ಲಿ ಅನ್ಯ ಜನರಾಗ್ಲಿ ಪ್ರತಿಯೊಬ್ಬರಿಗೂ ಏನ್ ಕೊಡ್ತಾನೆ ಅಂದ್ರೆ ಭಯ ಕೊಡ್ತಾನೆ. ಭಯ. ಈ ಭಯ ತುಂಬಿಸ್ಬಿಟ್ಟು ಅವ್ನಿಗೆ ಏನ್ ಮಾಡ್ತಾನೆ, ನಾಳೆ ಏನಾಗತ್ತೆ ಅನ್ನುವಂತ ನಿರೀಕ್ಷೆನೆ ಹೋಗ್ಬಿಟ್ಟಿರ್ತದೆ. ಒಂಥರ ಭಯದಲ್ಲೇ ಜೀವನ ಮಾಡ್ತಾನೆ. ನಾಳೆ ಹೇಗೆ, ನಾಳಿದ್ದು ಹೇಗೆ. ಹಲ್ಲೆಲೂಯಾ. ಹೌದಾ ಅಲ್ವೇನಾ ಪ್ರಿಯ ಸಹೋದರ ಸಹೋದರರೇ? ಇವತ್ತು ನಾನು ನೀವು ಸಹ ಏನು ಮಾಡ್ತಾ ಇದೀವಿ ಅಂದ್ರೆ, ತುಂಬಾ ಜನರು ನಾವು ನಂಬಿಕೆಯಲ್ಲಿ ಇದೀವಿ ಅಂತ ಅನ್ಕೊಂಡಿದೀವಿ. ಆದ್ರೆ ನಾವು ಆ ನಂಬಿಕೆಯಲ್ಲಿ ಇಲ್ಲ. ನಾವು ಯಾವ್ದ್ರಲ್ಲಿ ಇದೀವಿ? ನಿರೀಕ್ಷೆಯಲ್ಲಿದ್ದೀವಿ. ಹೆಂಗಿದೀವಿ? ಜೋರಾಗಿ ಹೇಳ್ರಿ, ಎಲ್ಲಿದ್ದೀವಿ? ನಾವು ನಂಬಿಕೆಯಲ್ಲಿ ಇಲ್ಲ, ನಾವು ನಿರೀಕ್ಷೆಯಲ್ಲಿದ್ದೀವಿ. ಹಲ್ಲೆಲೂಯಾ. ಪ್ರಿಯ ಸಹೋದರ, ನಿರೀಕ್ಷೆಗೂ ನಂಬಿಕೆಗೂ ವ್ಯತ್ಯಾಸ ಏನು? ನಿರೀಕ್ಷೆ ಅಂದ್ರೆ ಏನ್ ಗೊತ್ತಾ? ನಾಳೆ ನನಗೆ ಒಳ್ಳೇದಾಗಬಹುದು ಅನ್ನೋದು ನಿರೀಕ್ಷೆ. ನಾಳೆ ನನಗೆ ಒಳ್ಳೇದು ಆಗತ್ತೆ ಅನ್ನೋದೇ ನಂಬಿಕೆ. ಹಲ್ಲೆಲೂಯಾ. ನಾಳೆ ನಾನು ದೇವ್ರ ಬಿಡುಗಡೆ ಮಾಡ್ತಾನ ಅನ್ನೋದೇ ನಂಬಿಕೆ. ನಾಳೆ ನಾನು ದೇವ್ರ ಮೇಲೆ ಎತ್ತುತ್ತಾನ ಅನ್ನೋದೇ ನಂಬಿಕೆ. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರರೇ, ನಾನೊಂದು ಹೇಳ್ತೀನಿ ಕೇಳ್ರಿ. ನಿನ್ನನ್ನ ದೇವ್ರು ಆರಿಸ್ಬೇಕಾದ್ರೆ, ನಿನ್ನನ್ನ ದೇವ್ರು ಆರಿಸ್ಬೇಕಾದ್ರೆ, ನೀನು ನಿನ್ನ ಜೀವಿತದಲ್ಲಿ ಯಾವ ತರ ಜೀವಿಸ್ತೀಯ ಅನ್ನುವ ಪ್ರತಿಯೊಂದು ದಿವಸದ ಕಾರ್ಯಗಳು, ನಿನ್ನ ಸ್ವಭಾವಗಳು ಆತನು ಗೊತ್ತಿದ್ಯಾ ಗೊತ್ತಿಲ್ಲ? ಹಲ್ಲೆಲೂಯಾ. ಆತನು ನೀನು ಇವಾಗ ಹೇಗಿದ್ಯಾ ಅಂತ ಹೇಳಿ ನಿನ್ನನ್ನ ಆರಿಸಿದವನಲ್ಲ, ನಮ್ಮ ಕೊನೆ ಹೇಗಿರತ್ತೆ ಅಂತ ಅರ್ಥ ಮಾಡ್ಕೊಂಡು ನಿನ್ನನ್ನ ಆರಿಸಿದವನು. ಹಲ್ಲೆಲೂಯಾ. ಸೊ ನಿನ್ನ ಕೊನೆ ದೇವ್ರು ಗೊತ್ತಿದ್ದಾಗ, ನೀನು ಮಧ್ಯದಲ್ಲಿ ಹೇಗೆ ದೇವ್ರೊತ್ತಿಗೆ ಇರ್ತೀಯ, ನಿನ್ನ ಪ್ರೇಯರ್ ಹೇಗಿರ್ತದೆ, ನಿನ್ನ ಲೈಫ್ ಹೇಗಿರ್ತದೆ, ನೀನು ಎಷ್ಟು ಸರಿ ತಪ್ಪು ಮಾಡ್ತೀಯ, ನೀನು ಎಷ್ಟು ಸರಿ ದೇವರಿಂದ ದೂರ ಹೋಗ್ತೀಯ, ಎಷ್ಟು ಸರಿ ವಾಪಸ್, ಎಲ್ಲ ದೇವ್ರಿಗೆ ಗೊತ್ತಿದ್ಯಾ ಗೊತ್ತಿಲ್ವಾ? ಹಲ್ಲೆಲೂಯಾ. ಆದ್ರೂ ಅವ್ರು ಯಾಕೆ ನಮ್ಮನ್ನು ಆರಿಸಿದಾರಂದ್ರೆ, ಅವ್ರಿಗೆ ನಮ್ಮ ಮೇಲೆ ಒಂದು ನಂಬಿಕೆ ಇದೆ. ನಾವು ಕೊನೆಯದಾಗಿ ಇದನ್ನು ಮಾಡ್ತೀವಿ ಅಂತ ಅವ್ರಿಗೆ ದೃಢತೆ ಇದೆ. ಹಲ್ಲೆಲೂಯಾ. ಮನುಷ್ಯರಾದ್ರೆ ನಿನ್ನ ಪರಿಸ್ಥಿತಿಗಳನ್ನು ನೋಡಿ, ನಿನ್ನ ಈಗಿನ ಸಿಚುವೇಶನ್ಸ್ ಅನ್ನು ನೋಡಿ ನೀನು ಯಾರು ಅಂತ ಹೇಳ್ತಾರೆ. ಈಗ ನೋಡ್ತಾರೆ, ನೀನ್ ತಕ್ಕಂತ ಏನಾದ್ರೂ ಸುಳ್ಳು ಹೇಳಿದ್ರೆ ಇವನು ಸುಳ್ಳುಗಾರ ಅಂದ್ಬಿಡ್ತಾರೆ. ನೀನೇನಾದ್ರೂ ಸಡನ್ ಆಗಿ ಅವ್ರಿಗೆ ಗೊತ್ತಿಲ್ಲದೆ ಏನಾದ್ರು ಎತ್ತಕ್ಕೆ ಹೋದ್ರೆ ಕಳ್ಳರು ಅಂತ ಹೇಳ್ಬಿಡ್ತಾರೆ. ಸ್ವಲ್ಪ ಏನಾದ್ರೂ ನಾವು ಹಣದ ಬಗ್ಗೆ ಮಾತಾಡಿದ್ರೆ ಹಣದ ಆಸೆ ಉಳ್ಳವರು ಅಂತ ಹೇಳ್ಬಿಡ್ತಾರೆ. ಹಲ್ಲೆಲೂಯಾ. ಆದ್ರೆ ದೇವರು ಈಗಿನ ಸಿಚುವೇಶನ್ ನೋಡಿ ನಿನ್ನನ್ನು ಕರೆಯೋರಲ್ಲ, ನೀನ್ ಮುಂದೆ ಹೇಗಿರ್ತೀಯ ಅಂತ ಅವ್ರಿಗೆ ಗೊತ್ತಿದೆ. ಹಲ್ಲೆಲೂಯಾ. ಹೌದಾ ಅಲ್ವೇರಾ ಪ್ರಿಯ ಸಹೋದರ ಸಹೋದರ? ಅದಕ್ಕೆ ನಾವು ಮನುಷ್ಯರು ನಮಗೆ ದೇವ್ರು ಆಗಿಲ್ಲಪ್ಪ, ದೇವ್ರಿಗೆ ಸ್ತೋತ್ರ. ನಮ್ಮ ಪಕ್ಕದಲ್ಲಿರೋ ನಮ್ ದೇವ್ರಲ್ಲ. ಹಲ್ಲೆಲೂಯಾ. ನನ್ನ ನೋಡಿ ಹೇಳ್ರಿ, ಪಾಸ್ಟ್ರೇ ನೀವು ನನ್ನ ದೇವ್ರಲ್ಲ, ದೇವ್ರಿಗೆ ಸ್ತೋತ್ರ. ಹಲ್ಲೆಲೂಯಾ. ಯಾಕಂದ್ರೆ ನಾನ್ ನಿನ್ ದೇವರಾದ್ರೂ ಎಲ್ಲೋ ನಿನ್ನನ್ನ ತೀರ್ಪು ಮಾಡ್ಬಿಡ್ತೀನಿ ರಾಂಗ್ ಆಗಿ. ನಿನ್ನ ಪಕ್ಕದಲ್ಲಿರೋ ನಿನ್ ದೇವರಾದ್ರೂ ನಿನ್ನ ಎಲ್ಲೋ ತಪ್ಪಾಗಿ ತೀರ್ಪು ಮಾಡ್ಬಿಡ್ತಾರೆ. ಆದ್ರೆ ನಿನ್ನ ದೇವರಾಗಿರೋದ್ರಿಂದ ನಿನ್ನ ಎಲ್ಲಾ ಸಮಯದಲ್ಲೂ ನಿನ್ನ ಪರಿಸ್ಥಿತಿ, ನಿನ್ನ ಬಲಹೀನತೆ, ನಿನ್ನ ತಪ್ಪು, ನಿನ್ನ ಕಷ್ಟ, ನಿನ್ನ ನೋವು ಅರಿತವರಾದ್ರೂ ನಿನ್ನನ್ನ ಕೈ ಬಿಡದೆ ನೀನು ಕೈಯಲ್ಲಿ ಬಚ್ಚಿಕೊಂಡಿದ್ದಾರೆ. ಹಲ್ಲೆಲೂಯಾ. ಈ ನಂಬಿಕೆ ಅನ್ನೋದು ನಮ್ಮ ಜೀವಿತದಲ್ಲಿ ಬಹಳ ಮುಖ್ಯ. ಫೇತ್. ಹಲ್ಲೆಲೂಯಾ. ನಂಬಿಕೆ ಇಲ್ಲದೇನೆ ಇವತ್ತು ಅನೇಕ ಅದ್ಭುತಗಳು ನಮ್ಮ ಜೀವಿತದಲ್ಲಿ ನಡೀತಾ ಇಲ್ಲ. ದೇವರು ಮಾಡ್ಬೇಕು ಅಂತಿದ್ದಾನೆ, ಆದ್ರೆ ದೇವರು ಆ ನಂಬಿಕೆ ಪ್ರಕಾರ, ಆ ನಂಬಿಕೆ ನಿನ್ನ ನೋಡದೇ ಇರೋ ನಿಮಿತ್ತವಾಗಿ ದೇವ್ರಿಗೆ ಮಾಡೋ ಕೆಲಸಗಳು ಮಾಡಕ್ ಆಗ್ತಾ ಇಲ್ಲ. ಹಲ್ಲೆಲೂಯಾ. ನೋಡ್ರಿ, ಒಂದು ಹೇಳ್ತೇನೆ, ಇವತ್ತು ನೀವೊಂದು ಟಿವಿ ತಗೊಳಕ್ ಹೋಗ್ತೀರಾ, ಆಯ್ತಾ? 29 ಇಂಚಸ್ ಟಿವಿ ತಗೊಳಕ್ ಹೋಗ್ತೀರಾ. ಆ ಟಿವಿ ಎಷ್ಟು ಬೆಳೆ ಇರ್ಬೋದು? ಒಂದು ಅಂದಾಜಲ್ಲಿ ಒಂದು 15-20 ಸಾವಿರ ಇರ್ತದ. 15-20 ಸಾವಿರ ಇರ್ತದೆ. ನೀವು 100 ರೂಪಾಯಿ ತಗೊಂಡೋದ್ರೆ ಟಿವಿ ಕೊಡ್ತಾರಾ? ಕೊಡಲ್ವಾ? ಯಾಕೆ ಕೊಡಲ್ಲ? ಮಾರಕ್ಕೆ ಅಲ್ವಾ ಇಟ್ಟಿರೋದದು. ಮತ್ತೆ ಯಾಕೆ 100 ರೂಪಾಯಿ ಕೊಡಲ್ಲ? ಹೇಳ್ರಿ ಜೋರಾಗಿ. ಅದ್ರ ಬೆಲೆ ಜಾಸ್ತಿ. ಹಲ್ಲೆಲೂಯಾ. ಹಾಗೆ ನೀನು ಹೊಟ್ಟೆ ನೋವು, ತಲೆನೋವು ಹೋಗೋ ನಂಬಿಕೆ ಇಟ್ಕೊಂಡು, ಸ್ವಾಮಿ ನನ್ನ ಕ್ಯಾನ್ಸರ್ ಹೋಗ್ಲಿ, ಸ್ವಾಮಿ ಆಗಲ್ಲ. ಈ ಲೋಕದಲ್ಲಿ ಹಣಕ್ಕೆ ಏನು ವ್ಯಾಲ್ಯೂ ಇದೆಯೋ, ಪರಲೋಕದಲ್ಲಿ ನಿನ್ನ ನಂಬಿಕೆಗೆ ಆ ವ್ಯಾಲ್ಯೂ ಇದೆ. ವಾಟ್ ವ್ಯಾಲ್ಯೂ ಹ್ಯಾಸ್ ಮನಿ ಆನ್ ಅರ್ತ್, ದ ಸೇಮ್ ವ್ಯಾಲ್ಯೂ ಹ್ಯಾಸ್ ಫೇತ್ ಆನ್ ಹೆವೆನ್. ಇಲ್ಲಿ ನಿನಗೆ ಏನ್ ವ್ಯಾಲ್ಯೂ? 100 ರೂಪಾಯಿಗೆ ಏನ್ ವ್ಯಾಲ್ಯೂ? ಇಲ್ಲಿ ನಿನ್ನ ಮನುಷ್ಯರು ಹೇಗೆ ನಿನ್ನನ್ನ ಗುರುತಿಸ್ತಾರೆ? ನಿನ್ನ ಹತ್ರ ಇರೋ ಹಣದ ಮೇಲೆ. ಪರಲೋಕದಲ್ಲಿ ನಿನ್ನನ್ನು ಹೇಗೆ ಗುರುತಿಸ್ತಾರೆ ಅಂದ್ರೆ ನಿನ್ನಲ್ಲಿರೋ ನಂಬಿಕೆ ಮೇಲೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಂಬಿಕೆ ನಿನಗೊಂದು ವಸ್ತ್ರವಾಗಿರ್ತದೆ. ನಂಬಿಕೆ ಇರುವಂತ ವ್ಯಕ್ತಿಗಳು ನೋಡಿದ್ರೆ ಪರಲೋಕ ಸಂತೋಷ ಪಟ್ಬಿಡ್ತಾರೆ. ಇವ್ರನ್ನ ಇಟ್ಕೊಂಡು ನಾವೇನಾದ್ರೂ ಮಾಡ್ಬೋದು. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರರೇ, ಇವತ್ತು ದೇವರು ತನಗೆ ಮಹಿಮೆ ಪಡಿಸ್ಕೋಬೇಕಾದ್ರೆ ಆತನು ನೇರವಾಗಿ ಬಂದು ಮಹಿಮೆ ಪಡಿಸ್ಕೊಳ್ಳಲ್ಲ. ನಿನ್ನ ಮುಖಾಂತರವಾಗಿನೇ ದೇವರಿಗೆ ಮಹಿಮೆ ಉಂಟಾಗ್ಬೇಕು. ನಿನ್ನ ಮುಖಾಂತರವಾಗಿ ದೇವರಿಗೆ ಮಹಿಮೆ ಉಂಟಾಗ್ಬೇಕಂದ್ರೆ ಆ ನಂಬಿಕೆ ನಿನ್ನ ಒಳಗಡೆ ಬರೋಕೆ ಪ್ರಾರಂಭ ಆಗ್ಬೇಕು.
ಹಲ್ಲೆಲೂಯಾ. ಇವತ್ತು ದೇವರು ಕಾಯ್ತಾ ಇದ್ದಾನೆ ನನ್ನ ಮಕ್ಕಳಿಗೆ ನಾನು ಅದ್ಭುತ ಮಾಡಬೇಕು ಅಂತ ಹೇಳಿ. ಆದ್ರೆ ನಾವುಗಳು ಆ ಅದ್ಭುತಕ್ಕೆ ರೆಡಿ ಆಗ್ತಾ ಇಲ್ಲ. ಹಲ್ಲೆಲೂಯಾ. ಸೊ ನಾನು ಎಷ್ಟೋ ಸರಿ ವಾಕ್ಯ ಕೊಟ್ಟಿದ್ದೀನಿ, ಆದ್ರೆ ದೇವರ ಆತ್ಮನು ಇವತ್ತು ಮತ್ತೆ ಇದೇ ವಾಕ್ಯ ಕೊಡ್ಬೇಕು ಅಂತ ಹೇಳಿದ ನಿಮಿತ್ತವಾಗಿ ನಾನು ಕೊಡ್ತಾ ಇದ್ದೀನಿ. ನಾವು ಯೋಹಾನ 5ನೇ ಅಧ್ಯಾಯದಲ್ಲಿ ನೋಡ್ರಿ, ನಂಬಿಕೆಯಲ್ಲಿ 4 ಲೆವೆಲ್ ಇರ್ತದೆ. ಸೊ 4 ಲೆವೆಲ್ ಇರ್ತದೆ. ಈ 4 ಲೆವೆಲ್ ಅಲ್ಲಿ 4ನೇ ಲೆವೆಲ್ ಏನು ನಂಬಿಕೆ ಅಂತ ಹೇಳಿ ನಾವು ನೋಡ್ಕೊಳ್ಳೋಣ. ಯೋಹಾನ 5ನೇ ಅಧ್ಯಾಯದಲ್ಲಿ 8ನೇ ವಚನದಿಂದ ಯಾರಾದ್ರೂ ಒಬ್ರು ಓದ್ರಿ. ಇಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ, ಆತನಿಗೆ 38 ವರ್ಷದಿಂದ ರೋಗ ಇರ್ತದೆ. ಎಷ್ಟು ವರ್ಷದಿಂದ? 38 ವರ್ಷದಿಂದ ರೋಗದಲ್ಲಿರುವಂತ ಒಬ್ಬ ವ್ಯಕ್ತಿ ಹತ್ರ ಯೇಸು ಸ್ವಾಮಿ ಬರ್ತಾರೆ. ಹಲ್ಲೆಲೂಯಾ. ಆ ಸ್ಥಳ ಹೇಗಿರ್ತದೆ ನಾವು ಒಂದ್ಸತಿ ಓದ್ಕೊಳ್ಳೋಣ. 5ನೇ ಅಧ್ಯಾಯ 1ನೇ ವಚನದಿಂದ. ಇದಾದ ಮೇಲೆ ಯೆಹೂದ್ಯರದೊಂದು ಜಾತ್ರೆ ಬಂದದ್ದರಿಂದ ಯೇಸು ಯೆರೂಸಲೇಮಿಗೆ ಹೋದನು. ಯೆರೂಸಲೇಮಿನಲ್ಲಿ ಕುರಿ ಅಗಸೆ ಬಾಗಿಲಿನ ಹತ್ತಿರದಲ್ಲಿ ಒಂದು ಕೊಳವಿದೆ. ಇದಕ್ಕೆ ಇಬ್ರಿಯ ಮಾತಿನಲ್ಲಿ ಬೆಥೆಸ್ದಾ ಎಂದು ಹೆಸರು. ಇದಕ್ಕೆ ಬೆಥೆಸ್ದಾ ಎಂದು ಹೆಸರು. ಆಮೇಲೆ ಅಲ್ಲಿ 5 ಮಂಟಪಗಳಿವೆ. ಇವುಗಳಲ್ಲಿ ಬಹುಮಂದಿ ರೋಗಿಗಳು, ಕುರುಡರು, ಕುಂಟರು, ಮೈ ಒಣಗಿದವರು ಬಿದ್ದುಕೊಂಡಿರುವರು. ಆಮೇಲೆ ಅಲ್ಲಿ 38 ವರ್ಷದಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯನಿದ್ದನು. ಅವನು ಬಿದ್ದಿರುವುದನ್ನು ಯೇಸು ಕಂಡು ಇವನು ಹೀಗಾಗಿ ಬಹುಕಾಲವಾಗಿದೆ ಎಂದು ತಿಳಿದು. ಇವನು ಹೀಗಾಗಿ ಬಹುಕಾಲವಾಗಿದೆ. ನೋಡ್ರಿ, 38 ವರ್ಷದ ರೋಗಿ ಒಂದು ಜಾಗದಲ್ಲಿ ಬಿದ್ದಿದ್ದಾನೆ. ಅವನು ಎಲ್ಲಿ ಬಿದ್ದಿದ್ದಾನೆ? ಮನೇಲೆಲ್ಲ ಬಿದ್ದಿರೋದು. ಅವನು ಎಲ್ಲಿ ಬಿದ್ದಿದ್ದಾನೆ? ಎಲ್ಲೋ ಬೇಡದೇ ಇರುವ ರಸ್ತೆಯಲ್ಲೆಲ್ಲ ಬಿದ್ದಿರೋದು. ಅವನು ಯಾವ್ದೋ ಇಲ್ಲದೆ ದೇವರ ಪ್ರಸನ್ನತೆ ಇಲ್ದಿರುವ ಸ್ಥಳದಲ್ಲೆಲ್ಲ ಬಿದ್ದಿರೋದು. ಅವನು ಬಿದ್ದಿರೋದು 5 ಮಂಟಪಗಳು, ಕೊಳ ಇದೆ ಅಂತೆ. ಬೆಥೆಸ್ದಾ ಕುಲದ ಪಕ್ಕದಲ್ಲೇ ಬಿದ್ದಿದ್ದಾನೆ. ಆ ಬೆಥೆಸ್ದಾ ಕುಲವನ್ನು ಯಾರು ಬಂದು ಅದನ್ನ ಅಲಗಾಡಿಸ್ಬಿಟ್ಟು ಹೋಗ್ತಾ ಇದ್ರಂತೆ? ದೇವದೂತರು. ಈಗ ದೇವದೂತರು ಅಲ್ಲಿ ಬರ್ತಾ ಇದ್ರು, ಹೋಗ್ತಾ ಇದ್ರು ಅಂದ್ರೆ ದೇವರ ಪ್ರಸನ್ನತೆ ಅಲ್ಲಿ ಇರತ್ತಾ? ದೇವರ ಪ್ರಸನ್ನತೆ ಇತ್ತು ರೀ. ಅಲ್ಲಿ ಅನೇಕರು ಕುರುಡರು, ಕುಂಟರಿಗೆ ಸ್ವಸ್ಥತೆ ಆಗ್ತಾ ಇತ್ತು. ಆ ನೀರು ಉಕ್ಕಬೇಕಾದ್ರೆ ನೀರನ್ನು ಹೋಗಿ ಮುಟ್ಟಿದ್ರೆ ಅವ್ರ ಗುಣ ಆಗ್ತಾ ಇತ್ತಂತೆ. ಸೊ ಅಲ್ಲಿ ಸ್ವಸ್ಥತೆ ನಡೀತಾ ಇತ್ತು, ಅಲ್ಲಿ ದೇವರ ಪ್ರಸನ್ನತೆ ಇತ್ತು, ಅಲ್ಲಿ ದೇವದೂತರು ಇಳಿತಾ ಇದ್ರು, ಮೇಲಕ್ಕೆ ಹೋಗ್ತಾ ಇದ್ರು. ಅಲ್ಲಿ ದೈವಿಕವಾದಂತ ಪ್ರಸನ್ನತೆ ಅಲ್ಲಿ ಇತ್ತು ರೀ. ಆದ್ರೂ ಸಹ ಈತನ ಅಲ್ಲೇ ಇದ್ರು. ಇವನಿಗೆ 38 ವರ್ಷ ಆದ್ರೂ ಬಿಡುಗಡೆ ಆಗ್ಲಿಲ್ಲ. ನೀನು ಸಭೆಯಲ್ಲೇ ಇರ್ಬೋದು, ನಿನ್ನ ಸಭೆಯಲ್ಲಿ ದೇವರ ಆತ್ಮನು ಬರ್ಬೋದು, ಹೋಗ್ಬೋದು. ನಿನ್ನ ಸಭೆಯಲ್ಲಿ ದೇವದೂತರ ಕಾರ್ಯಗಳು ನಡೀತಾ ಇರ್ಬೋದು, ನಿನ್ನ ಸಭೆಯಲ್ಲಿ ವಾಕ್ಯಗಳು ಬಲವಾಗಿರ್ಬೋದು. ಆದ್ರೆ ನಿನಗೆ ಬಿಡುಗಡೆ ಆಗಿರಲ್ಲ. ನೀನ್ ಹೆಂಗಿರ್ತೀಯ, ನೀನು ಹಾಗೆ ಇರ್ತೀಯ. ಯಾಕಂದ್ರೆ ನಿನಗೆ ಬೇಕಾಗಿರುವ ನಂಬಿಕೆ ಇನ್ನೂ ನೀನಲ್ಲಿ ಬಂದಿರಲ್ಲ. ದೇವದೂತರು ಬಂದಿದ್ದಾರೆ, ದೇವರ ಪ್ರಸನ್ನತೆ ಇದೆ. Then why it is not healing them? ದೇವರ ಪ್ರಸನ್ನತೆ ಬಂದ್ಬಿಟ್ರು ಕೆಲವೊಮ್ಮೆ ನನಗೆ ನಿನಗೆ ಗುಣ ಆಗ್ಲಿಕ್ಕೆ ಆಗೋದಿಲ್ಲ. ಆದ್ರೆ ನಿನ್ನಲ್ಲಿ ನಂಬಿಕೆ ಇದ್ರೆ ದೇವರ ಪ್ರಸನ್ನತೆ ದೂರದಲ್ಲಿದ್ರು ನಿನ್ ಗುಣ ಆಗ್ಬಿಡ್ತೀಯ. ಹಲ್ಲೆಲೂಯಾ. ಆಮೇಲೆ ಮುಂದಕ್ಕೆ ಹೋಗ್ರಿ. ಆಮೇಲೆ ಏನಾಗ್ತದೆ? ದೇವ್ರಿಗೆ ಗೊತ್ತಾಗತ್ತಂದ್ರೆ ಈತನ ಹೀಗಾಗಿ ಬಹುಕಾಲವಾಗಿದೆ. ಏನಾಗಿದೆ? ನಿನ್ನ ಕಷ್ಟಗಳು ನಿನಗೆ ಎಷ್ಟು ದಿವಸದಿಂದ ಇದೆ, ನಿನ್ನ ರೋಗಗಳು ನಿನಗೆ ಎಷ್ಟು ದಿವಸದಿಂದ ಇದೆ, ನಿನ್ನ ಕಣ್ಣೀರುಗಳು ನಿನಗೆ ಎಷ್ಟು ದಿವಸದಿಂದ ಇದೆ, ಪ್ರತಿಯೊಂದು ನಿನ್ನ ದೇವ್ರಿಗೆ ಗೊತ್ತಿದೆ. ಈಸ್ ನಾಟ್ ಅ ಡಮ್ ಗಾಡ್. ಅಯ್ಯೋ ಸಡನ್ ಆಗಿ ಬಂದ್ಬಿಟ್ಟು ಹೌದಾ ನಿನಗೆ ಹಿಂಗಾಯ್ತಾ? ಈಗ ನೀವು ನನ್ನ ಹತ್ರ ಬಂದು ಪ್ರಾಬ್ಲಮ್ ಹೇಳಿದಾಗ ಓ ಹೌದಾ ನಿಮ್ಗೆ ಈ ತರ ತೊಂದರೆ ಇದೆಯಾ ಅಂತ ನಾನು ಆಶ್ಚರ್ಯವಾಗಿ ಕೇಳ್ತೀನಿ. ದೇವ್ರಿಗೆ ಆಶ್ಚರ್ಯ ಅಲ್ಲ. ನನಗೆ ಗೊತ್ತು ಮಗಳೇ ಅಂತ. ನನಗೆ ಗೊತ್ತು ಮಗನೇ, ನಿನಗೆ ಏನ್ ಪ್ರಾಬ್ಲಮ್ ಇದೆ, ನೀನ್ ಯಾವಾಗಿಂದ ಇದೆ, ಎಲ್ಲಿಂದ ಯಾವಾಗಿಂದ ನಿನಗೆ ನೋವಿದೆ. ಐ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್, ಐ ನೋ ಎವ್ರಿಥಿಂಗ್. ನಾನು ಕೇಳ್ತಾ ಇದ್ದೀನಿ, ದೇವರಿಗೆ ಎಲ್ಲ ಗೊತ್ತಿದ್ದ ಮೇಲೂ ದೇವರು ಸುಮ್ಮನೆ ಇದ್ದಾರೆ. ಈ ಡಿಡ್ ಹೀಲಿಂಗ್. ಅವ್ರಿಗೆ ಗುಣಪಡಿಸ್ಲಿಲ್ಲ. ಅಲ್ಲೂ ಇವತ್ತು ನಿಮ್ಮ ಮಕ್ಕಳಿದಾರ ಕೆಲವರು ಮಕ್ಕಳಿದ್ದಾರೆ. ನಿಮ್ಮ ಮಕ್ಕಳಿಗೆ ನೀವು ಊಟ ಕೇಳಿದ್ರೇನೆ ಕೊಡ್ತೀರಾ ಅಥವಾ ಟೈಮ್ ಆದ್ರೆ ನೀವೇ ಕೂಗ್ಬಿಟ್ಟು ಅವ್ರನ್ನ ಕರೆದು ಊಟ ಹಾಕ್ತೀರಾ? ತಾಯಿ ಇದ್ರೆ ಹೇಳ್ರಿ, ನೀವೇ ಕರಿತೀವಿ. ಬೈಬಲ್ ಹೇಳ್ತದೆ, ಒಂದು ತಾಯಿ ಮರ್ತಾರೆ, ಆದ್ರೆ ನಾನು ನಿನ್ನನ್ನ ಮರೆಯೋದಿಲ್ಲ ಅಂತ ದೇವ್ರು ಹೇಳ್ತಾರೆ ಹೇಳಲ್ವಾ ಬೈಬಲ್ ಅಲ್ಲಿ? ಮತ್ತೆ ತಾಯಿಗಿಂತ ಪ್ರೀತಿ ಹೆಚ್ಚು ಅಂತ ಅವರ ವಾಕ್ಯದಲ್ಲಿ ತೋರಿಸ್ಕೊಂಡಿದ್ದಾರೆ, ಹೌದಲ್ವಾ? ಮತ್ತೆ ದೇವರು ಆತನನ್ನ ಕರೆದ್ರೇನೆ ಅವನ್ನ ಗುಣಪಡಿಸ್ಬೇಕಾ ಅಥವಾ ಕರಿದಿರಾನೆ ಗುಣಪಡಿಸ್ಬೇಕಾಗಿತ್ತ? ಹೇಳ್ರಿ, ಕರಿದಿರಾನೆ ಗುಣಪಡಿಸ್ಬೇಕು ತಾನೆ? ಆದ್ರೆ ದೇವ್ರು ಮಾಡಿಲ್ಲ. ಕೆಲವೊಮ್ಮೆ ನಾವು ಅನ್ಕೋಬಹುದು, ಅಯ್ಯೋ ಯಾಕೆ ಮಾಡ್ತಾ ಇಲ್ಲ, ಏನು ದೇವ್ರು? ಸಮಟೈಮ್ಸ್ ಇಟ್ ಹ್ಯಾಪನ್ಸ್. ಯಾಕಂದ್ರೆ ನಿನ್ನ ನಂಬಿಕೆ ನಿನ್ನ ಆ ಲೆವೆಲ್ಗೆ ತಗೊಂಡು ಹೋಗ್ತಾ ಇದೆ. ನೀನ್ ದೇವ್ರ ಹತ್ರನೇ ಇದೆಯಾ? ನೋಡ್ರಿ, ದೇವ್ರು ಅಲ್ಲಿ ಅವನೊಬ್ನೇನ ಇದ್ದಿದ್ದು, 38 ವರ್ಷ ರೋಗಿ ಒಬ್ನೇನ ಇದ್ದಿದ್ದು. ಎಷ್ಟೋ ಜನ ಇದ್ರು ರೀ, ಎಷ್ಟೋ ಜನ ಅನಾರೋಗ್ಯದಲ್ಲಿದ್ರು. ಅವ್ರನ್ನೆಲ್ಲ ಬಿಟ್ಟು ದೇವ್ರು ಅವನ ಹತ್ರನೇ ಬರ್ತಾ ಇದ್ದಾರೆ. ಆದ್ರೆ ಅವನ್ನ ಡೈರೆಕ್ಟ್ ಆಗಿ ಗುಣಪಡಿಸ್ತಾ ಇಲ್ಲ. ದೇವ್ರು ಗುಣಪಡಿಸ್ತಾ ಇಲ್ಲ. ಅವನ್ನ ಕೇಳ್ತಾ ಇದ್ದಾರೆ, ನೀನು ಗುಣ ಆಗ್ಲಿಕ್ಕೆ ಮನಸ್ಸಿದ್ಯಾ? Do you want to be healed?
ಅಲ್ಲೂಯ. ಈಗ ನಾನ್ ನಿಮಗೆ ಕೇಳ್ತೀನಿ, ನೀವು ಊಟ ಮಾಡ್ತೀರಾ? ಅಲ್ಲೂಯ. ಈಗ ನಾನು ಕೇಳ್ತೀನಿ, ಏನ್ ಕೇಳ್ತೀನಿ? ನಮ್ಮ ಬ್ರದರ್ ಬಂದಿದ್ದಾರೆ, BMTC ಡ್ರೈವರ್. ಬ್ರದರ್ ನಿಮ್ಮ ಹೆಸರೇನೆ ಮರ್ತೇ ಹೋಗ್ಬಿಟ್ಟೆ ಬ್ರದರ್. ರವಿ ಬ್ರದರ್ ಇದ್ದಾರೆ. ಈಗ ರವಿ ಬ್ರದರ್ ಕೇಳ್ತೀನಿ, ಬ್ರದರ್ ನೀವು ಊಟ ಮಾಡಿದ್ರಾ ಅಂತ ಕೇಳಿದ್ರ? ಇಲ್ಲ ಊಟ ಮಾಡ್ತೀರಾ ಅಂತಂದ್ರೆ ನಾವ್ ಕೇಳಿದ್ರೆ ಅವ್ರು ಏನ್ ಅನ್ಬೇಕು? ಊಟ ಮಾಡಿದ್ರ ಅಂದ್ರೆ ಅವ್ರು ಏನಂತಾರೆ? ಮಾಡ್ದೆ ಅಂತಾರೆ, ಇಲ್ಲ ಅಂತಾರೆ. ಹೌದಾ ಅಲ್ವೇರಾ? ಇಲ್ಲ ಬ್ರದರ್, ಬೆಳಗ್ಗೆ ಎದ್ದೆ ನಮ್ ವೈಫ್ ಅಡ್ಗೆನೆ ಮಾಡಿಲ್ಲ, ನಾನು ವೆಯ್ಟ್ ಮಾಡಿ ತಲೆಗೆ ಇದೆಲ್ಲ ಹೇಳ್ತಾರ ನನ್ನ ಹತ್ರ. ಮತ್ತೆ ದೇವ್ರು ಅವನ್ನ ಏನ್ ಕೇಳಿದ್ರು? ನೀನು ಗುಣ ಆಗೋಕ್ ಮನಸ್ಸಿದ್ಯಾ ಇಲ್ವಾ ಅಂದ್ರು. ಅಷ್ಟೇ ತಾನೆ? ಅವನು ಹೂ ಅನ್ಬೇಕಿಲ್ಲ, ಇಲ್ಲ ಅನ್ಬೇಕು. ಅವನೇನಂತಾನೆ? ಸ್ವಾಮಿ ನೀರ್ ಉಕ್ಕಬೇಕಾದ್ರೆ ನೀರ್ ಬಳಿ ಕರ್ಕೊಂಡು ಹೋಗ್ಲಿಕ್ಕೆ ನನಗೆ ಯಾರಿಲ್ಲ. ಇದನ್ನ ಕೇಳದ ದೇವ್ರು? ಅಲ್ಲೆಲ್ಲೂಯ್ಯ. ದೇವ್ರು ಅದನ್ನ ಕೇಳಲೇ ಇಲ್ಲ. ನೀನು ಗುಣ ಆಗ್ಬೇಕಾ ಬೇಡವಾ? ಯು ವಾಂಟ್ ಟು ಬಿ ಹೀಲ್ಡ್ ಆರ್ ನಾಟ್? ಅವ್ನು ಡೈರೆಕ್ಟ್ ಆಗಿ ದೇವ್ರೆ ಹೌದು ನಾನು ಗುಣ ಆಗ್ಬೇಕಂದಿದ್ರೆ ಹಾಗೆ ಬಿಟ್ಟಿರೋದು. ಆದ್ರೆ ಅವ್ನು ಕೇಳಲಿಲ್ಲ. ಅಲ್ಲೆಲ್ಲೂಯ್ಯ. ಸ್ವಾಮಿ ನೀರ್ ಉಕ್ಕಬೇಕಾದ್ರೆ ನೀರ್ ಬಳಿ ಕರ್ಕೊಂಡು ಹೋಗೋರು ಯಾರು ಇಲ್ಲ. ನಾನ್ ಕೇಳಿದೆ ಸ್ವಾಮಿಗೆ, ಸ್ವಾಮಿ ನೀನ್ ದೇವ್ರಲ್ಲ, ನೀನ್ ಬಂದ್ಮೇಲೆ ಅವನು ಗುಣ ಆಗ್ಬೇಕಲ್ಲ, ನೀನ್ ಬಂದ್ಮೇಲೆ ನೀನು ಗುಣ ಆಗ್ಬೇಕಾ, ನಿನಗ್ ಬಿಡುಗಡೆ ಬೇಕಾ ಅಂತ ಏನು ಕೇಳ್ತಾರೆ? ಅಂಡರ್ಸ್ಟ್ಯಾಂಡಿಂಗ್ ಅರ್ಥ ಆಗ್ತಾ ಇದೆಯಾ? ಈಗ ದೇವ್ರು ಬಂದ್ರೇನೆ ಬಿಡುಗಡೆ ಅಂತ ನಾವು ಅನ್ಕೊಂತೀವಿ. ಈಗ ದೇವ್ರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಬಂದ್ರೇನೆ ಬಿಡುಗಡೆ ಅಂತ ನಾವು ಅನ್ಕೊಂತೀವಿ. ಆದ್ರೆ ದೇವ್ರು ಬಂದ್ಮೇಲೆ ನೀನು ಗುಣ ಆಗ್ಬೇಕಾ, ನಿನಗ್ ಬಿಡುಗಡೆ ಬೇಕಾ, ನಿನಗ್ ಸ್ವಸ್ಥತೆ ಬೇಕಾ ಅಂತಂದ್ರೆ ಏನ್ ಸ್ವಾಮಿ ಏನ್ ಆಗ್ತಾ ಇದೆ? ಇದು ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಅಲ್ಲೆಲ್ಲೂಯ್ಯ. ಸೊ ನಾನು ಅದನ್ನೇ ಕೇಳಿದೆ, ಸ್ವಾಮಿ ನೀನ್ ಬಂದ್ಮೇಲೆ ಅವನು ಬಿಡುಗಡೆ ಮಾಡ್ಬೇಕಾಗಿತ್ತು, ಆದ್ರೆ ಯಾಕೆ ಅವನಿಗೆ ಬಿಡುಗಡೆ ಮಾಡಿದಿರೋ ಪ್ರಶ್ನೆ ಕೇಳ್ತಾ ಇದೆಯಾ? ಯಾಕಂದ್ರೆ ದೇವ್ರು ಹೇಳಿದ್ರು ಮುಂದಿನ ವಾಕ್ಯ ನೋಡು ಅಂತಂದ್ರು. ಅವಾಗ ಅವನ ಪ್ರಶ್ನೆಗೆ ಉತ್ತರ ಕೇಳಿದಾಗ ಅವನೇನಂತಾನೆ? ನೀರು ಉಕ್ಕಬೇಕಾದ್ರೆ ನೀರ್ ಬಳಿ ಕರ್ಕೊಂಡು ಹೋಗಕ್ ಯಾರು ಇಲ್ಲ ಅಂತ. ಆಗ ದೇವ್ರು ಏನ್ ಹೇಳಿದ್ರು ಗೊತ್ತಾ? ಮಗನೇ, ಅವನಿಗೆ ಯಾವತ್ತು ನಾನ್ ಬಿಡುಗಡೆ ಕೊಡ್ತೀನಿ ಅಂತ ಅವನಿಗೆ ಗೊತ್ತೇ ಇರ್ಲಿಲ್ಲ. ಅವನಿಗೆ ಯಾವಾಗ್ಲೂ ನಂಬಿಕೆ ಮನುಷ್ಯರ ಮೇಲೆ, ನೀರು ಮೇಲೆ. ಸೃಷ್ಟಿಕರ್ತನನ್ನು ಬಿಟ್ಬಿಟ್ಟು ನೀನ್ ಯಾವಾಗ ಸೃಷ್ಟಿಯನ್ನು ನಂಬಕ್ ಶುರು ಮಾಡ್ತೀಯಲ್ಲ, ನಿನ್ನ ಜೀವಿತದಲ್ಲಿ ಅದ್ಭುತ 38 ವರ್ಷ ಆಗತ್ತೆ. ಪರವಾಗಿಲ್ವಾ? ಅಲ್ಲೆಲ್ಲೂಯ್ಯ. ನೀವ್ ಹೇಳ್ಬೇಕು ಬ್ರದರ್ ನಾವು ದಿನಾ ಚರ್ಚೆಗೆ ಬರ್ತೀವಿ. ನಾನ್ ಹೇಳ್ತೀನಿ, ಅವನು ಬೆಳಗ್ಗೆಯಿಂದ ಸಂಜೆವರೆಗೂ ದೇವ್ರ ಪ್ರಸನ್ನತೆ ಇರೋ ಜಾಗದಲ್ಲೇ ಬಿದ್ದಿದ್ದ. ನೀವಾದ್ರೂ ವಾರಕ್ಕೆ ಒಂದ್ಸತಿ ಬರ್ತೀರಾ, ಅವ್ನು ಯಾವಾಗ್ಲೂ ಅಲ್ಲೇ ಇರ್ತಾ ಇದ್ದ. ಅಲ್ಲೆಲ್ಲೂಯ್ಯ. ನೀವ್ ಅಂತೀರಾ ಬ್ರದರ್ ನಾವು ದಿನಾ ವಾಕ್ಯ ಕೇಳ್ತಾ ಇದೀವಿ. ನಾನ್ ಅಂತೀನಿ ಅವ್ನು ದೇವ್ರೇ ನೇರವಾಗಿ ಹೋಗಿ ಮಾತಾಡಿದ್ದಾರೆ. ಬಟ್ ಯೆಟ್ ಮಿರಕಲ್ ಡಿಡ್ ಹ್ಯಾಪನ್. ಆದ್ರೂ ಅದ್ಭುತ ಆಗ್ಲಿಲ್ಲ. ಅಲ್ಲೆಲ್ಲೂಯ್ಯ. ಅಲ್ಲೆಲ್ಲೂಯ್ಯ. ಯಾಕಂದ್ರೆ ಅವನ ಕಣ್ದೃಷ್ಟಿ ಎಲ್ಲ ನೀರ್ ಮೇಲೆ, ಮನುಷ್ಯರ ಮೇಲೆ. ಅವನೇನ್ ಅನ್ಕೊಂಡಿದ್ದ ಅಂದ್ರೆ ಯಾರಾದ್ರೂ ನನ್ ಕರ್ಕೊಂಡೋಗಿ ನೀರ್ ಹತ್ರ ಬಿಟ್ಬಿಟ್ರೆ ಸಾಕು, ನಾನು ಬಿಡುಗಡೆ ಆಗ್ಬಿಡ್ತೀನಿ. ನೀನ್ ಎಲ್ಲಿವರೆಗೂ ಸೃಷ್ಟಿಕರ್ತನನ್ನ ಬಿಟ್ಬಿಟ್ಟು ಸೃಷ್ಟಿನ ನಂಬ್ತಿಯಲ್ಲ, ನಿನ್ ಜೀವಿತದಲ್ಲಿ ಅದ್ಭುತಗಳು ಡಿಲೇ ಆಗತ್ತೆ. ಯಾಕಪ್ಪ ಈ ಡಿಲೇ? ಏನಪ್ಪ ಇದು ಕಾರ್ಯ? ಅಲ್ಲೆಲ್ಲೂಯ್ಯ. ಈ ವಾಕ್ಯ ಹಾಗೆ ಇರ್ಲಿ. ನಾವು ಕೀರ್ತನೆ 104ನೇ ಅಧ್ಯಾಯದಲ್ಲಿ 20ನೇ ವಚನ ಬೇಗ ಓದೋಣ. ನೀನು ಕತ್ತಲೆಯನ್ನು ಬರಮಾಡಲು ರಾತ್ರಿ ಆಗುತ್ತದೆ, ಆಗ ಕಾಡಿನ ಮೃಗಗಳು ಹೊರಬರುತ್ತವೆ, ಪ್ರಾಯದ ಸಿಂಹಗಳು ಬೇಟೆಗಾಗಿ ಗರ್ಜಿಸುತ್ತವೆ, ದೇವರಿಂದ ಆಹಾರವನ್ನು ಕೇಳಿಕೊಳ್ಳುತ್ತವೆ. ಯಾರಿಂದ ಆಹಾರ ಕೇಳುವಂತದೆ? ಯಾರಿದು? ಯಾರು ಕೇಳ್ಕೊಳ್ಳೋದು? ಪ್ರಾಯದ ಸಿಂಹಗಳು. ಅಲ್ಲೆಲ್ಲೂಯ್ಯ. ದೇವರಿಂದ ಆಹಾರವನ್ನು ಕೇಳ್ಕೊಳ್ತದೆ. ಅಲ್ಲೆಲ್ಲೂಯ್ಯ. ಅದೇ ಅಧ್ಯಾಯದಲ್ಲಿ 26ನೇ ವಚನ ಓದ್ರಿ ಬೇಗ. ಅದರಲ್ಲಿ ಹಡಗುಗಳು ಎಲ್ಲಿರ್ತದೆ? ಸಮುದ್ರದಲ್ಲಿ. ಅಂದ್ರೆ ಸಮುದ್ರದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಓಕೆ, ಹಡಗುಗಳು ಸಮುದ್ರದಲ್ಲಿ ಇರ್ತದೆ. ಆಮೇಲೆ ನೀನು ಉಂಟು ಮಾಡಿದ ಲಿವ್ಯಾತಾನ ಅಂತ ಏನ್ರು ಗೊತ್ತಾ? ದೊಡ್ಡ ದೊಡ್ಡ ತಿಮಿಂಗ್ಲಗಳು. ಲಿವ್ಯಾತಾನಕ್ಕೆ 3 ಅರ್ಥಗಳಿದೆ. ಒಂದು ತಿಮಿಂಗ್ಲ, ಒಂದು ಘಟ ಸರ್ಪಗಳು, ಇನ್ನೊಂದು ಏನಂತಾರೆ ಕ್ರೊಕೊಡೈಲ್ಗೂ ಲಿವ್ಯಾತಾನ ಅಂತಾರೆ. ಬಟ್ ಇಲ್ಲಿ ತಿಮಿಂಗ್ಲ ಅಂತಂದ್ರೆ ಮೀನು ಬಗ್ಗೆ ಬರೀತಾ ಇದ್ದಾರೆ, ಫಿಶ್. ಓಕೆ, ಆಮೇಲೆ ಅದರಲ್ಲಿ ಆಡುತ್ತದೆ. ಹೊತ್ತು ಹೊತ್ತಿಗೆ ಆಹಾರಕ್ಕೋಸ್ಕರ ಈಗ ಅಲ್ಲಿ ಸಿಂಹಗಳು ಯಾರನ್ನ ನೋಡ್ತಾ ಇತ್ತು ಆಹಾರಕ್ಕೆ? ದೇವ್ರು ನೋಡ್ತಾ ಇತ್ತು. ಅಲ್ಲೆಲ್ಲೂಯ್ಯ. ಇಲ್ಲಿ ಈ ಮೀನುಗಳು ಯಾರನ್ನ ನೋಡ್ತಾ ಇದೆ ಆಹಾರಕ್ಕೆ? ದೇವ್ರನ್ನ ನೋಡ್ತಾ ಇದೆ. ಅಲ್ಲೆಲ್ಲೂಯ್ಯ. ಹೌದಾ ಅಲ್ವೀರ? ಎಲ್ಲ ದೇವ್ರನ್ನ ನೋಡ್ತಾ ಇದೆ. ಈಗ ನೋಡ್ರಿ, ನಮ್ಮ ಸಿಸ್ಟರ್ ಇದ್ದಾರೆ, ಅವ್ರಿಗೊಂದು ಮಗಳಿದ್ದಾರೆ. ಅವರ ಹಸ್ಬೆಂಡು ಕೆಲ್ಸಕ್ಕೆ ಹೋಗ್ತಾರೆ. ಈಗ ದಿಢೀರ್ ಅಂತ ಒಂದ್ ದಿವಸ ಅವರು ಕೆಲ್ಸಕ್ಕೆ ಹೋಗಿದ್ದಾರೆ. ಮನೆ ATM ಕಾರ್ಡು ತಗೊಂಡೋಗಿ ಬ್ಯಾಂಕಲ್ಲಿ ದುಡ್ಡಿಲ್ಲ, ಅವ್ರಿಗೆ ಸಂಬಳ ಆ ಟೈಮಿಗೆ ಬರ್ತದೆ. ಈಗ ಅವ್ರ ಮಗಳು ಬಂದು ಅವ್ರ ಮಮ್ಮಿ ಹತ್ರ, ಮಮ್ಮಿ ಅರ್ಜೆಂಟಾಗಿ ಸ್ಕೂಲ್ಗೆ ಒಂದು 500 ರೂಪಾಯಿ ಬೇಕು ಅಂತಂದ್ರೆ ಅವ್ರ ಮಮ್ಮಿ ಏನಂತಾರೆ? ಇರಪ್ಪ ನಿಮ್ಮಪ್ಪ ಬರ್ಲಿ, ATM ಇಂದ ಇವಾಗ ಸಂಬಳ ಬಂದಿರುತ್ತೆ, ATM ಇಂದ ತೆಗೆದುಕೊಡ್ತೀನಿ ಅಂತ. ಹೌದಾ ಅಲ್ವೀರ? ಕರೆಕ್ಟಾ?
ಏನ್ ಹೇಳ್ತಾರೆ, ATM ಇಂದ ಎತ್ಕೊಡ್ತೀನಿ ಅಂತ ಹೇಳ್ತಾರೆ. ಈಗ ನೀವು ಯೋಚನೆ ಮಾಡ್ರಿ, ಒಂದು ಸಿಂಹದ ಮರಿ ಹೋಗಿ ತನ್ನ ಮಮ್ಮಿ ಹತ್ರ, ಮಮ್ಮಿ ನನಗೆ ಊಟ ಬೇಕಂದ್ರೆ, ಇರಪ್ಪ ನಿಮ್ಮ ಅಪ್ಪ ಕೆಲ್ಸಕ್ಕೆ ಹೋಗೋನೆ, ಅವ್ನು ATM ಇಂದ ಕಾಸು ತೆಗೆದು ನಿನಗೆ ಊಟ ಕೊಡ್ತೀನಿ ಅಂತ ಒಂದು ಸಿಂಹ ಹೇಳಕ್ಕಾಗತ್ತ? ಅಥವಾ ಒಂದು ಮೀನು ಬಂದ್ಬಿಟ್ಟು ತನ್ನ ಮಮ್ಮಿ ಹತ್ರ, ಮಮ್ಮಿ ನನಗೆ ಊಟ ಬೇಕು ಅಂದ್ರೆ, ಇರಪ್ಪ 3 ದಿನದ್ದು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ, ಎತ್ತಿ ಬಿಸಿ ಮಾಡ್ಕೊಡ್ತೀನಿ ಅಂತ ಹೇಳಕ್ಕಾಗತ್ತ? ನನಗೆ ನಿನಗೆ ನಂಬಿಕೆ ಇಲ್ಲ, ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ, ಇವತ್ತು ಮಾಡೋ ಸಾರನ್ನ 3 ದಿನ ಬಿಸಿ ಮಾಡಿ ತಿಂತೀವಿ. ಪ್ರಾಣಿಗಳ ಹಂಗಲ್ಲ, ತಾಜಾ ಇವತ್ತು ಹೊಡಿಯೋದು ಇವತ್ತೇ ತಿನ್ನೋದು, ಅದು ನಾಳೆ ಹೋಗಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ಅವುಗಳು ದೇವ್ರನ್ನ ನೋಡ್ತಾ ಇದೆ, ನಾನು ನೀನು ನಮ್ಮ ಕಣ್ಗಳಿಂದ ಲೋಕವನ್ನು ನೋಡ್ತಾ ಇದೆ. ನಿಮಗೇನ ಬೇಕಂದ್ರೆ ಗಂಡನ ಸಂಬಳ ಬೇಕು, ಇಲ್ಲಾಂದ್ರೆ ಬಿಸ್ನೆಸ್ ಆಗ್ಬೇಕು, ಇಲ್ಲಾಂದ್ರೆ ಇದು ಬೇಕು ಅದು ಬೇಕು. ಯೋಚನೆ ಮಾಡ್ರಿ, ಸಿಂಹಗಳಿಗೆ ರೆಗ್ಯುಲರ್ ಸ್ಯಾಲರಿ ಇದೆಯಾ? ತಿಂಗಳು ಸ್ಯಾಲರಿ ಬರ್ತದ? ಸಿಂಹಗಳಿಗೆ ಯಾವ್ದಾದ್ರು ಬ್ಯಾಂಕ್ ಅಲ್ಲಿ ಲೋನ್ ಕೊಡ್ತಾನ? ಹೋಗ್ಲಿ, ಸಿಂಹಗಳಿಗೆ ಪೂರ್ವಜಿಕರ ಸ್ವತ್ತು ಅನ್ನೋದು ಏನಾದ್ರೂ ಇದೆಯಾ? ಹಲ್ಲೆಲೂಯಾ. ಒಂದು ಪೂರ್ವಜಿಕರ ಸ್ವತ್ತಿಲ್ಲ, ಏನಿಲ್ಲ. ಆದ್ರೂ ಸಹ ಪ್ರಿಯ ಸಹೋದರರೇ, ಇವತ್ತವರೆಗೂ ಡಿಸ್ಕವರಿ ಚಾನೆಲ್ ಆಗ್ಲಿ, ಯಾವುದೇ ಒಂದು ನ್ಯೂಸ್ ಪೇಪರ್ ಆಗ್ಲಿ, ಸಮುದ್ರದಲ್ಲಿ ಒಂದು ತಿಮಿಂಗ್ಲಕ್ಕೆ ಹೊಟ್ಟೆಗೆ ಆಹಾರ ಸಿಕ್ಕದಿರ ಹೊರಗಡೆ ಬಂದು ಸತ್ತು ಬಿದ್ದಿದೆ, ಕೇಳಿಸ್ಕೊಂಡಿದ್ದೀರಾ? ಒಂದು ಸಿಂಹಕ್ಕೆ ಕಾಡಲ್ಲಿ ಊಟ ಸಿಕ್ಕದಿರ ಹೊರಗಡೆ ಬಂದು ಸತ್ತು ಬಿದ್ದಿದೆ, ಕೇಳಿಸ್ಕೊಂಡಿದ್ದೀರಾ? ಮನುಷ್ಯರು ಸತ್ತಿರೋದು ಕೇಳಿಸ್ಕೊಂಡಿದ್ದೀವಿ. ಯಾಕಂದ್ರೆ ಪ್ರಾಣಿಗಳು ದೇವರನ್ನ ನೋಡ್ತಾ ಇರುತ್ತೆ. ನಾವು ಬಾಯಿ ಮಾತ್ರ ದೇವ್ರು ಅಂತೀವಿ, ನಮ್ಮ ಕಣ್ಣುಗಳು ಮಾತ್ರ ಇಲ್ಲೇ ಇರ್ತವೆ. ಹೌದಾ ಅಲ್ವೀರ? ನೀವೇ ಯೋಚನೆ ಮಾಡ್ರಿ. ಈಗ ನಮ್ಗೆ ಏನಾದ್ರೂ ಒಂದು 100 ರೂಪಾಯಿ ಬೇಕಪ್ಪ, 100 ರೂಪಾಯಿ ಬೇಕಾಗಿದೆ, ಏನ್ ಮಾಡ್ತೀವಿ? ಸ್ವಾಮಿ ನಿನ್ನನ್ನೇ ನಂಬಿದ್ದೇನೆ, ನೀನೇ ನನ್ನ ಸಹಾಯಕನು, ಈ 100 ರೂಪಾಯಿ ನೀನೇ ಕೊಡ್ಬೇಕು, ನೀನು ಕೊಡೋವರೆಗೂ ನಾನು ಕಾಯ್ತಾ ಇರ್ತೀನಿ. ಹಲ್ಲೆಲೂಯಾ. ಈಗ ಅದೇ ಜಾಗದಲ್ಲಿ 1 ಲಕ್ಷ ಬೇಕಾಗಿರುತ್ತೆ, ನಮ್ ಪ್ರಯರ್ ಹಂಗೇ ಸ್ವಲ್ಪ ಚೇಂಜ್ ಆಗುತ್ತೆ. ಸ್ವಾಮಿ ಈ 1 ಲಕ್ಷ ರೂಪಾಯಿ ಯಾರ ಹತ್ರ ಇದ್ರೆ ತೋರ್ಸು, ನಾನು ಕೇಳಿದ ತಕ್ಷಣನೇ ಅವ್ರ ಹೃದಯ ಮುಟ್ಟಿ ನಾನು ದುಡ್ಡು ಕೊಟ್ಬಿಡ್ಬೇಕು. ಇಸ್ ದಟ್ ಫೇತ್? 100 ರೂಪಾಯಿ ಕೊಡೋ ದೇವ್ರಿಗೆ 1 ಲಕ್ಷ ರೂಪಾಯಿ ಕೊಡಕ್ಕಾಗಲ್ಲ ಅಂತ ಎಲ್ಲಾನ ಬೈಬಲ್ ಅಲ್ಲಿ ಬರ್ದಿದ್ಯಾ? ನಿನ್ನ ಆಲೋಚನೆ ಅದು, ನಿನ್ನ ನಂಬಿಕೆ, ನಿನ್ನ ಡೌಟ್ ಅದು. ಅದಕ್ಕೆ ನಿನಗೇನಂದ್ರೆ 100 ರೂಪಾಯಿ ಅಂದ್ರೆ ದೇವ್ರು, 1 ಲಕ್ಷ ರೂಪಾಯಿ ಅಂದ್ರೆ ಸಾಲದವ್ರು. ದೇವ್ರು 100 ರೂಪಾಯಿ ಅಲ್ಲ ರೀ, 1 ಕೋಟಿ ಬೇಕಾದ್ರೂ ನೀನು ಕೊಡಕ್ಕೆ ದೇವ್ರು ರೆಡಿ ಆಗಿದ್ದಾನೆ. ಈಸ್ ಪವರ್ಫುಲ್ ಎನಫ್ ಟು ರಿಲೀಸ್ ಇಟ್. ಆತನಿಂದ ಅಸಾಧ್ಯವಾದದ್ದು ಒಂದು ಇಲ್ಲ. ವಾಕ್ಯ ಓದಿದಿರಾ ಇಲ್ವಾ? ಆತನಿಂದ ಅಸಾಧ್ಯವಾದದ್ದು ಆತನ ಮಾಡೇ ಮಾಡ್ತಾನೆ. ನನಗೆ ನಿನಗೆ ಆ ನಂಬಿಕೆ ಬೇಕು. ಈ 4ನೇ ಲೆವೆಲ್ ನಂಬಿಕೆ ಏನಂತಂದ್ರೆ, ಯಾವಾಗ್ಲೂ ಯಾರ ಮೇಲೆ ದೃಷ್ಟಿ? ಮನುಷ್ಯರ ಮೇಲೆ ದೃಷ್ಟಿ. ಈ ಮನುಷ್ಯರ ಮೇಲೆ ದೃಷ್ಟಿ, ಸೃಷ್ಟಿ ಮೇಲೆ ದೃಷ್ಟಿ ಇರೋದ್ರಿಂದ ಅವರ ಅದ್ಭುತವನ್ನು ದೇವರು ಡಿಲೇ ಮಾಡ್ತಾ ಇರ್ತಾರೆ. ಇವತ್ತೇ ನಾನು ಹೇಳ್ತೀನಿ ಕೇಳ್ರಿ, ಎಲ್ಲಾದ್ರೂ ನಿಮ್ಮ ಕಣ್ಣುಗಳು, ನಿಮ್ಮ ಆಲೋಚನೆಗಳು, ಹಲ್ಲೆಲೂಯಾ, ನನಗೆ ಇದು ಬಂದ್ಮೇಲೆ ನಾನು ಇದಾಗ್ತೀನಿ, ನನಗೆ ಈ ಕೆಲಸ ಬಂದ್ಮೇಲೆ ನಾನು ಅದಾಗ್ತೀನಿ, ನನಗೆ ಈ ಕೆಲಸ ಬಂದ್ಮೇಲೆ ಅದಾಗ್ತೀನಿ, ಬೇಡವೇ ಬೇಡ. ಹಲ್ಲೆಲೂಯಾ. ಅದನ್ನ ಅನ್ಕೊಳ್ರೆ ಬೇಡ್ರಿ. ಸ್ವಾಮಿ ನೀನ್ ಇದ್ರೆ ನಾನು ಎಲ್ಲ ಆಗ್ತೀನಿ ಅಂತ ಹೇಳಿ. ಅರ್ಥ ಆಗ್ತದೆ? ಇಸ್ರೇಲ್ ಜನರನ್ನ ದೇವ್ರು ಯಾಕೆ 40 ವರ್ಷ ಕಾಡಲ್ಲಿ ನಡೆಸಿದ್ರು? 10 ದಿನದಲ್ಲಿ ಅವ್ರು ಹೋಗ್ಬೋದಾಗಿತ್ತಲ್ವಾ? 10 ದಿನದಲ್ಲಿ ಹೋಗ್ಬೋದಾಗಿತ್ತು, ಬಿಡ್ಲಿಲ್ಲ ದೇವ್ರು. 40 ವರ್ಷ ಕಾಡಲ್ಲಿ ನಡೆಸೋರೆ. ಯಾಕೆ ಅಂತಂದ್ರೆ ಇಸ್ರೇಲ್ ಜನರಲ್ಲಿ ಏನಾಗ್ಬಿಟ್ಟಿತ್ತಂದ್ರೆ, ಅವ್ರ ಮೈಂಡ್ ಎಲ್ಲ ದೇವ್ರು ಹೋಗ್ಬಿಡ್ತು. ಅವ್ರ ಮೈಂಡ್ ಎಲ್ಲ ಏನ್ ತುಂಬಿಕೊಂಡಿದೆ ಅಂದ್ರೆ ಕಾನಾನ್ ದೇಶ ತುಂಬಿಕೊಂಡಿದೆ. ಏನ್ ತುಂಬಿಕೊಂಡಿದೆ? ಅದಕ್ಕೆ ಮೋಶೆ 40 ದಿವಸ ಬೆಟ್ಟ ಹತ್ತಿ ಪ್ರಾರ್ಥನೆ ಮಾಡಕ್ ಹೋದಾಗ ಇವ್ರಿಗೆ ಆತರ ಆಗ್ಬಿಡಿದೆ, ಮೋಶೆ ಬಂದಿಲ್ಲ, ಆ ದೇವ್ರಿಲ್ಲ, ಪರವಾಗಿಲ್ಲ, ನಾವ್ ಇನ್ನೊಂದ್ ದೇವ್ರನ್ನ ರೆಡಿ ಮಾಡೋಣ, ನಮ್ಗೆ ಆಶೀರ್ವಾದನೇ ಮುಖ್ಯ. ನಮ್ಗೇನ್ ಮುಖ್ಯ? ಹಲ್ಲೆಲೂಯಾ. ನಮಗೆ ಕಾನಾನ್ ಮುಖ್ಯ, ನಮಗೆ ಇದು ಅದು ಎಲ್ಲ ಮುಖ್ಯ ಇಲ್ಲ. ಅವ್ರ ತಲೆ ಎಲ್ಲ ಕಾನಾನ್ ತುಂಬಿಕೊಂಡಿದೆ. ಅದಕ್ಕೆ ಯಾರನ್ನ ಹೋಗ್ಬಿಟ್ಟು ಇಸ್ರೇಲ್ ಜನರಿಗೆ, ನೀವ್ ಯಾವಾಗ ಚೆನ್ನಾಗಾಗ್ತೀರಾ? ನಾವು ಕಾನಾನ್ಗೆ ಹೋದಾಗ ಚೆನ್ನಾಗಾಗ್ತೀವಿ. ಎಲ್ಲಿಗೆ ಹೋದಾಗ? ನೀವ್ ಯಾವಾಗ ಮನೆ ಕಟ್ತೀರಾ? ನಾವು ಕಾನಾನ್ಗೆ ಹೋದ್ಮೇಲೆ ಮನೆ ಕಟ್ತೀವಿ. ನೀನ್ ಯಾವಾಗ ಬಿಡುಗಡೆ ಆಗತ್ತೆ? ನನಗೆ ಕಾನಾನ್ಗೆ ಹೋದ್ಮೇಲೆ ಬಿಡುಗಡೆ. ಸೊ ಅವ್ರಿಗೆ ಏನ್ ಆಗೋಯ್ತಂದ್ರೆ, ಅವ್ರಿಗೆ ದೇವ್ರಾಗ್ಲಿಲ್ಲ, ಕಾನಾನ್ ದೇವ್ರಾಗ್ಬಿಟ್ಟಿದೆ. ಕಾನಾನ್ ದೇಶ ಅವ್ರಿಗೆ ದೇವ್ರಾಗ್ಬಿಟ್ಟಿದೆ. ಹಲ್ಲೆಲೂಯಾ. ಅದಕ್ಕೆ ದೇವ್ರ ಏನ್ ಮಾಡಿದ್ರು, ಮಗನೇ ಕಾನಾನಲ್ಲಿ ಮಾತ್ರ ಅಲ್ಲ, ಅರಣ್ಯದಲ್ಲೂ ನಾನೇ ದೇವ್ರು ಅಂತ ತೋರಿಸ್ಬೇಕಲ್ಲ. ಅದಕ್ಕೆ 40 ವರ್ಷ ಅರಣ್ಯದಲ್ಲಿ ನಡೆಸಿ ಎಲ್ಲ ಬೇಕಾಗಿರೋದು ಕೊಟ್ಟು ಅವರೇ ದೇವ್ರು ಅಂತ ತೋರಿಸ್ಬೇಕು. ಹಲ್ಲೆಲೂಯಾ. ಇವತ್ತು ನೀನು ಅಷ್ಟೇ ಬ್ರದರ್, ನನಗೆ ಗೌರ್ಮೆಂಟ್ ಕೆಲಸ ಸಿಕ್ಬಿಟ್ರೆ ಸಾಕು, ನಾನು ಸೆಟ್ಲ್ ಆಗ್ಬಿಡ್ತೀನಿ ಅಂದ್ರೆ, ಸೆಟ್ಲ್ ಆಗೋವರೆಗೂ ದೇವ್ರು ಗೌರ್ಮೆಂಟ್ ಜಾಬ್ ಕೊಡೋದು. ಹಲ್ಲೆಲೂಯಾ. ಬ್ರದರ್, ನಾನು ಇಲ್ಲಿ ಈ ಫಾರಿನ್ ಕಂಟ್ರಿಗೆ ಹೋಗ್ಬಿಟ್ಟು 1-2 ವರ್ಷ ನಾನು ಬದುಕ್ಬಿಟ್ರೆ ನನ್ನ ಲೈಫ್ ಸೆಟ್ಲ್ ಆಗ್ಬಿಡತ್ತೆ ಅಂತ ನೀನ್ ಅನ್ಕೊಂಡ್ರೆ, ಇಲ್ಲಿ ಸೆಟ್ಲ್ ಮಾಡೇ ನೀನು ಫಾರಿನ್ ಕಂಟ್ರಿ ಕರ್ಕೊಂಡು ಹೋಗ್ತಾರೆ, ತಪ್ಪ. ಸೆಟ್ಲ್ ಮಾಡಕ್ ಅಲ್ಲಿ ಕರ್ಕೊಂಡು ಹೋಗಲ್ಲ. ಹಲ್ಲೆಲೂಯಾ. ಇದಿದ್ರೇನೆ ನನ್ನ ಆಶೀರ್ವಾದ ನೀನ್ ಅನ್ಕೊಂಡ್ರೆ, ದೇವ್ರು ಏನ್ ಮಾಡ್ತಾನೆ ಗೊತ್ತಾ? ಅದ್ ಇಲ್ದೆ ನಾನು ಆಶೀರ್ವಾದಿಸ್ತೀನಿ ಅಂತ ತೋರ್ಸ್ಬಿಟ್ಟು ಅದನ್ನ ಕೊಡ್ತಾನೆ ನಿನಗೆ.
ದಟ್ ಇಸ್ ಹೌ ದ ಹಾರ್ಟ್ ಆಫ್ ಗಾಡ್ ಇಸ್. ಅದಕ್ಕೆ ಹೇಳ್ತೀನಿ, ಯಾವತ್ತು ದೇವ್ರಿಗೆ ಇದಿದ್ರೆ ನನಗೆ ಒಳ್ಳೇದು, ಇದಿದ್ರೆ ನನಗೆ ಒಳ್ಳೇದು, ಇವ್ರಿದ್ರೆ ಒಳ್ಳೇದು, ಇದಾದ್ರೆ ಒಳ್ಳೇದು ಅಂತ ಕೇಳ್ಬೇಡ್ರಿ. ಸ್ವಾಮಿ ಇದು ಯಾವುದು ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನೀನ್ ನನ್ನ ಜೊತೆಗಿದ್ರೆ ನನಗೆಲ್ಲ ಆಗತ್ತೆ ಅಂದ್ರೆ ಎಲ್ಲ ನಿನ್ ಕಾಲಡಿಗೆ ಬಂದು ಇವ್ರು ಬಿಡಿಸ್ಬಿಡ್ತ. ಎವ್ರಿಥಿಂಗ್ ವಿಲ್ ಕಮ್ ಅಂಡ್ ಫಾಲೋ ಆನ್ ಯುವರ್ ಫೀಟ್. ನಿನ್ನ ಮೈಂಡ್ ಅಲ್ಲಿ ನಿನ್ನ ಅಂಡರ್ಸ್ಟ್ಯಾಂಡಿಂಗ್ ಬಹಳ ಮುಖ್ಯ. ದೇವ್ರಿಗೆ ಆಸೆ ಏನಂತಂದ್ರೆ ಪ್ರತಿಯೊಂದು ವಿಷಯಕ್ಕೂ ತನ್ನ ಮಕ್ಕಳು ತನ್ನನ್ನು ಆತುಕೊಂಡು ಇರ್ಬೇಕು ಅನ್ನೋದೇ ದೇವರ ಆಸೆ. ಅದನ್ನ ಕಲಿಸೋದಕ್ಕೆ ದೇವ್ರು ಏನ್ ಮಾಡಿದ್ರಂದ್ರೆ, ಅವರು ಅರಣ್ಯದಲ್ಲಿ ಬರ್ಬೇಕಾದ್ರೆ ಪ್ರತಿ ದಿನ ಅವ್ರಿಗೆ ಏನ್ ಬೇಕೋ ಅದಷ್ಟೇ ಕೊಡ್ತಾ ಇದ್ರು. ಮಣ್ಣ ಕೊಡೋರು ದೇವ್ರು ಪರಲೋಕದಿಂದ. ಯಾಕೆ ಒಂದೇ ದಿನಕ್ಕೆ ಆಗೋಷ್ಟು ಕೊಡೋರು? ಯಾಕೆ 2 ದಿನಕ್ಕೆ ಆಗೋಷ್ಟು ಕೊಡ್ತಾ ಇರ್ಲಿಲ್ಲ? ಎತ್ತಿಟ್ಕೋಬಹುದಾಗಿತ್ತಲ್ಲ, ದೇವ್ರು ಕೊಡ್ಬೋದಾಗಿತ್ತಲ್ಲ. ದೇವ್ರಿಗೂ ರೆಸ್ಟ್ ಸಿಗೋದಲ್ವಾ? ಇವತ್ತೇ 1 ವಾರಕ್ಕೆ ಬೇಕಾಗಿರೋ ಮಣ್ಣ ಇವತ್ತೇ ಕೊಟ್ಬಿಟ್ಟು 5 ದಿನ ದೇವ್ರು ಆರಾಮಾಗಿ ರೆಸ್ಟ್ ಮಾಡ್ಬೋದಲ್ಲ. ಮಾಡ್ಲಿಲ್ಲ ದೇವ್ರು. ಇವತ್ತೇನ್ ಕೊಡ್ತೀನಿ ಅಷ್ಟೇ ಕೊಡ್ತೀನಿ. ಯಾಕೆ ಗೊತ್ತಾ? ಇವತ್ತೇ ನೀನ್ ಎಲ್ಲ ಕೊಟ್ಬಿಟ್ಟ ಅಂದ್ರೆ ನಾಳೆ ನೀನ್ ನನ್ನನ್ನು ನಂಬಲ್ಲ. ನಾಳೆ ನೀನ್ ನನ್ನನ್ನು ನಂಬೇಕು ಅಂತಂದ್ರೆ ಇವತ್ತೇನ್ ಬೇಕು ನಿನಗೆ ಅಷ್ಟೇ ಕೊಡ್ತೀನಿ, ನಾಳೆದೇ ನಾಳೆ ಕೊಡ್ತೀನಿ. ಅವಾಗ ಇನ್ನೂ ನೀನ್ ನನ್ನನ್ನು ನಂಬಿರ್ತೀಯ. ಅರ್ಥ ಆಗ್ತಾ ಇದೆಯಾ? ಇವತ್ತು ಇನ್ನೂ ದೇವ್ರು ಕೆಲವು ವಿಷಯ ಯಾಕೆ ನಿಮ್ಗೆ ಇನ್ನೂ ಬಿಡುಗಡೆ ಮಾಡಿಲ್ಲ ಅಂತಂದ್ರೆ, ನೀನು ಬಂದ ಮೇಲೆ ಅವ್ರನ್ನ ನಂಬಿಕೆ ಬಿಟ್ಬಿಡ್ತೀಯ. ಆದ್ರೆ ಯಾವಾಗ್ಲೂ ನೀನು ಅವ್ರ ಮೇಲೆ ನಂಬಿಕೆ ಇಡೋದನ್ನ ಕಲಿಬೇಕು ಅಂತ ಹೇಳಿ ಪ್ರತಿ ದಿನ ದೇವ್ರು ಒಂದೊಂದೇ ಬಿಡುಗಡೆ ಮಾಡ್ತಾ ಇರ್ತಾನೆ. ಹಲ್ಲೆಲೂಯಾ. ನಿನಗೆ ಯಾವಾಗ ದೇವ್ರಿಗೆ ನಂಬಿಕೆ ಬರ್ತದಲ್ಲ, ಇನ್ನೇನಾದ್ರೂ ನನ್ನ ಮಗ ನನಗ್ ಬಿಡಲ್ಲ, ಇನ್ನೇನಾದ್ರೂ ನನ್ನ ಮಗಳು ನನ್ನನ್ನೇ ನಂಬ್ತಾಳೆ, ನಾನು ಕೊಟ್ಲು ಸರಿ ಕೊಡ್ಲಿಲ್ಲ ಅಂದ್ರೂ ಸರಿ ನಾನೇ ಅಂತ ಹೇಳಿ ನಿಂತ್ಕೊಂತಾನೆ ಅಂತ ಯಾವಾಗ ದೇವ್ರಿಗೆ ಮೈಂಡ್ ಬರ್ತದಲ್ಲ, ಅವತ್ತು ನೋಡ್ರಿ ನಿಮ್ಮ ಆಶೀರ್ವಾದ ಹೇಗಿರ್ತದೆ ಅಂತ ಹೇಳಿ. ನೀವು ಕೇಳೋದು, ಕೇಳದೆ ಇರೋದು, ಅನ್ಕೊಳ್ಳದೆ ಇರೋದು, ಮನಸ್ಸಲ್ಲಿ ಆಸೆ ಪಟ್ಟಿದ್ದು, ಆಸೆ ಪಡದೆ ಇರೋದು ಎಲ್ಲ ನಿನ್ನ ಮನೇಲಿ ತುಂಬಿರ್ತದೆ. ಹಲ್ಲೆಲೂಯಾ. ದಟ್ ಇಸ್ ದ ಪವರ್ ಆಫ್ ಗಾಡ್. ನಂಬೇಕಷ್ಟೇ. ಆಮೇಲೆ ಈಗ 3ನೇ ಲೆವೆಲ್ ಹೋಗೋಣ. ಮಾರ್ಕ್ 5th chapter 21st verse. ಯೇಸು ತಿರುಗಿ ದೋಣಿಯಲ್ಲಿ ಈಚೆ ದಡಕ್ಕೆ ಬಂದಾಗ ಜನರು ಬಹುದೊಡ್ಡ ಗುಂಪಾಗಿ ಆತನ ಬಳಿಗೆ ಬಂದರು. ಆತನು ಸಮುದ್ರದ ದಡದಲ್ಲಿದ್ದನು. ಆಗ ಸಭಾಮಂದಿರದ ಅಧಿಕಾರಿಗಳಲ್ಲಿ, ಸಭಾಮಂದಿರ ಅಂದ್ರೆ ಏನ್ ಗೊತ್ತಾ? ಸಭಾಮಂದಿರ ಅಂದ್ರೆ ಚರ್ಚ್. ಒಂದು ಚರ್ಚಿನ ಅಧಿಕಾರಿ ಒಬ್ಬನಾದ ಯಾಯಿರನೆಂಬುವನು ಬಂದು ಯೇಸುವನ್ನು ಕಂಡು ತನ್ನ ಪಾದಗಳಿಗೆ ಬಿದ್ದು, ನನ್ನ ಚಿಕ್ಕ ಮಗಳು ಈಗ ಸಾಯುತ್ತಾಳೆ, ನನ್ನ ಚಿಕ್ಕ ಮಗಳು ಈಗ ಸಾಯ್ತಾ ಇದ್ದಾಳಪ್ಪ, ಆಕೆಯು ವಾಸಿಯಾಗಿ ಬದುಕಿಕೊಳ್ಳುವಂತೆ ಅವಳು ಬದುಕೋಬೇಕಂದ್ರೆ ನೀನು ಬಂದು ಆಕೆಯ ಮೇಲೆ ಕೈ ಇಡಬೇಕು. ನೀನ್ ಬಂದು ಆಕೆ ಮೇಲೆ ಕೈ ಇಟ್ರೆ ಅವಳು ಬದುಕೊಂತಾಳಪ್ಪ, ಇಲ್ಲ ಅಂದ್ರೆ ಅವಳು ಸತ್ತೋಗ್ತಾಳಪ್ಪ. ಅಷ್ಟೇ ತಾನೇ ಅವ್ರ ಪ್ರೇಯರ್ ಏನು? ಸ್ವಾಮಿ ನೀನ್ ಬಂದು ನನ್ನ ಮಗಳು ಅಸ್ವಸ್ಥತೆಯಲ್ಲಿದ್ದಾಳೆ, ನೀನ್ ಬಂದು ಅವಳ ತಲೆ ಮೇಲೆ ಕೈ ಇಟ್ರೆ ಅವಳು ಬದುಕೊಂತಾಳೆ, ಇಲ್ಲ ಅಂದ್ರೆ ಅವಳು ಸತ್ತೋಗ್ತಾಳೆ. ಈಗ ಯೇಸು ಸ್ವಾಮಿ ಏನಂತಾರೆ? ನಡಿ ಹೋಗೋಣ ಅಂತಾರೆ. ಹಲ್ಲೆಲೂಯಾ. 24ನೇ ವಚನ ಓದ್ರಿ. ಆತನು ಅವನ ಸಂಗಡ ಹೋದ. ಈಗ ಹೇಳ್ರಿ, ಯಾರು ಹೋಗಿದ್ದು? ಯೇಸು ಸ್ವಾಮಿ. ಅವ್ರ ಹಿಂದೆ ಹೋಗ್ತಾ ಇದ್ದಾರೆ. ಏನಕ್ಕೆ ಹೋಗ್ತಾ ಇದ್ದಾರೆ? ಅವರ ಮಗು ಮೇಲೆ ತಲೆ ಮೇಲೆ ಕೈ ಇಟ್ಟು ಬಿಡುಗಡೆ ಮಾಡ್ಬೇಕು ಅಂತ ಹೋಗ್ತಾ ಇದ್ದಾರೆ. ಆಯ್ತಾ? ಈಗ ಹೋಗೋ ದಾರಿಯಲ್ಲಿ ಏನಾಗುತ್ತೆ? 25ನೇ ವಚನ. ಆಗ 12 ವರ್ಷದಿಂದ ರಕ್ತಕುಸುಮ ರೋಗದಿಂದ ಒಬ್ಬ ಹೆಂಗಸು ಬಂದಳು. ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಹಲ್ಲೆಲೂಯಾ. ನೋಡ್ರಿ, ಕಾಯಿಲೆ ಬಂದ್ರೆ ನಿಮಗೆ ಯಾವ್ದ್ರಿಂದ ಕಷ್ಟ ಬರ್ಬೇಕು? ಕಾಯಿಲೆಯಿಂದ ತಾನೇ ಬರ್ಬೇಕು. ಬೈಬಲ್ ಹೇಳ್ತದೆ ಕಾಯಿಲೆಯಿಂದ ಅಲ್ವಂತೆ, ಡಾಕ್ಟರ್ ಇಂದಾನೇ ಅವಳು ಕಷ್ಟ ಬರ್ತಾರೆ. ಇನ್ನೊಂದ್ಸತಿ ಹೋದ್ರಿ. ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟ. ಒಬ್ಳಿಗೆ ಕಾಯಿಲೆಯಿಂದ ಕೂಡ ಕಷ್ಟ ಬರಲ್ಲ, ದೇವ್ರನ್ನ ನಂಬದಿರೋ ಡಾಕ್ಟರ್ ಹತ್ರ ಹೋಗ್ತಿರಲ್ಲ ಅವ್ರಿಗೆ ಭಯಂಕರ ಕಷ್ಟ ಇರ್ತದೆ. ಹಂಗಂದ್ರೆ ನಾವು ಡಾಕ್ಟರ್ ಹತ್ರ ಹೋಗ್ಬಿಡ್ದ ಬ್ರದರ್? ಹಂಗೆ ಹೇಳಲಿಲ್ಲ. ಡಾಕ್ಟರ್ ಹತ್ರ ಹೋಗ್ರಿ, ಯಾಕಂದ್ರೆ ಅವ್ರನ್ನು ದೇವರೇ ಸೃಷ್ಟಿ ಮಾಡಿರೋದು. ಆದ್ರೆ ಡಾಕ್ಟರೇ ದೇವ್ರು ಅಂತ ಕೆಲವ್ರು ಬಾಯಲ್ಲಿ ಬರ್ತದಲ್ಲ, ಅವ್ರಿಗೆ ಈ ಮಾತು. ಡಾಕ್ಟರ್ನ ಡಾಕ್ಟರ್ ಆಗಿರೋಕ್ ಬಿಡ್ರಿ, ದೇವ್ರನ್ನ ದೇವರಾಗಿರೋಕ್ ಬಿಡ್ರಿ. ಡಾಕ್ಟರ್ನ ದೇವ್ರು ಮಾಡಿ ದೇವ್ರನ್ನ ಡಾಕ್ಟರ್ ಮಾಡಕ್ ಹೋಗ್ಬೇಡ್ರಿ. ಹಲ್ಲೆಲೂಯಾ. ನಿಮ್ ದೇವ್ರಾಗಿರ್ಲಿ, ಡಾಕ್ಟರ್ ಆಗಿರ್ಲಿ, ಅವ್ರು ಏನ್ ಮಾಡ್ತಾರೋ ಅವ್ರು ಮಾಡ್ತಾರೆ. ಹಲ್ಲೆಲೂಯಾ. ಸೊ ಇವರು ಎಲ್ಲ ಬಿಟ್ಟು ಹೋಗಿ ದೇವ್ರನ್ನ ನಂಬಿ ಬಿಡದೆ ಡಾಕ್ಟರ್ ನೀನೇ ಎಲ್ಲ ಅಂತ ಹೋಗಿದ್ದಕ್ಕೆ ಫಸ್ಟ್ ಅವಳಿಗೆ ಕಷ್ಟ ಬರ್ತಾ ಇದೆ. ಆಮೇಲೆ ಏನಾಗ್ತಾ ಇದೆ? ಕಷ್ಟವನ್ನು ಅನುಭವಿಸಿ ಕೈಯಲ್ಲಿ ಇದ್ದುದನ್ನೆಲ್ಲ ಕಳಕೊಂಡರು. ರೋಗವು ಹೆಚ್ಚುತ್ತಾ ಕೈಯಲ್ಲಿ ಇದ್ದಿದ್ದನ್ನೆಲ್ಲ ಏನಕ್ಕೆ ಕಳ್ಕೊಂಡ್ಲು? ದೇವ್ರನ್ನ ನಂಬೋದಿರ ಡಾಕ್ಟ್ರೇ ದೇವ್ರು ಅಂತ ಹೋದ್ರಲ್ಲ, ಅದಕ್ಕೆ ಕೈಯಲ್ಲಿರೋದನ್ನೆಲ್ಲ ಕಳ್ಕೊಂಡು. ಯಾವಾಗ ನಿನಗೆ ದೇವ್ರ ಮೇಲೆ ನಂಬಿಕೆ ಇಲ್ಲದೆ ಹೋಗತ್ತಲ್ಲ, ಫಸ್ಟ್ ಸ್ಟಾರ್ಟ್ ಆಗೋದೇ ನಿನ್ನ ಪಾಕೆಟ್ ಖಾಲಿ ಆಗ್ತಾರೆ. ನೀನ್ ಯಾವಾಗ ದೇವರನ್ನ ನಂಬೋದ್ ಬಿಟ್ಟು ಲೌಕಿಕವಾದ ವಿಷಯಗಳನ್ನ ನಂಬೋಕ್ ಶುರು ಮಾಡ್ತಾ ಇದೆಯಾ, ನಿನಗೆ ಡ್ರೈನ್ ಆಗ್ತಾ ಇರುತ್ತೆ. ನಿನ್ ಬ್ಯಾಂಕ್ ಬ್ಯಾಲೆನ್ಸ್ ಕಡಿಮೆ ಆಗ್ತಾ ಇರುತ್ತೆ. ನಿನ್ ಫೈನಾನ್ಸ್ ಗಳು ಕೆಳಗೆ ಹೋಗ್ತಾ ಇರುತ್ತೆ. ಯಾಕಂದ್ರೆ ನಿನ್ನ ನಂಬಿಕೆ ಇವಾಗ ಹಣದ ಮೇಲೆ ಬಂದ್ಬಿಟ್ಟಿರುತ್ತೆ. ಇವಳೆಲ್ಲ ಕಳ್ಕೊಳ್ಳೋಕೆ ಶುರು ಮಾಡಿ. ಆಮೇಲೆ ಮುಂದಕ್ಕೆ ಹೋದ್ರೆ ಆಮೇಲೆ ಏನಾಗುತ್ತೆ?
ಮತ್ತೇನೋ ಪ್ರಯೋಜನವನ್ನು ಹೊಂದಿರಲಿಲ್ಲ. ಆಮೇಲೆ ಆ ಹೆಂಗಸು ಯೇಸುವಿನ ಸಮಾಚಾರವನ್ನು ಕೇಳಿ ಕೇಳಿ ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು ಹಾ. ನೆಟ್ಟಗಾಗುವೆನು ಎಂದು ಹಾ. ಆಲೋಚಿಸಿ ಹಾ. ಗುಂಪಿನಲ್ಲಿ ಹಿಂದಿನಿಂದ ಬಂದು ಹಾ. ಆತನ ಉಡುಪನ್ನು ಮುಟ್ಟಿದಳು. ಆಮೇಲೆ ಮುಟ್ಟಿದ ಕೂಡಲೇ ಆಕೆಗೆ ಹಾ. ರಕ್ತ ಹರಿಯುವುದು ನಿಂತು ಹೋದದ್ದರಿಂದ ಹಾ. ಆಕೆಯು ನನ್ನನ್ನು ಕಾಡಿದ ರೋಗವು ಹೋಗಿ ನನಗೆ ಗುಣವಾಯಿತು ಎಂದು ತನ್ನೊಳಗೆ ತಿಳ್ಕೊಂಡಳು. ಈಗ ನೋಡ್ರಿ ಏನ್ ಆಗ್ತಾ ಇದೆ ಅಂತಂದ್ರೆ 12 ವರ್ಷದ ಕುಸುಮ ರೋಗಿ. ನಾನು ಈ ತರ ಅದ್ಭುತ ಇದಕ್ ಮುಂಚೆ ಎಲ್ಲ ನಾ ಬೈಬಲ್ ಅಲ್ಲಿ ಆಗಿದೆ ಅಂತ ತಿರುಗಿಸಿ ನೋಡಿದ್ದೇನೆ. ಯಾರಾದ್ರೂ ಹೋಗಿ ಸೇವಕರನ್ನ ಮುಟ್ಟಿ ಗುಣ ಆಗಿದೆ ಅಂದ್ರೆ ಎಲ್ಲೂ ಆಗಿಲ್ಲ. ಇದೇ ಫಸ್ಟ್ ಟೈಮ್. ದಿಸ್ ಫಸ್ಟ್ ಟೈಮ್ ಒಬ್ರು ಹೋಗಿ ಒಬ್ಬ ಸೇವಕರು ಒಬ್ರು ಬಟ್ಟೆಯನ್ನ ಮುಟ್ಟಿ ಗುಣ ಆಗಿರೋದು. ಅವಳಿಗೆ ಹೆಂಗ ಮೈಂಡ್ ಬಂತು? ಅವಳು ಯಾವಾಗ್ಲೂ ದೇವ್ರ ಬಗ್ಗೆ ಕೇಳಲಿಲ್ಲ. ಎಲ್ಲ ಕಳ್ಕೊಂಡು ರೋಡಲ್ಲಿ ಕೂತಿದ್ದಾಳೆ. ಶಿ ಹಸ್ ಲಾಸ್ಟ್ ಎವ್ರಿಥಿಂಗ್. ಅವಳಿಗೆ ಯಾರು ಇಲ್ಲ. ಒಂದು 12 ವರ್ಷದ ಕುಸುಮ ರೋಗದ ಅಂದ್ರೆ ಯಾರು ಅವಳನ್ನ ಮನೆಗೆ ಸೇರ್ಸಲ್ಲ, ಯಾವ ಒಳ್ಳೆ ವಿಷಯಕ್ಕೂ ಕರೆಯಲ್ಲ, ಅವಳನ್ನ ಎಲ್ಲ ದೂರ ಇಟ್ಟಿರ್ತಾಳೆ. ವಾಕ್ಯನೇ ಹೇಳ್ತದೆ ಅವಳು ಎಲ್ಲವನ್ನು ಕಳ್ಕೊಂಡಿದ್ದಾಳೆ. ಅಂದ್ರೆ ಮನೆ, ಮಠ, ಆಸ್ತಿ, ಹಣ, ಗೌರವ, ಮರ್ಯಾದೆ ಎಲ್ಲ ಕಳ್ಕೊಂಡಿದ್ದಾಳೆ. ಅಂತವಳು ಎಲ್ಲಿರ್ತಾಳೆ? ರೋಡಲ್ಲಿ ಇರ್ತಾಳೆ. ಆ ರೋಡಲ್ಲಿರೋ ವ್ಯಕ್ತಿ, ಆ ಸಹೋದರಿಗೆ ಹೇಗೆ ಆ ಮೈಂಡ್ ಬಂತು, ನಾನು ಹೋಗಿ ದೇವ್ರನ್ನ ಮುಟ್ಟಿದ್ರೆ ನಮ್ಗೆ ಬಿಡುಗಡೆ ಆಗುತ್ತೆ. ಹಲ್ಲೆಲೂಯಾ. ನಾನು ದೇವ್ರ ಮುಟ್ಟಿದ್ರೆ ಬಿಡುಗಡೆ. ಈಗ ನಿಮ್ಗೆ ಬರ್ತದ? ಈಗ ನಿಮ್ಗೆ ಯಾವಾಗ ನಾನು ಇಷ್ಟಲ್ಲ, ನಾನು ವಾಕ್ಯ ಕೊಡ್ತೀನಿ, ಇಲ್ಲೆಲ್ಲ ಓಡಾಡಿದ್ದೀನಿ, ಯಾವಾಗನ ನಾನು ಇವ್ರನ್ನ ಮುಟ್ಟಿದ್ರೆ ಗುಣ ಆಗತ್ತೆ ಅಂತ ನಿಮ್ಗೆ ಅನ್ಸಿದ್ಯಾ? ಅನ್ಸದೇ ಇಲ್ಲ. ಅದು ನಮ್ ತಲೆಗೆ ಬರಲ್ಲ. ಆದ್ರೆ ಇವ್ರಿಗೆ ಆಗ್ತಾ ಇದೆ ನೋಡ್ರಿ. ನಾನು ಇವ್ರ ಬಟ್ಟೆ ಮುಟ್ಟಿದ್ರೆ ನನ್ಗೆ ಗುಣ ಆಗುತ್ತೆ. ಹಲ್ಲೆಲೂಯಾ. ಹಂಗಂತ ಅನ್ಕೊಂಡು ಅವಳು ಹೋಗಿ ಬಟ್ಟೆ ಮುಟ್ಟುತ್ತಾಳಂತೆ. ಮುಟ್ಟಿದ ಕೂಡಲೇ ಅವಳಿಗೆ ಬಿಡುಗಡೆ ಆಗತ್ತೆ. ಮುಟ್ಟಿದ ಕೂಡಲೇ ನಾನ್ ಕೇಳಿದೆ, ಏನಪ್ಪ ಇದು ಸ್ವಾಮಿ? ಒಂದು ಕುಸುಮ ರೋಗಿ ಮನಸ್ಸಲ್ಲಿ ಒಂದು ಅನ್ಕೊಂಡು ಅದೇ ರೀತಿ ಮಾಡಿದ್ರೆ ನೀನ್ ಬಿಡುಗಡೆ ಕೊಟ್ಬಿಟ್ಟೆ, ಇದೇನಿದ್ರ ಲೀಲೆ ಅಂತಂದ್ರೆ ದೇವ್ರು ಒಂದೇ ಮಾತಂದ್ರು, ಮಗನೇ, ಇವತ್ತು ನಂಬಿಕೆಯಿಂದ ನಿನ್ನ ಮನಸ್ಸಲ್ಲಿ ನಿನ್ನ ಭವಿಷ್ಯ ಏನಂತ ನೀನು ಅನ್ಕೊಂತೀಯಲ್ಲ, ನಾಳೆ ಅದೇ ನಿನ್ ಭವಿಷ್ಯ ಆಗಿ ನಾನು ಮಾಡ್ಕೊಡ್ತೇನೆ. ಅವಳು ಗೊತ್ತಿತ್ತು ಅವಳ ಭವಿಷ್ಯ, ನಾನು ಮುಟ್ಟಿದ್ರೆ ನನ್ನ ಭವಿಷ್ಯ ಚೆನ್ನಾಗಿರತ್ತೆ ಅಂತ ಅವಳು ನಂಬದ್ಲು. ಆಯ್ತು, ಇವತ್ತು ನಿನಗೆ ಆ ನಂಬಿಕೆ ಬಂತು ಅಂದ್ರೆ ನಿನ್ನ ಭವಿಷ್ಯನೂ ಚೆನ್ನಾಗಿರ್ತದೆ. ನೀವು ನಂಬ್ರಿ. ನಾನು ಮುಂದಿನ ವರ್ಷ ಇನ್ನೊಂದ್ 2 ವರ್ಷದಲ್ಲಿ ನಾನು ಸ್ವಂತ ಮನೇಲಿ ಇರ್ತೀರಾ? ಇನ್ನೊಂದ್ 2 ವರ್ಷದಲ್ಲಿ ನಾನು ಎಲ್ಲ ಸಾಲದಿಂದ ಬಿಡುಗಡೆ ಆಗಿರುತ್ತೆ. ಮುಂದಿನ ವರ್ಷದಲ್ಲಿ ನನಗೆ ಬೇಕಾಗಿರೋ ದೇವ್ರು ಕೊಡ್ತಾನೆ. ಇಟ್ ಡಿಪೆಂಡ್ಸ್ ಅಪಾನ್ ಯುವರ್ ಫೇತ್. ನೀನ್ ನಂಬೋದಾದ್ರೆ ದೇವ್ರು ಕಾರ್ಯ ಮಾಡ್ತಾರೆ. ನೀನು ಕೂಗೋ ದೇವ್ರಾಗಿದ್ದಾರೆ, ಆದ್ರೆ ಕೂಗುವಂತ ನಿನಗೆ ಆ ದೇವ್ರ ಮೇಲೆ ನಂಬಿಕೆ ಇದೆಯಾ ಅನ್ನೋದೇ ಬಹಳ ಮುಖ್ಯ. ಹಲ್ಲೆಲೂಯಾ. ನಿನಗೆ ಆ ನಂಬಿಕೆ ಇದ್ರೆ ದೇವ್ರು ಹಿಂಗ್ ಕಾರ್ಯ ಮಾಡ್ತಾನೆ. 12 ವರ್ಷದ ಕುಸುಮ ರೋಗಿ ಮುಟ್ಟಿದ ತಕ್ಷಣನೇ ಗುಣ ಆಗೋಯ್ತು. ಆಮೇಲೆ ಮುಂದಕ್ಕೆ ಹೋದ್ರೆ ಏನಾಗತ್ತೆ? ಆ ಕ್ಷಣವೇ ಯೇಸು ತನ್ನಿಂದ ಶಕ್ತಿಯು ಹೊರಟಿತೆಂದು ತನ್ನಲ್ಲಿ ತಿಳ್ಕೊಂಡು ಹಿಂತಿರುಗಿ ನನ್ನ ಉಡುಪನ್ನು ಯಾರು ಮುಟ್ಟಿದರು. ಹಿಂತಿರುಗಿ ಅಂತಂದ್ರೆ ಏನರ್ಥ? ಹಿಂತಿರುಗಿ ಅಂತಂದ್ರೆ ಏನರ್ಥ ಗೊತ್ತಾ ನಿಮಗೆ? ಹಿಂತಿರುಗಿ ಅಂದ್ರೆ ಏನ್ ಗೊತ್ತಾ? ಯೇಸು ಸ್ವಾಮಿ ಹಿಂಗ್ ಹೋಗ್ತಾ ಇದ್ದಾರೆ. ಹಿಂಗ್ ಹೋಗ್ತಾ ಇದ್ದಾರೆ. ಹಿಂಗ ಹೋಗೋ ಯೇಸು ಸ್ವಾಮಿನ ಈ ಕಡೆಯಿಂದ ಯಾರೋ ಮುಟ್ಟಿದಾರ? ಈಗ ಹೋಗೋ ಯೇಸು ಸ್ವಾಮಿನ ಇಲ್ಲಿ ಯಾರೋ ಮುಟ್ಟಿದ ನಿಮಿತ್ತವಾಗಿ ಈಗ ಹೋಗೋ ಯೇಸು ಸ್ವಾಮಿ ಈಗ ಈ ಕಡೆ ತಿರುಗಿದ್ದಾರೆ. ಹಲ್ಲೆಲೂಯಾ. ಈಗ ನೀವೆಲ್ಲ ವಾಕ್ಯ ಓದ್ಕೊಂಡು ಬರ್ತಾ ಇದ್ದೀರಲ್ಲ, ಯೇಸು ಸ್ವಾಮಿಗೆ ಫಸ್ಟ್ ಪ್ರಾರ್ಥನೆ ಮಾಡಿದ್ ಯಾರು? ಕುಸುಮ ರೋಗಿನ, ಸಭಾ ಮಂದಿರದ ಯಾಯರನ? ಯಾರು ಕೇಳಿದ್ ಫಸ್ಟ್? ಸ್ವಾಮಿ ನನ್ನ ಮಗಳನ್ನ ಮುಟ್ಟು ಅಂತ ಹೇಳಿ ಯಾಯರ. ಆದ್ರೆ ಅದ್ಭುತ ಯಾರಿಗಾಗಿತ್ತು? ಯಾಯರನ ಮಗಳಗ ಅಥವಾ ಕುಸುಮ ರೋಗಿ? ಯಾರಿಗೆ? ಯಾಕೆ? ಹಲ್ಲೆಲೂಯಾ. ಹಿಂಗ್ ಹೋಗೋ ದೇವ್ರು ಇವತ್ತು ಹಿಂಗ್ ತಿರುಗಿದ್ದಾರೆ. ಹಂಗಂದ್ರೆ ಅಲ್ಲಿ ಅದ್ಭುತ ಏನಾಗಿದೆ? ಲೇಟ್ ಆಗ್ತಾ ಇದೆ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆ ಯಾಕೆ ಕೆಲವರು ಜೀವಿತದಲ್ಲಿ ಯಾಕೆ ನಂಬಿಕೆ ಲೇಟ್ ಆಗ್ತಾ ಇದೆ ಅಂದ್ರೆ, ನೀವೇ ಫಸ್ಟ್ ಪ್ರೇಯರ್ ಮಾಡಿದ್ದು, ಫಸ್ಟ್ ನಿನ್ನನ್ನೇ ಬಿಡುಗಡೆ ಮಾಡ್ಬೇಕು ಅಂತ ಬಂದ್ರು, ಆದ್ರೆ ನಿನ್ನಲ್ಲಿ ಭಯ ಜಾಸ್ತಿ ಕಾಣಿಸ್ತು, ನಂಬಿಕೆ ಪಕ್ಕದ ಮನೇಲಿ ಕಾಣಿಸ್ತು. ಅದಕ್ಕೆ ಪಕ್ಕದ ಮನೇಲಿ ಒಂದೊಂದ್ಸತಿ ಅನ್ಕೊಂತೀವಿ ಗೊತ್ತಾ, ಏನ್ ಪಾಸ್ಟ್ರೆ ನಾವು ಎಷ್ಟು ಪ್ರೇಯರ್ ಮಾಡ್ತೀವಿ, ದೇವ್ರು ನಮಗ್ ಕೊಡಲ್ಲ, ಅವ್ರು ಎಲ್ಲ ತಪ್ಪೇ ಮಾಡಂಗಿದೆ, ಆದ್ರೆ ಅವರೇ ಫಸ್ಟ್ ಮನೆ ಕಟ್ತವ್ರೆ, ಆದ್ರೆ ಅವರೇ ಫಸ್ಟ್ ಕಾಡ್ತಾವಂತ. ನಂಬಿಕೆ ಅಲ್ಲಿದೆ ಅಮ್ಮ. ಅಲ್ಲೇನಿದೆ? ನಂಬಿಕೆ ಅಲ್ಲಿದೆಪ್ಪ. ನಂಬಿಕೆ ಎಲ್ಲಿದೆಯೋ ಅಲ್ಲೇ ದೇವ್ರ ಕಾರ್ಯ ಮಾಡೋದು. ನಂಬಿಕೆ ಎಲ್ಲಿರೋ ಕಡೆ ದೇವ್ರ ಕಾರ್ಯ ಮಾಡಕ್ಕಾಗಲ್ಲ. ಹಲ್ಲೆಲೂಯಾ. ಅವಳು ಸಾಯ್ತಾ ಇದ್ದಾಳೆ, ಅದಕ್ಕೆ ಆದ್ರೂ ದೇವರು ಸಾಯವನ್ನ ಗುಣಪಡಿಸ್ತಾ ಇಲ್ಲ. ಇಲ್ಲಿ ನಂಬಿಕೆಯಿಂದ ಬಂದು ಒಬ್ಳು ಮುಟ್ತಾ ಇದ್ದಾಳೆ, ಅವಳನ್ನ ಗುಣಪಡಿಸ್ತಾ ಇದ್ದಾರೆ. ದೇವ್ರು ತಿರುಗ್ತಾ ಇದ್ದಾರೆ. ಅವ್ರಿಗೆ ಗೊತ್ತಾಯ್ತಂತೆ ಅವರಿಂದ ಶಕ್ತಿ ಹೋಯ್ತು ಅಂತೇಳಿ. ಅದಕ್ಕೆ ದೇವ್ರು ಕೇಳ್ತಾ ಇದ್ದಾರೆ, ಯಾರು ನನ್ನ ಮುಟ್ಟಿದ್ದು ಅಂತ. ಅವಾಗ ಅಲ್ಲಿರೋರು ಹೇಳ್ತಾರೆ, ಏನ್ ಸ್ವಾಮಿ ಎಲ್ಲಾರು ನಿನ್ ಮೈ ಮೇಲೆ ಬಿದ್ದು ಬರ್ತಾ ಇದ್ದಾರೆ, ಎಲ್ಲಾರು ಬಿದ್ದು ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ಅದಕ್ಕೆ ದೇವ್ರು ಏನ್ ಹೇಳ್ತಾರೆ ಗೊತ್ತ? ದೇವ್ರಿಗೆ ಗೊತ್ತಿದೆ ಮೈ ಮೇಲೆ ಎಲ್ಲಾರು ಬೀಳ್ತಾರೆ. ಅಪನಂಬಿಕೆಯಲ್ಲಿ ನೀವು ಬಂದು ಉಳ್ಳಾಡಿದ್ರು ದೇವ್ರಿಗೆ ಲೆಕ್ಕ ಇಲ್ಲ. ಆದ್ರೆ ನಂಬಿಕೆಯಿಂದ ದೇವ್ರೇ ಅಂತ ಕರೆದ್ರೆ ನಿನ್ಗೆ ಅದ್ಭುತ ಆಗುತ್ತೆ. ನಂಬಿಕೆಯಿಂದ ನೀನ್ ಏನ್ ಕೇಳ್ಬೇಕು? ದೇವ್ರೇ ಅಂತ ಕೇಳಿದ್ರೆ ನಿನಗೆ ಅದ್ಭುತ ಆಗತ್ತೆ. ನೀನ್ ಅಪನಂಬಿಕೆ ಇಟ್ಕೊಂಡು, ಭಯ ಇಟ್ಕೊಂಡು, ಬೆಳಗ್ಗೆ ಸಂಜೆವರೆಗೂ ನಾನು ಫಾಸ್ಟಿಂಗ್ ಮಾಡ್ತೀನಿ ಮಾಡ್ಕೋ.
ಅಲ್ಲೆಲೂಯ್ಯ. ನೀನ್ ಆತರ ಫಾಸ್ಟಿಂಗ್ ಮಾಡೋದ್ರಿಂದ ರೇಷನ್ ಉಳಿತದೆ. ರೇಷನ್ ಉಳಿಯೋದ್ರಿಂದ ನಿಮ್ ಮನೆ ಸ್ವಲ್ಪ ಹಣ ಉಳಿತದೆ ಹೊರತು ಯಾವ ಅದ್ಭುತನೂ ಆಗಲ್ಲ. ಅರ್ಥ ಆಗ್ತದೆ ಪ್ರಿಯ ಸಹೋದರ ಸಹೋದರರೇ? ನಂಬಿಕೆ ಇದ್ರೆ ನೀನು ಒಂದು ಮಾತು ಹೇಳಿದ್ರೆ ದೇವರು ಅದ್ಭುತ ಮಾಡ್ತಾರೆ. ನಂಬಿಕೆ ಒಂದು ಚಿಕ್ಕ ಪ್ರೇಯರ್ ಸಾಕು. ಅಲ್ಲೂಯ್ಯ. ಡೋಂಟ್ ವರಿ. ಕೆಲವ್ರು ಹೇಳ್ಬೋದು ನಾನು 3 ಅವರು, ನಾನು 5 ಅವರು, 6 ಅವರು ಮಾಡ್ಲಿ, ಅವ್ರು ಎಷ್ಟು ಮಾಡ್ತಾರೋ ಮಾಡ್ಲಿ. ನಿನ್ ನಂಬಿಕೆ ಪ್ರಕಾರ ನೀನ್ 1/4 ಗಂಟೆ ಮಾಡು ಸಾಕು, ನಿನ್ಗೆ ಅದ್ಭುತ ಮಾಡ್ತಾರೆ. ದಟ್ ಇಸ್ ಮೋರ್ ದೆನ್ ಎನಫ್. ಅಲ್ಲೂಯ್ಯ. ಅರ್ಥ ಆಗ್ತದೆ ಪ್ರಿಯ ಸಹೋದರ ಸಹೋದರರೇ? ಹಿಂಗ್ ಹೋಗೋ ದೇವ್ರು ಹಿಂಗ್ ತಿರುಗಿ ಹೇಳ್ತಾ ಇದಾರೆ, ನನ್ನನ್ನು ಯಾರು ಮುಟ್ಟಿದ್ದು ಅಂತ ಕೇಳ್ತಾ ಇದ್ದಾರೆ. ಯಾರು? ನಿಮ್ಗೆ ಗೊತ್ತಿಲ್ಲದೆ ನಿಮ್ ಮೊಬೈಲ್ ತಗೊಂಡ್ರೆ ಏನಂತಾರೆ? ಕಳ್ತನ ಅಂತಾರ. ಈ ಸಹೋದರಿ ದೇವ್ರಿಗೆ ಗೊತ್ತಿಲ್ದಿರ ದೇವರಿಂದ ಅದ್ಭುತ ತಗೋಗ್ತಾವ. ಕಳ್ತನನ ಇಲ್ವಾ? ಕೆಲವ್ರು ಅಂತಾರೆ, ಬ್ರದರ್ ನಿಮಗೆ ಅದ್ಭುತ ನಡಿಬೇಕು ಅಂದ್ರೆ ದೇವ್ರ ಚಿತ್ತ ಇರ್ಬೇಕು, ದೇವ್ರ ಸಮಯ ಬರ್ಬೇಕು. ಅಪ್ಪ ಇಲ್ಲಿ ಏನು ಬಂದಿಲ್ಲಪ್ಪ, ಇಲ್ಲಿ ಯಾವ ಚಿಂತೆನೂ ಇಲ್ಲ, ಯಾವ ಸಮಾಧಾನನೂ ಇಲ್ಲ. ನಂಬಿಕೆಯಿಂದ ಬಂದ್ ಮುಟ್ಟಿದ್ಲು, ಅದ್ಭುತ ತಗೊಂಡೋದು. ಅಲ್ಲೂಯ್ಯ. ನೀನ್ ನಂಬಿಕೆಯಿಂದ ಮುಟ್ಟಿದ್ರೆ ನೀನು ಪರಲೋಕದಿಂದ ನಿನಗೆ ಬೇಕಾಗಿರುವಂತ ಆಶೀರ್ವಾದಗಳನ್ನು ಕದಿಯೋಕ್ಕೂ ಕೂಡ ಆಗುತ್ತೆ. ಅಲ್ಲೂಯ್ಯ. ಪ್ರಿಯ ಸಹೋದರ ಸಹೋದರರೇ, ನಾನೊಂದು ಹೇಳ್ತೀನಿ ಕೇಳಿ, ನೀನು ನಂಬಿಕೆಯಿಂದ ದೇವ್ರು ಮುಟ್ಟಿದ್ರೆ ದೇವ್ರು. ಅದಕ್ಕೆ ಹೇಳ್ತೇನೆ, ಪ್ರತಿ ಭಾನುವಾರ ಇವತ್ತಿನ ದಿವಸ ಎಷ್ಟೋ ಕೋಟ್ಯಾದ ಸಭೆಗಳು ದೇವ್ರಿಗೆ ಆರಾಧನೆ ಮಾಡ್ತಾ ಇರ್ತಾರೆ. ಎಲ್ಲಾ ಸಭೆಯಲ್ಲೂ ದೇವ್ರ ಪ್ರಸನ್ನತೆ ಇರತ್ತೆ ಅನ್ಕೊಂಡಿರ್ತೀರಾ? ಯಾರು ನಂಬಿಕೆಯಿಂದ ದೇವ್ರನ್ನ ಕರೀತಾರೋ ಆ ಸಭೆಯಲ್ಲಿ ಮಾತ್ರನೇ ದೇವ್ರ ಪ್ರಸನ್ನತೆ, ಅಲ್ಲಿ ಮಾತ್ರನೇ ದೇವ್ರು ಇರ್ತಾರೆ. ಹಲ್ಲೆಲೂಯಾ. ಫೇತ್ ವಿಲ್ ಟು ಮೇಕ್ ಗಾಡ್ ಟು ಟರ್ನ್. ಫೇತ್ ಅನ್ನೋ ನಂಬಿಕೆ ಅನ್ನೋದು ಏನ್ ಗೊತ್ತಾ? ಮ್ಯಾಗ್ನೆಟ್ ಹಾಗೆ. ಎಲ್ಲೋ ಹೋಗೋ ದೇವ್ರು ನಿನ್ನ ಕಡೆ ತಿರುಗಬೇಕಂದ್ರೆ ನಿನ್ನಲ್ಲಿ ನಂಬಿಕೆ ಅನ್ನುವಂತ ಮ್ಯಾಗ್ನೆಟ್ ಕೆಲಸ ಮಾಡ್ಬೇಕು. ಆ ಮ್ಯಾಗ್ನೆಟ್ ಏನ್ ಮಾಡ್ತದೆ? ನಿನ್ನ ದೇವ್ರನ್ನ ಆಕರ್ಷಣೆ ಮಾಡ್ತದೆ. ಆ ಕಡೆಗೆ ಹೋಗೋ ದೇವ್ರು ಕೂಡ ಈ ಕಡೆ ತಿರುಗ್ತಾರೆ. ಹಲ್ಲೆಲೂಯಾ. ಇದಾದ್ಮೇಲೆ ಏನಾಗುತ್ತೆ ಅಂತ ಅಂದ್ರೆ, ಅವ್ರ ನನಗೆ ನ್ಯೂಸ್ ಬರ್ತದೆ ಏನಂತ, ಅಪ್ಪ ಬಿಟ್ಬಿಡು, ಇನ್ನೇನು ಇವ್ರನ್ನ ತೊಂದರೆ ಮಾಡ್ಬೇಡ, ಅವ್ರ ಮಗಳು ಸತ್ತೋಗ್ಬಿಟ್ಲು ಅಂತ ಹೇಳಿ. ಆದ್ರೆ ದೇವ್ರು ಬಿಡ್ತಾರ? ಆಮೇಲೆ ಹೋಗಿ ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡಿ ಜೀವ ಕೊಡ್ತಾರೆ. ಯಾಕೆ? ಸತ್ ಮೇಲೆ ದೇವರು ಕೈ ಇಟ್ಟು ಪ್ರೇಯರ್ ಮಾಡಿದ್ರು. ಯಾಕಂದ್ರೆ ಅವ್ನ ನಂಬಿಕೆ. ನಂಬಿಕೆ ಏನಂದ್ರೆ, ನೀನು ಅಸ್ವಸ್ಥತೆ ಇದ್ದಾಗಲೇ ಬಂದ್ ಕೈ ಇಟ್ಬಿಡು, ಅವಳು ಗುಣ ಆಗ್ಬಿಡತ್ತೆ. ಸತ್ತೋದ್ರೆ ಏನು ಮಾಡಕ್ಕಾಗಲ್ಲಪ್ಪ. ಅದಕ್ಕೆ ದೇವ್ರು ತೋರ್ಸ್ಬೇಕಲ್ಲ, ಸತ್ ಮೇಲೂ ನಾನು ಜೀವ ಕೊಡಕ್ಕಾಗತ್ತೆ ಅಂತ. ಅದಕ್ಕೆ ಸಾಯೋವರೆಗೂ ವೆಯ್ಟ್ ಮಾಡಿ ಆಮೇಲೆ ದೇವ್ರು ಜೀವ ಕೊಡ್ತಾರೆ. ಹಲ್ಲೆಲೂಯಾ. ಅದಕ್ಕೆ ನಂಬಿಕೆ ಫಸ್ಟೇ ಇರ್ಲಿ. ನೀವು ಅಪನಂಬಿಕೆಯಲ್ಲಿ ಏನೇನೋ ಅನ್ಕೋಬಿಡ್ಬೇಡ್ರಿ. ಇವತ್ತು ನೀನೇನ್ ನಂಬ್ತೀಯಾ ಅದೇ ನಾಳೆ ನಡೀತದೆ. ಅರ್ಥ ಆಗ್ತದೆ? 3ನೇ ಲೆವೆಲ್ ಈ ಐರನ್ ಮಗು ಸತ್ತ ಮೇಲೆ ದೇವ್ರು ಬಿಡುಗಡೆ ಮಾಡ್ತಾ ಇದ್ದಾರೆ. 2ನೇ ಲೆವೆಲ್ ಯಾರು ಗೊತ್ತಾ? ಆ ಒಂದು ಕುಸುಮ ರೋಗಿ. ಸ್ವಾಮಿ ನೀನು ಬರ್ಬೇಡ, ನಾನು ಬಂದೆ. ಸ್ವಾಮಿ ನೀನು ಬರೋವರೆಗೂ ನಾನು ಕಾಯಕ್ಕಾಗಲ್ಲ, ನಾನೇ ಬಂದು ನಾನು ಮುಟ್ತಾ ಇದ್ದೀನಿ, ನಾನೇ ಬಂದು. ಹಲ್ಲೆಲೂಯಾ. ಅವ್ರಿಗೆ 38 ವರ್ಷ. 2ನೇ ಲೆವೆಲ್ ಇರೋ ಅವನಿಗೆ ಸತ್ತೋದ ಮೇಲೆ ಅದ್ಭುತ. 3ನೇದವಳಿಗೆ ಓಡ್ ಬಂದು ಮುಟ್ಟಿದ ಮೇಲೆ ಅದ್ಭುತ. ಇದಕ್ಕಿಂತ ಫಾಸ್ಟ್ ಆಗಿ ಒಂದು ಅದ್ಭುತ ದೇವ್ರು ಮಾಡ್ತಾರೆ. ಅದೊಂದು ನೋಡ್ಕೊಳ್ಳೋಣ. ಮತ್ತಾಯ 8ನೇ ಅಧ್ಯಾಯದಲ್ಲಿ 5ನೇ ವಚನ ಓದ್ರಿ. ಆತನು ತಪ್ಪೆನಂಬಿಕೆ ಬಂದಾಗ ಶತಾಧಿಪತಿಯು ಆತನ ಬಳಿಗೆ ಬಂದು, ಪ್ರಭುವೇ, ನನ್ನ ಆಳು ಪಾರ್ಶ್ವ ರೋಗದಿಂದ ಬಹಳ ಪಡ್ತಾ ಇದ್ದಾನೆ ಎಂದು ಹೇಳಿಕೊಂಡನು. ಆತನು ಅವನಿಗೆ, ನಾನು ಬಂದು ಅವನನ್ನು ವಾಸಿ ಮಾಡುತ್ತೇನೆ ಎಂದು ಹೇಳಿ, ದೇವರು ಹೇಳ್ತಾ ಇದ್ದಾರೆ, ನಾನೇ ಬಂದು ಅವನ ವಾಸಿ ಮಾಡ್ತೇನೆ ಅಂತ ಹೇಳ್ತಾರೆ. ಅದಕ್ಕೆ ಆತನ ದೇವ್ರು ಏನಂತಾರೆ? ಆ ಶತಾಧಿಪತಿಯು, ಪ್ರಭುವೇ, ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ನೀನು ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳಿಗೆ. ಆತನ ಏನಂತಾನೆ? ದೇವ್ರಂತಾನೆ ನಾನ್ ಬಂದು ಗುಣ ಮಾಡ್ತೀನಿ ಅಂತಾರೆ. ಈತನ ಅಂತಾನೆ, ಅಪ್ಪ ನೀನ್ ಬರೋ ಅಷ್ಟೆಲ್ಲ ಟೈಮ್ ಇಲ್ಲಪ್ಪ, ನೀನ್ ಬರೋದು ಬೇಡ, ನಾನ್ ಬರೋದು ಬೇಡ, ನನಗ್ ನಂಬಿಕೆ ಇದೆ. ನೀನ್ ಒಂದ್ ಮಾತೇಳು ಇಲ್ಲೇ ನಡೀತದೆ. ಒಂದ್ ಮಾತು ಹೇಳಿದ್ರೆ ಹಲ್ಲೆಲೂಯಾ. ನಂಬಿಕೆ ಫಾಸ್ಟ್ ಆಗಾಯ್ತಾ? ಅವನಿಗೆ 38 ವರ್ಷ ಆಯ್ತಾ? ಇನ್ನೊಬ್ಬನಿಗೆ ಸತ್ತ ಮೇಲೆ ಆಯ್ತಾ? ಕುಸುಮ ರೋಗಿಗೆ ಹೋಗಿ ಮುಟ್ಟಿದ್ರೆ ಆಯ್ತಾ? ಇವನಿಗೆ ಮಾತ್ರ ಕೇಳಿದ ತಕ್ಷಣನೇ ಆಯ್ತು. ಈಗ 4 ಕಡೆ ಬೇರೆ ಬೇರೆ ದೇವ್ರ? ಒಂದೇ ದೇವ್ರ? ಶೋರ? 4 ಕಡೆನೂ ಒಂದೇ ದೇವ್ರು, ಆದ್ರೆ ಅದ್ಭುತದ ಟೈಮಿಂಗು ಬೇರೆ ಬೇರೆ. ಯಾಕೆ? ದೇವ್ರು ಒಂದೇ, ನಿನ್ನ ನಂಬಿಕೆ ಕಾರಣ. ನಿನ್ನ ನಂಬಿಕೆ ಪ್ರಕಾರ ನಿನ್ ಟೈಮಿಂಗ್ ಇರ್ತದೆ. ಕೆಲವ್ರಿಗೆ 3 ತಿಂಗಳಲ್ಲಿ ಆಗತ್ತೆ, ಕೆಲವ್ರಿಗೆ 6 ತಿಂಗಳಲ್ಲಿ ಆಗತ್ತೆ, ಕೆಲವ್ರಿಗೆ 6 ವರ್ಷ ಆದ್ರೂ ಆಗಲ್ಲ. ಬ್ರದರ್ ನನಗೆ 6 ವರ್ಷ ಆಯ್ತು ಇನ್ನೂ ಆಗಿಲ್ಲ. ಆಗಲ್ಲಮ್ಮ, ನಿನ್ನ ನಂಬಿಕೆ ಅದು. ನಾವೇನ್ ಮಾಡೋಣ? ಹಿಂಗ್ ನಂಬಬೇಕು. ದೇವ್ರು ಇದನ್ನ ಮಾಡ್ತಾನೆ, ಹಿಂಗ ಅನ್ನೋಷ್ಟ ದೇವ್ರು ಅದ್ಭುತ ಮಾಡ್ತಾನೆ. ನಾನೊಂದು ಹೇಳ್ತೀನಿ ಕೇಳ್ರಿ. ಇವತ್ತು ನೀನ್ ನಂಬೋದಾದ್ರೆ ಒಂದು ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ನೀನ್ ನಂಬೋದಾದ್ರೆ ನಿನ್ನ ಜೀವಿತ ದೇವ್ರ ಕೈಯಲ್ಲಿ ಇದೆ ಅಂತ ನೀನ್ ನಂಬಬೇಕು.
ನಿನ್ನ ಜೀವಿತ ಯಾರ ಕೈಯಲ್ಲಿದೆ? ನಿನ್ನ ಜೀವಿತದಲ್ಲಿ ಆಗುವ ಪ್ರತಿಯೊಂದು ವಿಷಯಗಳು ದೇವ್ರ ಚಿತ್ತ ಪ್ರಕಾರ ನಡೀತಾ ಇದೆ, ಆಗ್ತಾ ಇದೆ ಅಂತ ನೀನ್ ನಂಬಬೇಕು. ಇವತ್ತು ಅದೇ ನಮ್ಗೆ ನಂಬಿಕೆ ಇಲ್ಲ. ನಮ್ ನಂಬಿಕೆ ಏನಂದ್ರೆ ನಮ್ ಜೀವಿತ ನಮ್ ಗಂಡನ ಕೈಯಲ್ಲಿದೆ, ನಮ್ ಜೀವಿತ ನಮ್ ನೆಂಟರ ಕೈಯಲ್ಲಿದೆ, ನಮ್ ಜೀವಿತ ನಮ್ ಚರ್ಚಲ್ಲಿ ಇರೋ ತರ ಇದೆ, ನಮ್ ಜೀವಿತ ನಮ್ ಪರಿಸ್ಥಿತಿ ಪ್ರಕಾರ ಇದೆ, ನಮ್ ಜೀವಿತ ನಮ್ ಕಷ್ಟ. ಇಲ್ಲವೇ ಇಲ್ಲ. ಯೋರ್ ಲೈಫ್ ಈಸ್ ಇನ್ ದ ಹ್ಯಾಂಡ್ಸ್ ಆಫ್ ಗಾಡ್. ಯಾಕಂದ್ರೆ ನಿನ್ನ ದೇವರು, ನಿನ್ನ ತಾಯ, ನೀನ್ ಪ್ರತಿದಿನ ನೀನ್ ಹೆಂಗ್ ಜೀವನ ಮಾಡ್ತೀಯ ಅಂತ ನೋಡಿ, ಓ ಇವತ್ತು ಇವಳು ಚೆನ್ನಾಗಿ ಪ್ರೇಯರ್ ಮಾಡಿದ್ದಾಳೆ, ಅದಕ್ಕೆ ಇವಳಿಗೊಂದು 2 ಪೀಸ್ ಜಾಸ್ತಿ ಆಗ್ತೀನಿ. ಇವತ್ತು ಇವಳು ಫಾಸ್ಟಿಂಗ್ ಮಾಡಿದ್ದಾಳೆ, ಅದಕ್ಕೆ ಈ ವಾರ ಇವಳಿಗೆ ಒಂದು 4 ಪೀಸ್ ಎಕ್ಸ್ಟ್ರಾ ಕೊಡ್ತೀನಿ. ಹಂಗೆಲ್ಲ ದೇವ್ರು ಮಾಡಲ್ಲ ರೀ. ಆಲ್ರೆಡಿ ದೇವ್ರು ಡಿಸೈಡ್ ಮಾಡಿದ್ದಾರೆ ನಿನಗೆ ಏನ್ ಮಾಡ್ಬೇಕು ಅಂತ ಹೇಳ್ರಿ. ಹಲ್ಲೆಲೂಯಾ. ಒಂದ್ ಹೇಳ್ತೀನಿ ಕೇಳ್ರಿ, ಇವತ್ತು ದೇವ್ರು ನನ್ನನ್ನ ಪಾಸ್ಟರ್ ಅಂತ ಡಿಸೈಡ್ ಮಾಡಾಯ್ತು. ಅರ್ಥ ಆಗ್ತಾ ಇದೆಯಾ? ನನ್ನನ್ನು ಪಾಸ್ಟರ್ ಅಂತ ಡಿಸೈಡ್ ಮಾಡಾಯ್ತು. ನಾನು ಕೊನೆವರೆಗೂ ಪಾಸ್ಟ್ರೆ. ನೀನ್ ಮಧ್ಯದಲ್ಲಿ ಹೋಗ್ಬಿಟ್ಟು ನನ್ನ ಬಗ್ಗೆ ಕೆಟ್ಟದಾಗಿ ಹೇಳೋ, ಸುಳ್ಳು ಹೇಳೋ, ಏನೋ ತಪ್ಪಾಗಿ ಹೇಳೋ, ದೇವ್ರು ಹೇಳ್ತಾರೆ ಅದೆಲ್ಲ ನಾನು ನೋಡಿದೀನಿ ಕಣಲೆ, ಅವ್ನು ಕೊನೆದಾಗ ಬದಲಾಗ್ತಾನೆ, ಹೋಗ ನೀನು ಅಂತ. ಹಲ್ಲೆಲೂಯಾ. ಅವ್ನು ಕೊನೆದಾಗ ಏನಾಗ್ತಾನೆ ನನ್ಗೆ ಗೊತ್ತಿದೆ, ಹೋಗ ನೀನ್ ಯಾರೋ ಮಧ್ಯದಲ್ಲಿ ಬಂದು ಮಾತಾಡಕ್ಕೆ. ಅರ್ಥ ಆಗ್ತಾ ಇದೆಯಾ? ಒಂದು ಸತಿ ದೇವ್ರು ನಿನ್ ಲೈಫಲ್ಲಿ ಡಿಸೈಡ್ ಮಾಡಿದ್ರೆ ಅಂದ್ರೆ ಅದನ್ನ ಬದಲಾಯಿಸೋ ಶಕ್ತಿ ಯಾರ ಕೈಯಲ್ಲಿ? ಎಸ್ ಡಿಸೈಡೆಡ್. ನಮ್ಗೇನಂದ್ರೆ ಆ ಜ್ಞಾನ ಬರಬೇಕು. ನನ್ನ ಕೈ ಯಾರ ಕೈಯಲ್ಲಿ, ನನ್ನ ಜೀವಿತ ಯಾರ ಕೈಯಲ್ಲಿದೆ? ನನ್ನ ಜೀವಿತ ದೇವ್ರಿಗೆ. ಆ ನಂಬಿಕೆಗೆ ಇನ್ನೂ ಕ್ರೈಸ್ತರು ಬರ್ತಾ ಇಲ್ಲ. ನೀವ್ ಅನ್ಕೊಂಡಿದ್ದೀರಾ ಇವತ್ತು ನಿನ್ನ ಲೈಫ್ ಡಿಸೈಡ್ ಆಗ್ತಾ ಇದೆ. ಇಲ್ಲ, ನಿನ್ನ ಲೈಫ್ ನಿನ್ನ ತಾಯಿಯ ಗರ್ಭದಲ್ಲೇ ಡಿಸೈಡ್ ಆಗಿದೆ. ನಿನ್ ಲೈಫಲ್ಲಿ ಯಾವ ಟೈಮಲ್ಲಿ ನಿನ್ಗೆ ಏನ್ ಬಿಡುಗಡೆ ಮಾಡ್ಬೇಕು ಅಂತ ದೇವ್ರು ಡಿಸೈಡ್ ಮಾಡಿದ್ದಾನೆ. ಯೋಬನು ಅದಕ್ಕೆ ಬಹಳ ಬುದ್ಧಿವಂತನು. ಯೋಬನು, ಹಲ್ಲೆಲೂಯಾ. 1ನೇ ಅಧ್ಯಾಯ ಯೋಬದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಕೇಳ್ರಿ. 1ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ದೇವರು ಸೈತಾನನೇ, ಇವರೇ ಏನ್ ಮಾಡ್ತಾರೆ, ಸೈತಾನನಿಗೆ ಗಿಲ್ಲು ಬಿಡ್ತಾವ್ರೆ. ನೋಡ್ದ ನನ್ನ ಮಗನ್ನ, ಅವನ್ ಪಾಪ ಅವನೇನೋ ಮಾಡ್ತಾವನೆ, ಇವರೇ ಹೋಗಿ ದೇವ್ರೆ ಅವನ್ನ ಚುಚ್ಚಿಬಿಟ್ಟು, ನೋಡ್ದ ನನ್ನ ಮಗನ, ಇರೋ ದೇಶದಲ್ಲೇ ಈ ಲೋಕದಲ್ಲೇ ಅವನೇ ಬೆಸ್ಟು. ಯಾರು ಬೆಸ್ಟು? ನನ್ನ ಮಗನೇ ಬೆಸ್ಟು, ಅವನ ತರ ಯಾರು ಇಲ್ಲ. ಅದಕ್ಕೆ ಸೈತಾನ ಏನಂತಾನೆ, ಏನು ಅವನೇನು ಸುಮ್ಮನೆ ನೀನು ನಂಬಿದಾನ, ನೀನು ಅವನ್ನೆಲ್ಲ ಕವರ್ ಮಾಡಿದ್ಯಾ, ಅವ್ನಿಗೆ ಬೇಕಾಗಿರೋದೆಲ್ಲ ಕೊಟ್ಟಿದ್ಯಾ, ಅದಕ್ಕೆ ನೀನು ನಂಬಿದಾನೆ. ಒಂದ್ಸತಿ ನೀನು ಎಲ್ಲ ತೆಗಿ ನೋಡ, ಅವ್ನು ನಿನಗೆ ಏನ್ ಮಾಡ್ತಾನೆ ಹಂಗಂತ ಹೇಳಿದ ತಕ್ಷಣ ದೇವ್ರು ಏನ್ ಹೇಳ್ತಾರೆ, ಸರಿ ಸೈತಾನನೇ ತಗೋ, ಅವನ್ದೆಲ್ಲ ನಿನ್ ಕೈಲಿ ಒಪ್ಪಿಸ್ಕೊಡ್ತಾ ಇದ್ದೀನಿ, ಅವನ್ದೆಲ್ಲ ನಿನ್ ಕೈಲಿ ಒಪ್ಪಿಸ್ಕೊಡ್ತಾ ಇದ್ದೀನಿ. ಅವ ನೋಡ್ರಿ ಯೋಬನಲ್ಲಿ ಅವನೇನ್ ಹೇಳ್ತಾನೆ, 12ನೇ ವಚನ ಓದ್ರಿ. 1ನೇ ಅಧ್ಯಾಯ. ಯೆಹೋವನು ಸೈತಾನನಿಗೆ, ಅವನ ಸ್ವಾಸ್ಥ್ಯವೆಲ್ಲ ನಿನ್ನ ಕೈಯಲ್ಲಿದೆ ನೋಡು, ಆದರೆ ಅವನ ಮೈ ಮೇಲೆ ಮಾತ್ರ ಕೈ ಹಾಕಬೇಡ ಎಂದು ಅಪ್ಪಣೆ ಕೊಟ್ಟನು. ಮೈ ಮೇಲೆ ಮಾತ್ರ ನೀನು ಕೈ ಹಾಕೊಡ್ದು ಅಂತ ಹೇಳಿ ದೇವ್ರು ಹೇಳ್ತಾರಂತೆ. ಈಗ ಅದೆಲ್ಲ ಆಗಿ ಆತನು ಅವನ ಆಸ್ತಿ ಗೀಸ್ತಿ ಎಲ್ಲ ತಗೋಬಿಡ್ತಾನ್ರಿ. ಎಲ್ಲ ತಗೊಂಡ್ಮೇಲೆ 20-21ನೇ ವಚನ ಹೋದ್ರಿ. ಯೋಬ ಏನ್ ಮಾತಾಡ್ತಾನೆ ನೋಡ್ರಿ. ಆಗ ಯೋಬನು ಎದ್ದು ಮೇಲಂಗಿಯನ್ನು ಹರಿದುಕೊಂಡು ತಲೆ ಬೋಳಿಸಿಕೊಂಡು ನೆಲದಲ್ಲಿ ಅಡ್ಡ ಬಿದ್ದು ನಮಸ್ಕರಿಸಿ ಏನು ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು, ಏನು ಇಲ್ಲದವನಾಗಿಯೇ ಗತಿಸಿ ಹೋಗುವೆನು. ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು. ಹಲ್ಲೆಲೂಯಾ. ಅವನಿಗೆ ಯೋಬನಿಗೆ ಅಲ್ಲ ಆಗಿದ್ದ ಅವ್ರ ಮಕ್ಕಳು ಸತ್ತಿದ್ದಲ್ಲ ಹೆಂಗೆ ಅಂತಂದ್ರೆ ನಾರ್ಮಲ್ ಡೆತ್ ಅಲ್ಲ, ಅವನಿಗೆ ಆಗಿದ್ದಲ್ಲ ನಾರ್ಮಲ್ ಆಗಿ ಆಗಿಲ್ಲ, ವಿಚಿತ್ರವಾಗಿ ಆಯ್ತು. ನೋಡ್ರಿ 13ನೇ ವಚನದಿಂದ ಓದೋಣ. ಒಂದಾನೊಂದು ದಿವಸದಲ್ಲಿ ಯೋಬನ ಗಂಡು ಹೆಣ್ಣು ಮಕ್ಕಳು ಹಿರಿಯವನ ಮನೆಯಲ್ಲಿ ಉಂಡು ಕುಡಿಯುತ್ತಿರುವಾಗ ಒಬ್ಬ ದೂತನು ಯೋಬನ ಬಳಿಗೆ ಬಂದು, ನಿನ್ನ ಎತ್ತುಗಳು ಉಳುತ್ತಾ ಅವುಗಳ ಹತ್ತಿರ ಕತ್ತೆಗಳು ಮೇಯುತ್ತಾ ಇರುವಲ್ಲಿ ಏನದು ಶೇಬದವರ ಅವುಗಳ ಮೇಲೆ ಬಿದ್ದು ಹೊಡೆದುಕೊಂಡು ಹೋದರು. ಈಗ ಅದು ನಾರ್ಮಲ್ ಆಗಿ ಹೋಯ್ತಾ? ಯಾರೋ ಬಂದು ಅದನ್ನು ಕತ್ಕೊಂಡು ಹೋಗಿದ್ದು, ಹೌದಾ ಅಲ್ವೀರ? ಕತ್ಕೊಂಡು ಹೋದ್ರಾ? ಎರಡನೇದಾಗಿ ನೆಕ್ಸ್ಟ್ ನೋಡ್ರಿ. ಆಮೇಲೆ ಇದಲ್ಲದೆ ಆಡುಗಳನ್ನು ಕತ್ತಿಯಿಂದ ಸಂಹರಿಸಿದರು. ಆಮೇಲೆ 16ನೇ ವಚನ. ಅವನು ಮಾತನಾಡುತ್ತಿರುವಾಗಲೇ ಮತ್ತೊಬ್ಬನು ಬಂದು ದೇವರ ಬೆಂಕಿ ಆಕಾಶದಿಂದ ಬಿದ್ದು ಕುರಿಗಳನ್ನು ಆಡುಗಳನ್ನು ದಹಿಸಿ ನುಂಗಿಬಿಟ್ಟು. ಈಗ ಇದು ಬೆಂಕಿ ಬಂದು ಬಿತ್ತು, ಇದು ನಾರ್ಮಲ್ ಡೆತ್ತಾ? ಜೋರಾಗಿ ಹೇಳ್ಬೇಕು, ಇದು ನಾರ್ಮಲ್ ಡೆತ್ತಾ? ಇಲ್ಲ, ಇದು ಏನೋ ಒಂದು ಡಿಸಾಸ್ಟರ್. ಆಮೇಲೆ ನೆಕ್ಸ್ಟ್ 17ನೇ ವಚನ. ಅಷ್ಟರಲ್ಲಿ ಇನ್ನೊಬ್ಬನು ಬಂದು ಕಸ್ದೀಯರ 3 ಗುಂಪುಗಳಾಗಿ ಬಂದು ಒಂಟೆಗಳ ಮೇಲೆ ಬಿದ್ದು ಪಡ್ಕೊಂಡು ಹೋದರು. ಇದಲ್ಲದೆ ಆಡುಗಳನ್ನು ಕತ್ತಿಯಿಂದ. ನೋಡ್ರಿ, ಇದು ಕೂಡ ಡಿಸಾಸ್ಟರಾ? ಇದೆಲ್ಲ ನ್ಯಾಚುರಲ್ ಆಗಿ ನಡೆದಿರೋದ? ಇದು ಡಿಸಾಸ್ಟರ್. ಆಮೇಲೆ ಅವ್ರ ಮಕ್ಕಳದು. ಆಮೇಲೆ ಇದಲ್ಲದೆ ಆಡುಗಳನ್ನು ಕತ್ತಿಯಿಂದ ಹತ ಮಾಡಿದರು. ಇದನ್ನು ತಿಳಿಸುತ್ತಿರುವ 18ನೇ ವಚನ.
ಬೇರೊಬ್ಬನು ಬಂದು ಹಾ. ನಿನ್ನ ಕುಮಾರ ಕುಮಾರ್ತೆಯರು ಹಾ. ತಮ್ಮ ಅಣ್ಣನ ಮನೆಯಲ್ಲಿ ಉಂಡು ಕುಡಿಯುತ್ತಿರುವಾಗ ಹಾ. ಈಗ ಅರಣ್ಯದ ಕಡೆಯಿಂದ ಬಿರುಗಾಳಿಯು ಹಾ. ಬೀಸಿ ಮನೆಯ 4 ಮೂಲೆಗಳಿಗೆ ಬಡಿಯಿತು. ಹಾ. ಮನೆಯು ಯವನಸ್ಥರ ಮೇಲೆ ಬಿದ್ದಿತು, ಹಾ. ಸತ್ತು ಹೋಯಿತು. ನೋಡ್ರಿ, ಇದು ನಾರ್ಮಲ್ ಡೆತ್ತಾ? ಇದೆಲ್ಲ ಯಾವ ಡೆತ್? ಹೆಂಗ್ ಬಂತು ಇದೆಲ್ಲ? ಯಾವ್ದಾದ್ರು ಒಂದಾದ್ರೂ ನಾರ್ಮಲ್ ಇದೆಯಾ? ಈಗ ನಮಗ್ ಆತರ ಆಗಿದ್ರೆ ನಾವೇನ್ ಅಂತ ಇದ್ವಿ? ಬ್ರದರ್, ನಮ್ಮ ಲೈಫಲ್ಲಿ ಸೈತಾನ ತುಂಬಾ ಆಟ ಆಡ್ತಾ ಇದ್ದ ಬ್ರದರ್. ನಾವು ಎಷ್ಟು ಉಪವಾಸ ಮಾಡಿದ್ವಿ, ಎಷ್ಟು ಪ್ರೇಯರ್ ಮಾಡಿದ್ವಿ, ಆದ್ರೆ ನಮ್ದು ಒಂದೊಂದೇ ನಾಶ ಆಯ್ತು. ಆದ್ರೆ ಯೋಬ ಏನಂತ ಇದ್ದಾನೆ? ಅವನಿಗೆ ಮಾತ್ರ ಗೊತ್ತು, ಸೈತಾನ ಎಷ್ಟೇ ಬಲವುಳ್ಳವನಾದ್ರೂ ನನ್ನ ಮೇಲೆ ಅವನ್ನ ಮುಟ್ಟಕ್ ಆಗಲ್ಲ. ಇದೆಲ್ಲ ತಗೊಂಡಿದ್ ನನ್ ದೇವ್ರೆ. ಏನಂತ ಇದ್ದಾನ ಅವನು? ನನ್ ದೇವ್ರೇ ಕೊಟ್ರು, ನನ್ ದೇವ್ರೇ ತಗೊಂಡ್ರು ಅಂತ ಇದ್ದಾನೆ ಹೊರ್ತು ಅವನ್ ಮಧ್ಯದಲ್ಲಿ ಸೈತಾನನ್ ಸೇರಿಸ್ತಾ ಇದ್ದಾನ? ನಾವು ಸೇರಿಸ್ತೀವಿ, ಸೈತಾನನ್ ಸೇರಿಸ್ತೀವಿ, ನಮ್ ಸ್ವಂತದವ್ರನ್ನ ಸೇರಿಸ್ತೀವಿ, ನಮ್ ರಿಲೇಷನ್ಸ್ ನ ಸೇರಿಸ್ತೀವಿ, ನಮ್ ಫ್ರೆಂಡ್ಸ್ ನ ಸೇರಿಸ್ತೀವಿ, ಪಕ್ಕದಲ್ಲಿರೋರು. ನನ್ ಯಾಕೋ ಈ ಪಕ್ಕದ ಮನೆಯವ್ರ ಮೇಲೆ ಡೌಟ್, ಏನೋ ಮಾಡ್ತಾ ಇದಾರೆ ಇವ್ರು, ಅವ್ರು ಏನು ಮಾಡ್ತಾ ಇಲ್ಲಪ್ಪ. ಹಲ್ಲೆಲೂಯಾ. ಅವ್ರು ಏನು ಮಾಡ್ತಾ ಇಲ್ಲ. ನಿನ್ನ ಡೌಟ್, ನಿನಗೆ ನಂಬಿಕೆ ಇಲ್ಲ. ನಿನ್ನ ಲೈಫ್ ಯಾರ ಕೈಯಲ್ಲಿದೆ? ನೋಡ್ರಿ, ಅಲ್ಲಿ ನಡೆದಿದ್ದು ಸೈತಾನ ದೇವ್ರು ಮಾತಾಡಿದ್ದು ಯೋಬನ್ಗೆ ಏನೋ ಗೊತ್ತಿತ್ತಾ? ಯಾರು ಸೈತಾನನಿಗೆ ಪರ್ಮಿಷನ್ ಕೊಟ್ಟಿದ್ದು? ದೇವ್ರೇ ಅಲ್ವಾ ಕೊಟ್ಟಿದ್ದು. ಈಗ ಯೋಬ ಏನಂತ ಇದ್ದಾನೆ? ದೇವ್ರೇ ಕೊಟ್ಟರು, ದೇವ್ರೇ ತಗೊಂತಾ ಇದ್ದಾರೆ. ನಿನ್ನ ಲೈಫಲ್ಲಿ ದೇವ್ರೇ ಮಾಡೋದ್ರೆ ಎಲ್ಲ ಏನೋ ಒಂದು ಕಾರಣ ಇರ್ತದೆ. ಹಲ್ಲೆಲೂಯಾ. ಅದಕ್ಕೆ ಯಾವತ್ತು ಸೈತಾನ ಮಾಡ್ದ, ಇದು ಮಾಡ್ದ, ಅವೆಲ್ಲ ಮಾಡಕ್ಕೆ ದೇವ್ರು ಬಿಡಲ್ಲ. ದೇವ್ರಿಗೆ ಅಧಿಕಾರ ಇದೆ. ನಿನ್ ಲೈಫ್ ದೇವ್ರ ಕಂಟ್ರೋಲ್ ಇದೆ. ಇವತ್ತು ಪ್ರತಿ ಹೆಜ್ಜೆ ನಿನ್ ಲೈಫ್ ನೀನ್ ಜೀವಿಸ್ತಾ ಇರೋದು ನಿನ್ ದೇವ್ರ ಚಿತ್ತ ಪ್ರಕಾರ. God will take everything. ನೀನು ದೇವ್ರ ಚಿತ್ತ ಇಲ್ದ ಇದ್ರೆ ಏನಾದ್ರೂ ತಪ್ಪು ಮಾಡಕ್ ಹೋದ್ರೆ ಅದು ಬೇರೆ ಕತೆ. ಆದ್ರೆ ನೀನು ದೇವ್ರನ್ನ ನಂಬಿ ಬೈಬಲ್ ಪ್ರಕಾರ ಭಯ ಭಕ್ತಿಯಿಂದ ಜೀವಿಸೋದಾದ್ರೆ ನಿನ್ನ ಜೀವಿತದ ಪ್ರತಿಯೊಂದು ಸೆಕೆಂಡ್ ಅವರ ಕೈಗಳಲ್ಲಿದೆ. ಅವ್ರು ನಡೆಸ್ಕೊಂಡ್ಲಿಕ್ಕಿದ್ದಾರೆ. ಹಲ್ಲೆಲೂಯಾ. He is in complete control. ಅಬ್ರಹಾಮನ ಜೀವಿತವನ್ನು ತಗೊಳ್ರಿ. ಆತನನ್ನು ದೇವರು ಹೊರಗೆ ಬಾ ಅಂತ ಕರೆದ್ಮೇಲೆ ಅವನ ಮನೆಯಿಂದ ಹೊರಗೆ ಬಂದ್ಮೇಲೆ ಪ್ರತಿಯೊಂದು ಸೆಕೆಂಡ್ ದೇವ್ರ ಅವನ್ನ ನಡೆಸಿಲ್ವಾ? ಪ್ರತಿಯೊಂದು ಸೆಕೆಂಡ್. ಅವನ ಹೆಂಡತಿನ ಯಾರೋ ಕಿಡ್ನಾಪ್ ಮಾಡ್ಕೊಂಡು ಹೋದ್ರು ದೇವ್ರ ಕನ್ಸಲ್ಲಿ ಹೋಗಿ ಮಾತಾಡ್ತಾ ಇದ್ದಾರೆ. ಹೋಗ ನನ್ನ ಸೇವಕನ ಕೊಡ ಅವನಿಗೆ ವಾಪಸ್ ಅಂತೇಳಿ. ಹಲ್ಲೆಲೂಯಾ. ಒಂದು ಸೆಕೆಂಡ್ ಅಲ್ಲೂ ದೇವ್ರು ಅವನ್ನ ಬಿಟ್ಕೊಟ್ಟಿಲ್ಲ. ಪ್ರತಿ ಜಾಗದಲ್ಲಿ ನಿನ್ನನ್ನು ದೇವ್ರು ಬಿಟ್ಕೊಡಲ್ಲ. ನೀನ್ ನಂಬ್ರಿ. ಯಾರೋ ಏನೋ ಮಾಡೋದು ನಿನ್ ಲೈಫಲ್ಲಿ ಬಿಡುಗಡೆ ಮಾಡಕ್ ಬಿಡಲ್ಲ. ಹಲ್ಲೆಲೂಯಾ. ಬಾಲಾಕ್ ಎಂಬುವಂತ ಒಂದು ಜಾಗದಲ್ಲಿ ಇಸ್ರೇಲ್ ಜನರೆಲ್ಲ ಹೋಗಿ ಒಂದು ಊರಿಗೆ ಹೋದಾಗ ಅಲ್ಲಿ ಬಾಲಾಕ್ ಎಂಬುವಂತ ರಾಜ ಏನ್ ಮಾಡ್ತಾನೆ ಅಂದ್ರೆ ಬಾಲಾಮ್ ಎನ್ನುವಂತ ಸೇವಕನನ್ನ ಕರೀತಾನೆ. ಬಾ, ಈ ಇಸ್ರೇಲರು ಭಯಂಕರ ಬಲಶಾಲಿ ಉಳ್ಳವರಾಗಿದ್ದಾರೆ, ಇವ್ರನ್ನ ನಾನು ಸೋಲಿಸ್ಬೇಕು, ಎಲ್ಲ ಜಯ ಹೊಂದ್ಕೊಂಡು ಬಂದಿದ್ದಾರೆ, ನೀನ್ ಬಂದು ಶಪಿಸಿದ್ರೆ ನಾನು ಇವ್ರ ಮೇಲೆ ಗೆಲ್ಲಕ್ಕಾಗೋದು ಅಂತ ಬಾಲಾಮ್ನ ಕರ್ಕೊ ಬರ್ತಾನೆ. ಆದ್ರೆ ಬಾಲಾಮ್ ಹತ್ರ ದೇವ್ರು ಹೇಳ್ತಾರೆ, ಅವ್ರನ್ನ ಶಪಿಸ್ಬೇಡ, ಯಾಕಂದ್ರೆ ಅವ್ರು ನನ್ನ ಜನರು, ನನ್ನ ಆಶೀರ್ವಾದ ಅವ್ರ ಒಟ್ಟಿಗಿದೆ. ಹಲ್ಲೆಲೂಯಾ. ಈ ವಿಷಯ ಇಸ್ರೇಲರು ಗೊತ್ತಿಲ್ಲ. ಆದ್ರೆ ದೇವರು ಅವ್ರ ಮೇಲೆ ಶಾಪ ಬರಕ್ ಬಿಟ್ರ? ನಿನ್ನ ಕೈಗಳು ದೇವರ ಕೈ, ನಿನ್ನ ಜೀವಿತ ದೇವರ ಕೈಯಲ್ಲಿ ಇದ್ದ ಮೇಲೆ ನಿನಗೆ ಯಾವತ್ತೂ ದೇವರ ಆತರ ಹಾನಿ ಆಗಕ್ ಬಿಡಲ್ಲ. ಅಲ್ಲಿ ಬಿಟ್ಟಿದ್ದಾರೆ ಅಂದ್ರೆ ಅಲ್ಲೂ ಕೂಡ ದೇವರ ಮಹಿಮೆ ಏನೋ ಒಂದು ನಡೀಲಿಕ್ಕಿದೆ, ಅಲ್ಲಿ ಕೂಡ ದೇವರ ಕಾರ್ಯ ಏನೋ ಒಂದು ಮಾಡ್ಲಿಕ್ಕಿದ್ದಾರೆ, ಅಲ್ಲಿ ಕೂಡ ದೇವರ ಏನೋ ಒಂದು ಬಿಡುಗಡೆಯನ್ನು ಕೊಡ್ಲಿಕ್ಕಿದ್ದಾರೆ. ಹಲ್ಲೆಲೂಯಾ. ಒಂದು ಅರ್ಥ ಮಾಡ್ಕೊಳ್ರಿ, ನಿನ್ನ ಜೀವಿತದಲ್ಲಿ ಸೈತಾನ ಬಂದು ಮುಟ್ಬೇಕಂದ್ರೂ ದೇವರ ಪರ್ಮಿಷನ್ ಇಲ್ಲದೆ ನೀನು ಮುಟ್ಟಕ್ಕಾಗಲ್ಲ. ಹಲ್ಲೆಲೂಯಾ. ಮುಟ್ಟಕ್ಕಾಗಲ್ಲ. ಇನ್ನೊಂದು ಜಾಗದಲ್ಲಿ ನೀವು ಹೊಸ ಒಡಂಬಡಿಕೆದೆಲ್ಲ ಆಮೇಲೆ ಓದ್ಕೊಳ್ರಿ, ಅಲ್ಲೂ ಕೂಡ ಏನ್ ಹೇಳ್ತದೆ ಅಂದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ಪೇತ್ರನೇ, ಸೈತಾನನು ನಿನ್ನನ್ನು ಕೇಳಿದಾನೆ, ಆದ್ರೆ ನಿನಗಾಗಿ ನಾನು ಪ್ರೇಯರ್ ಮಾಡಿದ್ದೀನಿ, ಭಯ ಪಡಬೇಡ. ಹಲ್ಲೆಲೂಯಾ. ಪೇತ್ರನನ್ನ ಮುಟ್ಟಕ್ ಕೂಡ ಸೈತಾನ ದೇವ್ರ ಹತ್ರ ಪರ್ಮಿಷನ್ ಕೇಳ್ದ. ಇವತ್ತು ನಿನ್ನ ಆಸ್ತಿ, ನಿನ್ನ ಆಶೀರ್ವಾದನ ಮುಟ್ಟಬೇಕಂದ್ರೆ ಸೈತಾನ ದೇವ್ರ ಹತ್ರ ಪರ್ಮಿಷನ್ ಕೇಳ್ಬೇಕು. ಪರ್ಮಿಷನ್ ಇಲ್ಲದೆ ಮುಟ್ಟಕ್ಕಾಗಲ್ಲ. ಹಲ್ಲೆಲೂಯಾ. ನಿನ್ನ ಜೀವಿತವನ್ನು ದೇವರು ಹೇಗೆ ನಡೆಸಬೇಕೋ ದೇವರು ಹಾಗೆ ಮಾಡೇ ಮಾಡ್ತಾರೆ. ಅವ್ರು ಗೊತ್ತು ನಿನ್ ಲೈಫ್ ನೆಕ್ಸ್ಟ್ ನಿನ್ನಿಂದ ಏನ್ ಆಗ್ಬೇಕಾಗಿದೆ ಪರಲೋಕಕ್ಕೆ ಅವ್ರು ಮಾಡ್ತಾರೆ. ನಿನಗೆ ಇಟ್ಟಂತ ಅಭಿಷೇಕ ವೇಸ್ಟ್ ಆಗದೆ ಇರುವಂತ ದೇವ್ರು ನೋಡ್ಕೊಂತಾರೆ. ಒಂದು ಜಾಗದಲ್ಲಿ ಪೇತ್ರನ್ನ ತಗೊಂಡೋಗಿ ಜೈಲ್ಗೆ ಹಾಕ್ಬಿಟ್ಟಿರ್ತಾರೆ. ಗೊತ್ತಾ ನಿಮಗೆ? ಎಲ್ಲಿ ಹಾಕ್ಬಿಟ್ಟಿರ್ತಾರೆ? ಜೈಲ್ಗೆ ಹಾಕ್ಬಿಟ್ಟಿರ್ತಾರೆ. ನೋಡ್ರಿ, ಅಪೊಸ್ತಲ ಕೃತ್ಯ 12ನೇ ಅಧ್ಯಾಯ 6ನೇ ವಚನ. ಅವ್ರನ್ನ ಎತ್ಕೊಂಡೋಗಿ ಜೈಲ್ಗೆ ಹಾಕ್ಬಿಟ್ಟಿರ್ತಾರೆ. ಆ ಜೈಲ್ಗೆ ಹಾಕಿದಾಗ ಆತನನ್ನ ಕಟ್ಟಾಕಿರ್ತಾರೆ. ಇದ್ರ ಮಧ್ಯದಲ್ಲಿ ಇರ್ತಾನೆ. ನೋಡ್ರಿ, ಅಲ್ಲಿಂದ ಹೋದ್ರೆ ಏನಾಗತ್ತೆ? ಅಪೊಸ್ತಲ ಕೃತ್ಯ, ಆಕ್ಟ್ಸ್ ಚಾಪ್ಟರ್ 12 verse 6. ಫಾಸ್ಟ್. ಹೆರೋದನು ಅವನನ್ನು ಜನರ ಮುಂದೆ ತರಬೇಕೆಂದಿದ್ದ ದಿವಸದ ಹಿಂದಿನ ರಾತ್ರಿಯಲ್ಲಿ ಪೇತ್ರನು 2 ಸರಪಣಿಗಳಿಂದ ಕಟ್ಟಲ್ಪಟ್ಟವನಾಗಿ ಇಬ್ಬರು ಸಿಪಾಯಿಗಳ ನಡುವೆ ನಿದ್ದೆ ಮಾಡ್ತಾ ಇದ್ದಂತೆ. ಆಮೇಲೆ ಕಾವಲುಗಾರರು ಬಾಗಿಲ ಮುಂದೆ
ಮುಂದೆ ನಿಂತು ಹಾ. ಸೆರೆಮನೆಯನ್ನು ಕಾಯುತ್ತಿದ್ದರು. ಹಾ. ಪಕ್ಕನೆ ಕರ್ತನ ದೂತನು ಹಾ. ಪೇತ್ರನ ಎದುರಿಗೆ ನಿಂತನು. ಹಾ. ಅವನಿದ್ದ ಕೋಣೆಯಲ್ಲಿ ಬೆಳಕು ಹೊಳೆಯಿತು. ಹಾ. ಅವನು ಪೇತ್ರನ ಪಕ್ಕೆ ತಟ್ಟಿ ಹಾ. ಎಬ್ಬಿಸಿ, ಈಗ ನೀವ್ ಕೇಳ್ರಿ, ಪೇತ್ರನು ಜೈಲಲ್ಲಿದ್ದ. ಸ್ವಾಮಿ ನನಗ್ ಗೊತ್ತಿಲ್ಲ, ನಾನ್ ನಿನ್ ಸೇವೆ ಮಾಡೋನು, ನೀನ್ ನನಗ್ ಜೈಲ್ ಡೋರ್ ಓಪನ್ ಮಾಡ್ಲಿ. ಫಾಸ್ಟಿಂಗ್ ಮಾಡ್ತಾ ಇದ್ದ, ಪ್ರೇಯರ್ ಮಾಡ್ತಾ ಇದ್ನ. ಹೋಗ್ಲಿ ಯೇಸು ನಾಮದಲ್ಲಿ ಜೈಲ್ ಡೋರ್ಗಳು ತೆರೆಯಲ್ಪಡಲಿ ಆಜ್ಞಾಪಿಸದ್ನ. ಸರಿ ಹೋಗ್ಲಿ ಸ್ವಾಮಿ, ನಿನ್ನ ದೇವದೂತರ ನನಗಾಗಿ ಕಳಿಸು ಕೇಳದ್ನ. ಏನು ಕೇಳಲಿಲ್ಲ ರೀ. ಆದ್ರೆ ಅವನಿಂದ ಪರಲೋಕಕ್ಕೆ ಏನೋ ಕಾರ್ಯ ನಡಿಬೇಕು. ದೇವ್ರು ಸುಮ್ಮನೆ ಇರಲ್ಲ. ಅಲ್ಲೆಲೂಯ್ಯ. ಸೈತಾನ ನಿನ್ನ ಎಲ್ಲಿ ಮೂಳೆ ಕೂರ್ಸಿದ್ರು ಅಲ್ಲಿಂದ ಹೊರಗೆ ತೆಗಿತಾನ ನನ್ನ ದೇವ್ರು. ಅಲ್ಲೆಲೂಯ್ಯ. ಸೈತಾನ ನಿನ್ನ ಎಲ್ಲಿ ನಿನ್ ಕೈಯಲ್ಲಿ ಕೆಲಸ ಮಾಡಿಸ್ಕೊಡ್ದು ಅಂತ ಕೂರ್ಸಿರ್ತಾನೋ ಅಲ್ಲಿಂದಾನೆ ದೇವ್ರು ಹೊರಗಡೆ ತೆಗೆದು ನಿನ್ ಕೈಯಿಂದಾನೆ ಕೆಲಸ ಮಾಡಿಸ್ತಾನೆ. ಒಂದ್ ಅರ್ಥ ಮಾಡ್ಕೊಳ್ರಿ, ದೇವರು ಪೇತ್ರನು ಜೈಲಲ್ಲಿದ್ದ, ಹೋದ್ರೆ ಹೋಗ್ಲಿ ಬಿಡು, ನಾವು ಇನ್ನೊಬ್ಬ ಪೇತ್ರನ್ನ ನೋಡೋಣ, ಇನ್ನೊಬ್ಬ ಪೌಲನ್ನ ನೋಡೋಣ, ಇನ್ನೊಬ್ಬ ವ್ಯಕ್ತಿನ ನೋಡೋಣ ಅಂತ ದೇವ್ರು ಹೋಗ್ಲಿಲ್ಲ. ಜೈಲಲ್ಲಿದ್ದ ಪೇತ್ರನನ್ನೇ ಮತ್ತೆ ದೇವ್ರು ಬಿಡುಗಡೆ ಮಾಡ್ಕೊಂಡ್ಬಂದ್ರು. ನಾನು ಹೇಳ್ತೀನಿ, ನಿನ್ನ ಕಡೆಯಿಂದ ನಿನ್ನ ನಿಮಿತ್ತವಾಗಿ ಪರಲೋಕದಕ್ಕೆ ಏನ್ ನಡಿಬೇಕೋ ಅದು ನಿನ್ನಿಂದ ಆಗೋವರೆಗೂ ದೇವ್ರು ನಿನ್ನನ್ನ ಸುಮ್ಮನೆ ಬಿಡಲ್ಲ. ನಿನ್ನನ್ನು ಹೇಗಾದ್ರೂ ಮಾಡಿ ಕರ್ಕೊ ಬರ್ತಾರೆ. ನಿನ್ನ ಅಭಿಷೇಕವನ್ನು ವ್ಯರ್ಥವಾಗಿ ಹೋಗೋಕ್ ಬಿಡಲ್ಲ. ನೀನ್ ನಂಬೇಕು. ನೀನ್ ಜೈಲಲ್ಲಿ ಇದ್ದಿದ್ರೆ ಏನ್ ಮಾಡ್ತಾ ಇದ್ದೆ? ಪೇತ್ರನ್ ತರ ನಿದ್ದೆ ಮಾಡ್ತಾ ಇದ್ದ? ಅಲ್ಲೆಲೂಯ್ಯ. ಪೇತ್ರನ್ ತರ ನಿದ್ದೆ ಮಾಡ್ತಾ ಇದ್ರಾ? ಚಾನ್ಸೇ ಇಲ್ಲ. ಅಲ್ಲೆಲೂಯ್ಯ. ದೇವರ ಗುಣಗುಡ್ತಾ ಇದ್ವಿ. ನಿನ್ನ ನಂಬಿದ್ಕೆ ನನಗೆ ಇದೇನಾ ಶಿಕ್ಷೆ? ಎಷ್ಟೆಲ್ಲಾ ನೀನನ್ನು ಪ್ರೇಯರ್ ಮಾಡ್ದೆ, ಎಷ್ಟೆಲ್ಲಾ ನೀನನ್ನು ನಂಬ್ದೆ, ತಗೊಂಬಂದ್ ಜೈಲ್ಗೆ ಹಾಕ್ಬಿಟ್ಟೆ ಅಲ್ಲ ನೀನು. ನೀನು ನಂಬೋ ಬದಲು ನಾನು ಬೇರೆ ದೇವ್ರನ್ನ ನಂಬಿದ್ರೆ ಎಷ್ಟು ಚೆನ್ನಾಗಿರ್ತಾ ಇದ್ದೆ ನಾನು. ಅಲ್ಲೆಲೂಯ್ಯ. ಹೌದಾ ಅಲ್ವೇರಾ? ಒಂದು ದೇವ್ರ ಹತ್ರ ಜಗಳ ಮಾಡೋದು, ಇಲ್ಲ ಅಂದ್ರೆ ಗಂಡನ ಹತ್ರ ಜಗಳ ಮಾಡೋದು, ಎರಡರಲ್ಲಿ ಒಂದು ಕೆಲಸ ಮಾಡ್ಕೊಂಡಿರ್ತೀವಿ. ಅಲ್ಲೆಲೂಯ್ಯ. ದೇವ್ರು ಹೇಳ್ತಾರೆ, ನಿನ್ನಿಂದ ಇನ್ನೂ ಇಲ್ಲಿ ಕೆಲಸ ಇರ್ಬೇಕಂದ್ರೆ, ನೀನ್ ನನ್ನ ನಂಬೋದಾದ್ರೆ ನೀನ್ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ. ಜೈಲಲ್ಲಿ ಹೇಗೆ ಪೇತ್ರನು ನೆಮ್ಮದಿಯಾಗಿ ನಿದ್ದೆ ಮಾಡಿದ್ನಲ್ಲ, ಆ ನಿದ್ದೆಯ ಗುರುತೇನಂದ್ರೆ ಅವನ ದೇವ್ರ ಮೇಲೆ ಇದ್ದಂತ ನಂಬಿಕೆ. ಅಲ್ಲೆಲೂಯ್ಯ. ಇವತ್ತು ನಾಳೆ ನೀನು ಒಬ್ಬ ಸಾಲದವನಿಗೆ ಸಾಲ ಕೊಡ್ಬೇಕು, ನೀನ್ ನೆಮ್ಮದಿಯಾಗಿ ಇವತ್ತು ರಾತ್ರಿ ನಿದ್ದೆ ಮಾಡ್ತೀಯಾ? ಮಾಡಲ್ಲ. ಅವಾಗ ನೈಟ್ ಪ್ರೇಯರ್ ಮಾಡ್ತೀಯ. ಕಷ್ಟ ಬಂದಾಗ ಪ್ರೇಯರ್ ಮಾಡ್ತೀನಿ ಅನ್ನೋರ್ಗೆ ಏನ್ ಗೊತ್ತಾ? ಅದು ನಂಬಿಕೆ ಪ್ರೇಯರ್ ಅಲ್ಲ. ಆ ಪ್ರೇಯರೇ ನಿನ್ನ ಅಪನಂಬಿಕೆ ಅಂತ ತೋರಿಸ್ತದೆ. ಆ ಪ್ರೇಯರ್ ಏನ್ ತೋರಿಸ್ತದೆ? ಅಲ್ಲೆಲೂಯ್ಯ. ಇನ್ನೊಂದು ವಿಷಯ ಎಲ್ಲ, ನಿಮಗೆ ಒಂದೇ ವಿಷಯಕ್ಕಾಗಿ ಪದೇ 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 ಕೇಳ್ತಾ ಇರ್ತಿರಲ್ಲ, ಅದು ಅಪನಂಬಿಕೆ. ನಂಬಿಕೆ ಇರೋರು ನಾನು ಕೇಳಿದೀನಿ, ನಾನು ದೇವ್ರು ಮಾಡ್ತಾನೆ. ಅಲ್ಲೆಲೂಯ್ಯ. ಪ್ರಿಯ ಸಹೋದರರೇ, ನೀನ್ ನಂಬೋದಾದ್ರೆ ನಿನ್ನ ಜೀವಿತ ದೇವ್ರ ಕೈಯಲ್ಲಿದೆ. ಇನ್ನೊಂದು ವಾಕ್ಯ ಓದೋಣ. ಯೇಸು ಸ್ವಾಮಿನ ಶಿಲ್ಬೆಗೆ ಹಾಕೋ ಸಮಯ ಬರ್ತದೆ. ಹಿಡ್ಕೊಂಡು ಹೋಗಿರ್ತಾರೆ, ಪಿಲಾತನ ಮುಂದೆ ನಿಲ್ಸಿರ್ತಾರೆ. ಯೋಹಾನ 19ನೇ ಅಧ್ಯಾಯದಲ್ಲಿ 11ನೇ ವಚನ. ಆಗ ಪಿಲಾತನು ಬಂದೆ ಯೇಸು ಸ್ವಾಮಿ ಹತ್ರ ಕೇಳ್ತಾನೆ, ನೀನ್ ಯಾರು ನನಗೆ ಹೇಳಪ್ಪ ಅಂದ್ರೆ ದೇವ್ರು ಮಾತೇ ಆಡಲ್ಲ. ಆಗ ಪಿಲಾತನ ಹೇಳ್ತಾನೆ, ನಿನಗೆ ಏನು ಮರಣ ದಂಡನೆ ಕೊಡಕ್ಕೂ ಬಿಡುಗಡೆ ಮಾಡಕ್ಕೂ ನನಗೆ ಅಧಿಕಾರ ಇದೆ ಅಂತ ಹೇಳ್ತಾನೆ. ಹೋಗ್ರಿ 10ನೇ ವಚನದಿಂದ 19ನೇ ಅಧ್ಯಾಯ 10ನೇ ವಚನ. ಪಿಲಾತನು ನನ್ನ ಸಂಗಡಲು ನೀನು ಮಾತಾಡುವುದಿಲ್ಲವೋ? ನಿನ್ನನ್ನು ಬಿಡಿಸುವ ಅಧಿಕಾರವು, ನಿನ್ನನ್ನು ಶಿಲ್ಪೆಗೆ ಹಾಕಿಸುವ ಅಧಿಕಾರವು ನನಗೆ ಉಂಟೆಂಬುದು ನಿನಗೆ ಗೊತ್ತಿಲ್ಲವೋ ಎಂದು ಆತನನ್ನು ಕೇಳಿದನು. ಅದಕ್ಕೆ ಯೇಸು ನಿನಗೆ ಕೊಡಲ್ಪಡಲಿಲ್ಲ. ಎಲ್ಲರೂ ಹೇಳಿ, ಮೇಲಿನಿಂದ ನಿನಗೆ ಅಧಿಕಾರ ಕೊಡಲ್ಪಟ್ಟಿಲ್ಲ ಅಂದ್ರೆ ನನ್ನ ಮೇಲೆ ನಿನಗೆ ಯಾವ ಅಧಿಕಾರವೂ ಇರುತ್ತಿರಲಿಲ್ಲ. ಯಾವ ಅಧಿಕಾರವೂ ಇರ್ತಾ ಇರ್ಲಿಲ್ಲ. ಒಂದು ಹೇಳ್ತೀನಿ ಕೇಳ್ರಿ, ಇವತ್ತು ನಿನ್ನ ವಿರುದ್ಧವಾಗಿ ಒಬ್ಬ ಜಗಳ ಮಾಡ್ತಾ ಇದ್ದಾನ, ನಿನ್ನ ವಿರುದ್ಧವಾಗಿ ಜನ ನಿಂತಿದಾರ, ನಿನ್ನ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರ, ದೇವರು ಮೇಲಿಂದ ನಿನಗೆ ಅಧಿಕಾರ ಕೊಟ್ಟಿಲ್ಲ ಅಂದ್ರೆ ಅವ್ರು ನಿನ್ ವಿರುದ್ಧವಾಗಿ ನಿಲ್ಲಕ್ಕೆ ಆಗಲ್ಲ. ಅವ್ರು ಬಿಟ್ಟಿದ್ದಾರೆ ಅಂದ್ರೆ ಅದಕ್ಕೇನೋ ಒಂದು ದೇವ್ರ ಕಾರ್ಯ ಇದೆ. ಹಲ್ಲೆಲೂಯ್ಯ. ಇನ್ನೊಂದು ಜಾಗದಲ್ಲಿ ನೀವು ಆಮೇಲೆ ಓದ್ಕೊಳ್ರಿ, ದಾವಿದನ ಅಷ್ಟೇ ನಡ್ಕೊಂಡು ಹೋಗ್ಬೇಕಾದ್ರೆ ಒಬ್ಬ ಭಿಕ್ಷುಕನು ಬಂದು ದಾವಿದನ ಶಪಿಸ್ತಾನೆ. ಆಗ ಜೊತೆಲಿರೋನು ಹೇಳ್ತಾನೆ, ಸ್ವಾಮಿ ಅಪ್ಪನೆ ಕೊಡಿ, ಇವ್ನ ಕೈ ಕತ್ತರಿಸ್ಬಿಡ್ತೀನಿ, ತಲೆ ಕತ್ತರಿಸ್ಬಿಡ್ತೀನಿ. ದಾವಿದ ಅಂತಾನೆ, ದೇವರೇ ಅವನ್ನ ಮಾತಾಡೋಕ್ ಬಿಟ್ಟಿದ್ರೆ ನಾನ್ ನೀನ್ ಏನ್ ಮಾಡಕ್ಕಾಗಲ್ಲ. ಹಲ್ಲೆಲೂಯ್ಯ. ಇದರಿಂದ ಏನ್ ಅರ್ಥ ಆಗತ್ತೆ? ಬೈಬಲ್ ಅಲ್ಲಿ ಇರುವಂತ ಎಲ್ಲಾ ಸೇವಕರಿಗೆ ಏನ್ ಗೊತ್ತಿತ್ತು ಗೊತ್ತಾ? ನನ್ನ ಲೈಫ್ ದೇವ್ರ ಕೈಯಲ್ಲಿ, ನನ್ನ ಲೈಫ್ ದೇವ್ರ ಕೈಯಲ್ಲಿ. ನನ್ನ ಮೇಲೆ ಒಬ್ಬ ಕೂಗಾಡ್ತಾನಂದ್ರೆ ಅದು ದೇವ್ರ ಅಧಿಕಾರ ಕೊಟ್ಟಿದ್ದಾರೆ. ನನ್ನನ್ನು ಒಬ್ಬ ಶಪಿಸ್ತಾ ಇದ್ದಾನಂದ್ರೆ ಅದಕ್ಕೆ ದೇವ್ರ ಅಧಿಕಾರ ಕೊಟ್ಟಿದ್ದಾರೆ. ನನ್ನನ್ನು ಒಬ್ಬನ ಹಿಂಸಿಸ್ತಾ ಇದ್ದಾನಂದ್ರೆ ದೇವ್ರ ಅಧಿಕಾರ ಕೊಟ್ಟಿದ್ದಾರೆ. ಒಂದು ದಿನ ಬರ್ತದೆ, ಅದ್ರ ಮೇಲೆ ನನಗೆ ಜಯ ಹೊಂದುವಂತ ದೇವ್ರು ಮಾಡ್ತಾರೆ. ನಂಬಿಕೆ ಮಾತ್ರ ಏನಿರ್ಬೇಕು? ನಂಬಿಕೆ ಇರ್ಬೇಕು. ನಂಬಿಕೆ ಇಲ್ಲ ಅಂತಂದ್ರೆ ನಾವು ಮುಂದಕ್ಕೆ ಹೋಗಕ್ಕಾಗಲ್ಲ. ನಂಬಿಕೆ ಇಲ್ಲ ಅಂತಂದ್ರೆ ನಾವು ಗೆಲ್ಲಕ್ಕಾಗಲ್ಲ. ನೀನ್ ನಂಬು, ದೇವ್ರು ನಿನ್ನ ಮೇಲೆ ಕೆತ್ತಾನೆ. ನಿನಗೆ ದೇವ್ರ ಮೇಲೆ ನಂಬಿಕೆ ಇದ್ರೆ ದೇವ್ರು ನಿನ್ನನ್ನು ಆಶೀರ್ವದಿಸುವಂತವನಾಗ್ತಾನೆ. ಹಲ್ಲೆಲೂಯ್ಯ. ಏನಾಗ್ತಾನೆ? ದೇವ್ರು ನಿನ್ನನ್ನು ಆಶೀರ್ವದಿಸುವಂತವನಾಗ್ತಾನೆ. ಹಲ್ಲೆಲೂಯ್ಯ. ನೀವು ನಂಬ್ರಿ. ಇವತ್ತು ನಿಮ್ ಲೈಫ್ ಯಾರ ಕೈಯಲ್ಲಿದೆ?
ಮಧ್ಯಾಹ್ನ ಊಟ ನಿನಗೆ ಸಿಗತ್ತಾ ಸಿಗಲ್ವಾ ಅನ್ನೋದು ಯಾರ ಕೈಯಲ್ಲಿದೆ? ನಿಮ್ಮ ಯಜಮಾನರ ಸಂಬಳದಲ್ಲ, ನಿನಗೆ ಬರುವಂತ ಆದಾಯದಲ್ಲ, ನೀನು ಮನೇಲಿರುವ ರೇಷನ್ ಅಲ್ಲ, ದೇವರ ಮೇಲೆ ಇಟ್ಟಿರುವ ನಂಬಿಕೆ ಮೇಲಿದೆ. ಇವತ್ತು ನೀನು ನಂಬ್ಕೊಂಡು ಹೋದ್ರೆ ನಿನ್ನ ಮನೇಲಿ ಅಡಿಗೆ ಆಗಿಲ್ಲ ಅಂತಂದ್ರೂ ಯಾರ ಮುಖಾಂತರವಾದ ದೇವ್ರು ಬಿರಿಯಾನಿ ತರಿಸ್ತಾನೆ. ಇವತ್ತು ನೀನ್ ದೇವ್ರನ್ನ ನಂಬ್ಕೊಂಡು ಹೋದ್ರೆ ನಿನ್ನ ಕೈಯಲ್ಲಿ ಹಣ ಇಲ್ಲ ಅಂದ್ರೂ ನಿನ್ನ ಹೊಟ್ಟೆನ ದೇವ್ರು ತುಂಬಿಸ್ತಾನೆ. ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ನೀನ್ ನಂಬಬೇಕು. ನಿನ್ನ ನಂಬಿಕೆ ನಿನ್ನ ಜೀವಿತವನ್ನು ಆಶೀರ್ವಾದವಾಗಿ ತಗೊಂಡ್ಬರ್ತಾರೆ. ನಿನ್ನ ನಂಬಿಕೆ ನಿನ್ನನ್ನು ದೇವರು ಮೇಲೆ ಕೂರಿಸುವಂತೆ ಮಾಡ್ತಿರ್ತಾರೆ. ನಾವು ನಂಬಿದ್ರೆ ನಮ್ಮ ಲೈಫಲ್ಲಿ ಎಲ್ಲ ಅದ್ಭುತಗಳು ನಡೀತಾರೆ. ಕೆಲವೊಮ್ಮೆ ದೇವ್ರು ನಮ್ಮನ್ನ ತುಳಿಯೋಕ್ ಬಿಡ್ತಾನೆ, ಕೆಲವೊಮ್ಮೆ ನಮ್ಮ ಪ್ರಾರ್ಥನೆಯನ್ನು ಕೇಳ್ದಿರೋ ತರ ಇರ್ತಾನೆ. ಆದ್ರೆ ನಮ್ಮನ್ನ ಸಾಯಿಸೋದಕ್ಕಲ್ಲ, ಅಲ್ಲಿ ದೇವರು ಒಂದು ದೊಡ್ಡ ಮಹತ್ ಕಾರ್ಯವನ್ನು ಇಟ್ಟಿರ್ತಾನೆ. ನಿನಗೇನೋ ಮಹಿಮೆ ಬರುವಂಥದ್ದು ಇರ್ತಾನೆ. ಹಲ್ಲೆಲೂಯಾ. ಒಂದ್ಸತಿ ಏನಾಯ್ತು, ನಾನು ಸುಮಾರು ಸತಿ ಹೇಳಿದ್ದೀನಿ, ಇನ್ನೊಂದ್ಸತಿ ಹೊಸಬ್ರು ಬಂದಿದ್ದಾರೆ ಅದರಿಂದ ಹೇಳ್ತೀನಿ. ಒಂದ್ಸತಿ ಏನಾಯ್ತಂದ್ರೆ, ಒಂದ್ ಸಹೋದರಿ ಮಡಿಕೆನ ತಲೆ ಮೇಲೆ ಇಟ್ಕೊಂಡು ಹೋಗ್ತಾ ಇತ್ತಂತೆ. ಏನ ಮಡಿಕೆ ಅಂದ್ರೆ ಗೊತ್ತಾ? ಮಣ್ಣಿನ ಮಡಿಕೆ ಇಟ್ಕೊಂಡು ಹೋಗ್ತಾ ಇದ್ಲಂತೆ. ಆ ಮಡಿಕೆ ಇಟ್ಕೊಂಡು ಹೋದಾಗ ಆ ಮಡಿಕೆ ಕರಿಯತ್ತಂತೆ ಆ ಅಮ್ಮನ್ನ. ಏ ಅಮ್ಮ, ನನ್ನನ್ನು ಎತ್ಕೊಂಡು ಹೋಗ್ತಾ ಇದೆಯಾ ಅಂದ್ರೆ, ಏನ್ ನಿಂದು ಮಡಿಕೆ ಮಾತಾಡ್ತಾ ಇದೆಯಲ್ಲ ಅಂದ್ರೆ, ನಂದೊಂದು ಸಾಕ್ಷಿ ಇದೆ ಕೇಳ್ತೀಯಾ ಅಂತ ಹೇಳ್ತದಂತೆ. ಅದಕ್ಕೆ ಇವ್ಳು ಕೇಳ್ತಾಳಂತೆ, ನಿಂದು ಒಂದ್ ಸಾಧಾರಣ ಮಣ್ಣು ಮಡಿಕೆ ನಿನಗ್ ಸಾಕ್ಷಿ ಇದೆಯಾ ಅಂತ. ಮತ್ತೆ ನಂದೇವ್ರು ಯೇಸು ಸ್ವಾಮಿ ಅಲ್ವಾ, ನನಗ್ ಸಾಕ್ಷಿ ಇರಲ್ವಾ? ಸರಿ, ಅದೇನ್ ಸಾಕ್ಷಿ ಹೇಳು ಅಂತ ಹೇಳ್ತಾರೆ. ನಾನೊಂದು ಸಾಧಾರಣ ಮಣ್ಣಾಗಿದ್ದೆ. ನಾನು ಸಾಧಾರಣ ಮಣ್ಣಾಗಿದ್ದ ಅಂದ್ರೆ ಯಾವ್ದೋ ಒಂದು ಕೈ ಬಂದು ನನ್ನ ನಿನ್ ಕೈಯಲ್ಲಿ ಎತ್ಕೊಂತು. ಏನೋ ಕೈಯಲ್ಲಿ ಎತ್ಕೊಂಡಲ್ಲ, ನನ್ನನ್ನು ಎಲ್ಲರೂ ತುಳ್ಕೊಂಡು ಹೋಗೋರು, ನನ್ನ ಮೇಲೆ ಎಲ್ಲರೂ ನಡೆದಾಡೋರು, ನನ್ನನ್ನು ಯಾರು ಕೇರ್ ಮಾಡ್ತಾ ಇರ್ಲಿಲ್ಲ, ನನ್ನನ್ನು ಯಾರು ಚಿಂತಿಸ್ತಾ ಇರ್ಲಿಲ್ಲ, ಯಾರು ನನ್ನ ಬಗ್ಗೆ ಕಾಳಜಿ ವಹಿಸ್ತಾ ಇರ್ಲಿಲ್ಲ. ಕೈಯಲ್ಲಿ ಎತ್ಕೊಂಡ್ರು ಅಂತ ಹೇಳಿ ಖುಷಿ ಪಟ್ಟೆ ನಾನು. ಆಮೇಲೆ ಗೊತ್ತಾಯ್ತು, ಅವ್ರ ಕೈಯಲ್ಲಿ ಎತ್ಕೊಂಡವರು ಕೆಳಗಡೆ ಹಾಕಿ ಸ್ವಲ್ಪ ತಲೆಗೆ ನೀರ್ ಹಾಕಿದ್ರು. ತಲೆಯಲ್ಲಿ ನೀರ್ ಹಾಕಿದ ತಕ್ಷಣ ಮಸಾಜ್ ಮಾಡ್ತಾರೇನೋ ಅಂತ ಅನ್ಕೊಂಡೆ. ಆಮೇಲೆ ಗೊತ್ತಾಯ್ತು, ನನ್ನನ್ನ ಚೆನ್ನಾಗಿ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಹಿಂಡಿದ್ರಂತ. ಹಲ್ಲೆಲೂಯಾ. ಒಂದು ರಾಟೆಯಲ್ಲಿ ಹಾಕಿ ಹಿಂಡುತ್ತಾರಂತೆ, ಚೆನ್ನಾಗಿ ಹಿಂಡುತ್ತಾರಂತೆ. ಚೆನ್ನಾಗಿ ಹಿಂಡಿ ಅಪ್ಪ ಆ ಮಣ್ಣಿಗೆ ಕಣ್ಣಲ್ಲಿ ನೀರು ಬಂದ್ಬಿಡೋದು. ಹೇಳ್ತದೆ, ಅಯ್ಯೋ ನನ್ನ ಜೀವ ಒಟ್ಟಾಯ್ತು, ನನ್ನನ್ನು ಇಷ್ಟೊಂದು ಹಿಂಡುತ್ತಾ ಇದ್ದೀರಲ್ಲೋ, ಸುಮ್ಮನೆ ಇರೋ, ಬಿದ್ದಿದ್ದೆ, ನನ್ನನ್ನು ಯಾಕೋ ಕೈಯಲ್ಲಿ ಎತ್ಕೊಂಡು ಹಿಂಡುತ್ತಾ ಇದ್ದೀರಾ, ಬಿಟ್ಬಿಡ್ರೋ ನನ್ನನ್ನು ಅಂತ ಕಿರ್ಚಾಡಿದ್ರು. ನನ್ನ ಸ್ವರಕ್ಕೆ ಯಾರು ಕಿವಿನೇ ಕೊಡ್ಲಿಲ್ಲ. ನಾನು ಮುಗಿದೋಯ್ತು ನನ್ನ ಕತೆ ಅನ್ಕೊಂಡೆ. ಆಮೇಲೆ ನನ್ನನ್ನ ಜಲ್ರಿಯಿಂದ ಕೆಳಗಡೆ ಹಾಕಿದ್ರು. ಕೆಳಗಡೆ ಹಾಕಿದ ಮೇಲೆ ತಲೆ ಮೇಲೆ ನೀರ್ ಹಾಕಿದ್ರು. ನೀರ್ ಹಾಕಿ ಮಸಾಜ್ ಮಾಡ್ತಾರೆ ಅಂತ ಅನ್ಕೊಂಡ್ರೆ ಮಸಾಜ್ ಮಾಡಿಲ್ಲ. ಕಾಲಲ್ಲಿ ಹಾಕಿ ತುಳಿದ್ರು ತುಳಿದ್ರು ತುಳಿದ್ರು. ಪುಣ್ಯಾತ್ಮ ಇಷ್ಟ ಬಂದಂಗ್ ತುಳ್ದ, ಅವ್ನ್ ತುಳ್ದ, ಅವ್ರ ಹೆಂಡತಿನ ಕಳ್ದು ತುಳಿಸ್ದ, ಅವ್ರ ಮಕ್ಕಳನ್ನ ಕರ್ಸಿ ತುಳಿಸ್ದ. ಇದಲ್ದೆ ಸಂಬಳ ಕೊಟ್ಟು ಕೆಲವ್ರನ್ನ ಕರ್ಸಿ ತುಳಿಸ್ದ. ಯಾಕೋ ಸುಮ್ಮನೆ ಇರೋ ಮನ್ನನ್ನ ದುಡ್ಡು ಕೊಟ್ಟು ತುಳಿಸ್ತಾ ಇದ್ದೀರಾ, ನಾನು ಏನೋ ನಿಮ್ಗೆ ಅನ್ಯಾಯ ಮಾಡಿದೆ ಅಂದ್ರೂ ಕೇಳಲಿಲ್ಲ. ತುಳಿದ್ರು 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 ಸಾಕಾಗ್ಬಿಟ್ಟಿತ್ತು. ಇನ್ನು ನಾನು ಸತ್ತೆ ಅಂತ ಅನ್ಕೊಂಡಾಗ ಸಡನ್ ಆಗಿ ನನ್ನನ್ನು ಒಂದು ರಾಟೆಯಲ್ಲಿ ಹಾಕಿ ಹಿಂಗೆ ತಿರುಗಿಸಿದ್ರು. ನನ್ನ ಕಣ್ಣು, ನನ್ನ ಹೃದಯ ಎಲ್ಲ ಹೊರಗಡೆ ಬಂದು ಒಳಗೋಯ್ತು. ಮುಗಿತಪ್ಪ ನನ್ನ ಕತೆ ಅಂತ ಅನ್ಕೊಂಡು ನಾನು ಹಾಗೇ ಬೇಸರವಾಗಿದ್ದಾಗ ಸಡನ್ ಆಗಿ ನನ್ನನ್ನು ಎತ್ತಿ ಕೆಳಗಡೆ ಬಿಟ್ಟಾಗ ನನ್ನನ್ನು ನಾನು ನೋಡಿದಾಗ ಸಾಧಾರಣ ಮಣ್ಣಾಗಿದ್ದಂತ ನಾನು ಒಂದು ಸುಂದರವಾದ ಪಾತ್ರೆ ಆಗಿದ್ದೆ ನಾನು. ಹಲ್ಲೆಲೂಯಾ. ನಿನ್ನನ್ನ ದೇವರು ಕೆಲವೊಮ್ಮೆ ತುಳಿಯಕ್ ಬಿಡ್ತಾರೆ, ದೇವರು ಕೆಲವೊಮ್ಮೆ ನಿನ್ನನ್ನ ಹಿಂಡುತ್ತಾರೆ, ದೇವರು ಕೆಲವೊಮ್ಮೆ ನಿನ್ನನ್ನ ಒಡೆಯಕ್ ಬಿಡ್ತಾರೆ. ಯಾಕಂದ್ರೆ ನಿನ್ನನ್ನ ಪಾತ್ರೆಯಾಗಿ ತಯಾರಿ ಮಾಡ್ತಾ ಇರ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಮಣ್ಣಿನ ಮಡಿಕೆ ಆಮೇಲೆ ಹೇಳ್ತದಂತೆ, ಇಷ್ಟೆಲ್ಲ ಆದ್ರೂ ನನಗೆ ಹೆಮ್ಮೆ ಇದೆ ಅಂತಂದ್ರೆ. ಇಷ್ಟೆಲ್ಲ ಆದ್ರೂ ನಿನ್ಗೇನೆ ಹೆಮ್ಮೆ ಅಂತ ಸಹೋದರಿ ತಲೆ ಮೇಲೆ ಮಡಿಕೆ ಇಟ್ಕೊಂಡು ಅವ್ರು ಕೇಳಿದಾಗ ಮಡಿಕೆ ಹೇಳ್ತದಂತೆ, ತುಳಿದಿರೋ ನೀನು ನನ್ ಕೆಳಗಿದ್ಯಾ, ತುಳಿಸ್ಕೊಂಡಿದ್ ನಾನೇ ನಿನ್ ಮೇಲಿದ್ದೀನಿ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಒಂದ್ ಸಮಯ ಬರ್ತದೆ, ತುಳ್ಕೊಂಡಿರೋ ನಿಮ್ಮನ್ನೆಲ್ಲ ದೇವ್ರ ಮೇಲ್ ಕೂರಿಸ್ಲಿಕ್ಕಿದ್ದಾರೆ. ಹಲ್ಲೆಲೂಯಾ. ಇವತ್ತು ನೀವು ಅನ್ಬೋದು, ಬ್ರದರ್ ನಾನು ಕಷ್ಟದಲ್ಲಿ ತುಳಿಯಲ್ಪಟ್ಟಿದ್ದೀನಿ, ನಾನು ಕಣ್ಣೀರಲ್ಲಿ ತುಳಿಯಲ್ಪಟ್ಟಿದ್ದೀನಿ, ನನ್ನನ್ನು ಒಬ್ಬಂಟಿಗನಾಗಿ ತುಳಿಸಿದ್ದಾರೆ, ನನ್ನನ್ನು ಅನೇಕ ರೀತಿಯಲ್ಲಿ ನಾನು ತುಳಿಯಲ್ಪಟ್ಟಿದ್ದೀನಿ, ಸೈತಾನ ನಾನು ತುಳಿತಾ ಇದ್ದಾನೆ, ಕುಟುಂಬದಲ್ಲಿ ತುಳಿಯಲ್ಪಟ್ಟಿದೆ. ದೇವರು ಹೇಳ್ತಾ ಇದ್ದಾರೆ, ನನ್ನ ಮೇಲೆತ್ತೋ ದಿವಸ ಬರ್ತಾ ಇದೆ, ನನ್ನನ್ನು ನಂಬು, ನಾನು ನಿನ್ನ ಕೈ ಬಿಡಲ್ಲ, ನಾನು ನಿನಗಾಗಿ ಜೀವ ಕೊಟ್ಟಿದ್ದೀನಿ, ನಾನು ನಿನಗಾಗಿ ರಕ್ತ ಸುರಿಸಿದ್ದೀನಿ, ನಾನು ಎಂದು ನಿನ್ನನ್ನು ಮರೆಯೋದಿಲ್ಲ ಅಂತ ದೇವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರಿಯ ಸಹೋದರರೇ, ದೇವರಿಗೆ ನಿನ್ನ ಪರಿಸ್ಥಿತಿಯನ್ನು ಬದಲಾಯಿಸಕ್ಕೆ ಸೆಕೆಂಡ್ ಸಾಕು, ಒಂದು ಸೆಕೆಂಡ್ ಸಾಕು. ನಿನ್ನ ಜೀವಿತವನ್ನೇ ದೇವರು ಬದಲಾಯಿಸ್ತಾರೆ. ಹಲ್ಲೆಲೂಯಾ. ಆದ್ರೆ ಇವತ್ತು ಅನೇಕರಿಗೆ ಯಾಕೆ ಕಷ್ಟ ಅಂದ್ರೆ ನಂಬಿಕೆ ಇಲ್ಲದ ಕಾರಣ. ಇವತ್ತು ನೀವು ನಂಬುದಾದ್ರೆ ದೇವರ ಅದ್ಭುತ ಕಾರ್ಯವನ್ನು ಮಾಡ್ಲಿಕ್ಕಿದ್ದಾರೆ. ಹಲ್ಲೆಲೂಯಾ. ಎಷ್ಟು ಜನ ಹೇಳ್ತೀರಾ, ಬ್ರದರ್ ಇನ್ಮೇಲಿಂದ ನನ್ನ ನಂಬಿಕೆ 4ನೇ ಲೆವೆಲ, 3ನೇ ಲೆವೆಲ, 2ನೇ ಲೆವೆಲ, 1ನೇ ಲೆವೆಲ? ಯಾವ ಲೆವೆಲ್? ಒಂದ್ ಹೇಳ್ತೀನಿ ಕೇಳ್ರಿ, 4ನೇ ಲೆವೆಲ್ ಹತ್ರ ದೇವ್ರು ಹೋಗ್ಬಿಟ್ಟು, ಮಗನೇ ನನ್ನ ಬಾಯಲ್ಲಿ ಬಲ ಇದೆ, ನಾನು ಮಾತು ಹೇಳಿದ್ರೆ ನಿನಗೆ ಬಿಡುಗಡೆ ಹೇಳಲ್ಲ. 4ನೇ ಲೆವೆಲ್ಗೆ ಏನ್ ನಂಬಿಕೆ ಇದೆ ಅದೇ ನಂಬಿಕೆ. ಈ 3ನೇವನ್ನ ಹೇಳ್ತಾನೆ, ಸ್ವಾಮಿ ನೀನ್ ಮನೆಗ್ ಬಂದ್ ತಲೆ ಮೇಲೆ ಕೈ ಇಡು, ಅವ್ಳು ಸಾಯ್ತಾ ಇದ್ದಾಳಲ್ಲ, ಬೇಡ ನಾನು ಇಲ್ಲಿಂದಾನೆ ಅದ್ಭುತ ಮಾಡ್ತೇನೆ. ಹೇಳಲ್ಲ ದೇವ್ರು. ನಿನಗೇನ್ ನಂಬಿಕೆ? ಮನೆಗ್ ಬಂದ್ರೇನೆ ನಂಬಿಕೆನಾ? ನಡಿ ಮನೆಗ್ ಬರ್ತೀನಿ ನಾನು. ಮನೆ ಬರೋವರೆಗೂ ಏಸು ಜೊತೆಲಿ ಇರ್ತಾರೆ, ಅಲ್ಲಿ ರೋಗನೂ ಜೊತೆಲೇ ಇರುತ್ತೆ. ಹಲ್ಲೆಲೂಯಾ.
ಆದ್ರೆ ಯಾರಿಗೆ ನಂಬಿಕೆ, ನೀನ್ ಬರ್ಬೇಡಪ್ಪ, ನಿಂತಿದ್ದ ಜಾಗದಲ್ಲಿ ಹೇಳು ನಾನ್ ನಂಬ್ತೀನಿ ಅನ್ನೋರ್ಗೆ ಇವತ್ತೇ ಅದ್ಭುತ. ಹಲ್ಲೆಲೂಯಾ. ಇವತ್ತು ಎದ್ದು ನಿಂತ್ಕೊಂಡು ನೀವು ಪ್ರಾರ್ಥನೆಯಲ್ಲಿ, ಸ್ವಾಮಿ ನಾನು ನಂಬ್ತಾ ಇದ್ದೀನಿ, ಇಲ್ಲೇ ನೀನು ಅದ್ಭುತ ಮಾಡು ಅಂದ್ರೆ ದೇವ್ರು ಅದ್ಭುತ ಮಾಡ್ತಾರೆ. ದೇವ್ರು ನಿನ್ ಪ್ರೇಯರ್ ಕೇಳ್ತಾನೆ. ಎಷ್ಟು ಜನ ನಂಬ್ತೀರಾ ನೀನ್ ಪ್ರೇಯರ್ ಕೇಳ್ತಾನೆ? ಹಲ್ಲೆಲೂಯಾ. ನಂಬಿಕೆ ಇಲ್ದಿರೋರ್ಗೆ ಹೇಳ್ತೀನಿ ಕೇಳ್ರಿ. ಒಬ್ಬ ವ್ಯಕ್ತಿಯಲ್ಲಿ 2,000 ದೆವ್ವಗಳಿತ್ತಂತೆ. ಎಷ್ಟು ದೆವ್ವಗಳು? 2,000 ದಂಡು ದೆವ್ವಗಳು ಬಂತಂತೆ. ಬಂದು ಯೇಸು ಮುಂದೆ ಮೊಣಕಾಲು ಹಾಕಿ, ಸ್ವಾಮಿ ನನ್ನ ಸಮಯ ಇನ್ನೂ ಬಂದಿಲ್ಲ, ನಮ್ ಗೊಡವೆ ನಿಮ್ಗೆ ಯಾಕೆ, ನಮ್ಮನ್ನ ಹಂದಿ ಒಳಗಡೆ ಕಳಿಸು ಅಂತ ಹೇಳ್ತಾರೆ. ಯಾರಿದು ಪ್ರೇಯರ್ ಮಾಡಿದ್ದು? ಯಾರು ಪ್ರೇಯರ್ ಮಾಡಿದಂಗೆ? ದೆವ್ವಗಳ? ದೆವ್ವನ? ದೇವ್ರು ನೀನ್ ದೆವ್ವ, ನಾನ್ ದೇವರು, ನಾನ್ ಮನುಷ್ಯರಿಗೆ ಮಾತ್ರ ದೇವ್ರು, ನಿನಗಲ್ಲ ನಾನು ಕೇಳಲ್ಲ ಅಂತ ಹೇಳಿದ್ರ ರೀ, ಆ ದೆವ್ವದ ಪ್ರೇಯರ್ಗೂ ಉತ್ತರ ಕೊಡ್ಬೇಕು. ಇನ್ನು ಮನುಷ್ಯರಾಗಿರುವ ನನ್ನ ಪ್ರೇಯರ್, ನಿನ್ ಪ್ರೇಯರ್ ಉತ್ತರ ಕೊಡಲ್ವಾ? ನೀನ್ ಕೇಳಿದ್ರೆ ದೇವ್ರು ಮಾಡಲ್ವಾ? ಒಂದು ದೆವ್ವ ಹೇಳ್ತಾ ಇದೆ ನನ್ನ ಹಂದಿ ಒಳಗಡೆ ಕಳಿಸು ಅಂದ್ರೆ ಕಳಿಸ್ತಾ ಇದ್ದಾರೆ. ನಾನ್ ನಿನ್ ಪ್ರೇಯರ್ ಕೇಳಲ್ಲ, ನೀನ್ ಹಂದಿ, ನೀನ್ ದುರಾತ್ಮ, ನೀನ್ ನರಕಕ್ಕೆ ಹೋಗು, ಏನೂ ಹೇಳಿಲ್ಲ. ಸರಿ, ಹಂದಿ ಒಳಗೆ ಹೋಗ್ತೀಯ, ಹೋಗು. ಅಷ್ಟು ಕರುಣೆ ಉಳ್ಳ ದೇವರು ನಮ್ಮ ದೇವರು, ಅಷ್ಟು ಕರುಣೆ ಉಳ್ಳ ದೇವರು. ಇವತ್ತು ನೀನ್ ಕೇಳಿದ್ರೆ ನಿನ್ನನ್ನು ಬಿಡುಗಡೆ ಮಾಡ್ತಾನೆ. ಹಲ್ಲೆಲೂಯಾ. ಆನ್ಲೈನ್ ಅಲ್ಲಿ ಇರೋದು ನೀವು ಕೇಳಿದ್ರೆ ದೇವ್ರು ನಿಮ್ಗೆ ಬಿಡುಗಡೆ ಮಾಡ್ತಾನೆ. ನಿಮ್ಮ ಫೈನಾನ್ಸ್ ಆಗ್ಲಿ, ಆರೋಗ್ಯ ಆಗ್ಲಿ, ಸಮಾಧಾನ ಆಗ್ಲಿ, ದೇವರು ಕೊಡುವಾತನಾಗಿರ್ತಾನೆ. ನಾವ್ ಎದ್ದು ನಿಂತ್ಕೊಳ್ಳೋಣ. ನಾನು ಆಲ್ರೆಡಿ ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಬಲವಾಗಿ ಚಲಿಸ್ತಾ ಇದ್ದೀನಿ. ಒಂದು ಮಾತ್ರ ಇವತ್ತಿಂದ ನೀವು ಅರ್ಥ ಮಾಡ್ಕೋಬೇಕು, ನಿಮ್ ಜೀವಿತ ಯಾರ ಕೈಯಲ್ಲಿದೆ? ನಿಮ್ ಜೀವಿತ ಯಾರ ಕೈಯಲ್ಲಿದೆ? ಹಲ್ಲೆಲೂಯಾ. ನಿಮ್ಮ ಮ್ಯಾನೇಜರ್ ಕೈಯಲ್ಲಿದ್ಯಾ? ನಿಮ್ಮ ಬಾಸ್ ಕೈಯಲ್ಲಿದ್ಯಾ? ಈ ಗೌರ್ಮೆಂಟ್ ಕೈಯಲ್ಲಿದ್ಯಾ? ಇಲ್ಲ ರೀ. ನಿಮ್ಮ ಯಜಮಾನ್ರ ಕೈಯಲ್ಲೂ ಇಲ್ಲ ರೀ. ನಿಮ್ ದೇವ್ರ ಕೈಯಲ್ಲೇ ಇರೋದು. ನಿನ್ನ ಕೈಯಲ್ಲಿದೆ. ನನ್ನ ಲೈಫ್ ಇನ್ ಯಾರ ಕೈಯಲ್ಲಿಲ್ಲ ರಾಜ. ನನ್ನ ಲೈಫ್ ಸೈತಾನಿನ ಕೈಯಲ್ಲಿಲ್ಲ. ನನ್ನ ಲೈಫ್ ಮಾಟ ಮಂತ್ರ ಮಾಡೋರ್ ಕೈಯಲ್ಲಿಲ್ಲ. ನನ್ನ ಲೈಫ್ ದುರಾತ್ಮಗಳ ಕೈಯಲ್ಲಿಲ್ಲ. ನನ್ನ ಲೈಫ್ ನನ್ನ ವಿರುದ್ಧವಾಗಿ ಮಾತಾಡ್ತಾರಲ್ಲ ಅವ್ರ ಕೈಯಲ್ಲಿಲ್ಲ. ನನ್ನ ಲೈಫ್ ನನ್ನ ಹಿಂದೆ ಮಾತಾಡ್ತಾರಲ್ಲ ಅವ್ರ ಕೈಯಲ್ಲಿಲ್ಲ. ನನ್ನ ಲೈಫ್ ನನ್ನ ಮೇಲೆ ಚಾಡಿ ಹೇಳ್ತಾರಲ್ಲ ಅವ್ರ ಮೇಲಿಲ್ಲ. ನನ್ನ ಲೈಫ್ ನನ್ನ ಕೆಲಸ ಕೊಟ್ಟವ್ರ ಮೇಲಿಲ್ಲ. ನನ್ನ ಲೈಫ್ ನನ್ನ ಜೊತೆಯಲ್ಲಿರುವ ಫ್ರೆಂಡ್ಸ್ ಮೇಲೆ ಜೊತೆಯಲ್ಲ. ನನ್ನ ಲೈಫ್ ನನ್ನ ತಂದೆ ತಾಯಿ ಗಂಡ ಹೆಂಡತಿ ಅಲ್ಲ. ನನ್ನ ಲೈಫ್ ನಿನ್ನಲ್ಲಿದೆ ಸ್ವಾಮಿ. ನನ್ನ ಜೀವಿತ ನಿನ್ನಲ್ಲಿದೆ ಸ್ವಾಮಿ. ನಾನು ನಿನ್ನನ್ನು ನಂಬುವಾತನಾಗಿದೆ. ನಾನು ನಿನ್ನನ್ನು ನಂಬುವಾತನಾಗಿದೆ ಸ್ವಾಮಿ. ಈ ಸಮಯದಲ್ಲಿ ಆನ್ಲೈನ್ ಅಲ್ಲಿ ಆಫ್ಲೈನ್ ಅಲ್ಲಿ ಬಂದ ಪ್ರತಿಯೊಬ್ಬರು ನಿನ್ನ ಕೈ ಒಪ್ಪಿಸ್ತಾ ಇದ್ದೀನಿ. ಪ್ರತಿಯೊಬ್ಬರನ್ನು ನಿನ್ನ ರಕ್ತದ ಕೋಟೆಯಲ್ಲಿ ಮರೆ ಮಾಡಿಕೊ. ನಿನ್ನ ವಿಶೇಷವಾದ ಕೃಪೆ ದಯ ಅವ್ರ ಮೇಲಿರಲಿ ಕರ್ತನೆ. ಇಡೀ ವಾರ ಅವರನ್ನ ಕಾದಿ ಕಾಪಾಡು. ಯಾವ ರೋಗಗಳು ಅವ್ರ ಬಳಿಗೆ ಬರದೇ ಇರುವಂತೆ, ಯಾವುದೇ ಕರ್ತನೆ ಮಾಟ ಮಂತ್ರಗಳು ಅವರನ್ನ ಮುಟ್ಟದೇ ಇರುವಂತೆ ಅವರ ರಕ್ತದ ಕೋಟೆಯಲ್ಲಿ ಮರೆ ಮಾಡಿಕೊ. ಪ್ರತಿಯೊಬ್ಬರ ಕುಟುಂಬದಲ್ಲಿ ಶಾಂತಿ ಸಮಾಧಾನವನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ. ಅವರ ಪ್ರತಿಯೊಂದು ಪ್ರಾರ್ಥನೆಯನ್ನು ಉತ್ತರಿಸು. ಅವ್ರು ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ನಿನ್ನ ರಕ್ತದ ಕೋಟೆಯಲ್ಲಿ ಮರೆ ಮಾಡಿಕೊಂಡು ನಿನ್ನ ದೇವದೂತರನ್ನು ಬಿಡುಗಡೆ ಮಾಡು. ಯಾರೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದಾರೋ ಅವ್ರಿಗೆ ಬಿಸ್ನೆಸ್ ಗಳು ಆಶೀರ್ವದಿಸಲ್ಪಡಲಿ ಕರ್ತನೆ. ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೋ ಅವರ ಕೆಲಸದಲ್ಲಿ ಕಿರುಕುಳಗಳು ಇಲ್ಲದೆ ಅವರ ಸಂಬಳ ಕರೆಕ್ಟ್ ಆಗಿ ಬರಲಿ. ಯಾರೆಲ್ಲ ಹೊಸ ಕೆಲಸಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದಾರೋ ಅವ್ರ ಬಾಗಿಲುಗಳು ತೆರೆಯಲ್ಪಡಲಿ. ವಿದ್ಯಾಭ್ಯಾಸ ಮಾಡುವಂತ ಮಕ್ಕಳನ್ನು ನಿನ್ನ ರಕ್ತದ ಕೋಟೆಯಲ್ಲಿ ಮರೆ ಮಾಡಿಕೊ. ಮಕ್ಕಳು ಫೀಸ್ ಕಟ್ಟಬೇಕು ಅಂತ ಪ್ರೇಯರ್ ಮಾಡೋರಿಗೆ ಅದನ್ನು ಒದಗಿಸು. ಪ್ರತಿಯೊಬ್ಬರ ಅವರವರ ವಾರದ ಕಮಿಟ್ಮೆಂಟ್ ಗಳನ್ನು ಪೂರೈಸುವಂತೆ ನೀನು ಆಶೀರ್ವದಿಸು, ಬಿಡುಗಡೆಗೊಳಿಸು. ಪ್ರತಿಯೊಬ್ಬರನ್ನು ನೀನು ಕೈಗಳು ಹಿಡಿದು ನೀನು ನಡೆಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೀನಿ ಸ್ವಾಮಿ. ಕರ್ತನೆ, ನೀನು ವಿಶೇಷ ಕೃಪೆ ಅವರೊಟ್ಟಿಗೆ ಇಡೀ ವಾರ ಅವರು ನಡೆಸು. ಅವ್ರು ಯಾವುದೇ ಪಾಪದಲ್ಲಿ ಶೋಧನೆಯಲ್ಲಿ ಬೀಳದೆ ಇರುವಂತೆ ಪ್ರತಿದಿನ ನಿನ್ನಲ್ಲಿ ಪ್ರಾರ್ಥನೆ ಮಾಡಿ ನಿನ್ನೊಟ್ಟಿಗೆ ಸಹವಾಸ, ನಿನ್ನೊಟ್ಟಿಗೆ ನಡೆಯುವಂತೆ ನೀನು ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಹೊಸ ನಂಬಿಕೆಯಲ್ಲಿ ನಡೆಯುವಂತೆ ನೀನು ಸಹಾಯ ಮಾಡಿ. ನೀವು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರಪ್ಪ, ಯೇಸು ಕ್ರಿಸ್ತನ ನಾಮದಲ್ಲಿ ಆಮೆನ್. ತಂದೆ ದೇವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆ ಸಹವಾಸವು ಸದಾಕಾಲ ನಮ್ಮ ನಿಮ್ಮೆಲ್ಲರೊಟ್ಟಿಗಿರಲಿ. ಆಮೆನ್. ಹಲ್ಲೆಲೂಯಾ.